Hi, my dear students. Welcome back to my class. I hope you all are fine. So, I am back with the most requested video because most of you were asking me to solve your doubts related to different the questions which you have arised in the community section. So, I welcome you all to today's live session. So, in today's live session, I am going to solve the doubts which you have raised in the community section. So I welcome you all once again, my dear students. I hope you all are preparing for your 2022 board examination preparation. Yes. See, as I posted one of the posting in community saying that post your doubts in comment area. So I'll be explaining those in the live session. So totally ನನಗೆ 141 comments ಬಂದಿದೆ ಅಂದ್ರೆ I got almost 141 questions. Okay. So ಇವತ್ತಿನ live ಅಲ್ಲಿ in today's live I'm going to explain you the most frequently asked concept. So ಈಗ ನಾನು almost ಈಗ 141 comments ಏನ್ ನೋಡ್ತಾ ಬಂದೆ. ಸೊ ಅಷ್ಟನ್ನು ನೋಡ್ತಾ ಬಂದಾಗ ಫ್ರೀಕ್ವೆಂಟ್ ಆಗಿ ಸಾಕಷ್ಟು ಜನ ಕೇಳಿರುವಂತದ್ದು ಕ್ವೆಶನ್ಸ್ ನ ಫ್ರಮ್ ದ ಲೆಸನ್ ಹೆರಿಡಿಟಿ ಅಂಡ್ ಎವಲ್ಯೂಷನ್. ಓಕೆ, ಹೆರಿಡಿಟಿ ಅಂಡ್ ಎವಲ್ಯೂಷನ್ ಇಂದ ಸಾಕಷ್ಟು ಜನ ವೆರೈಟಿ ಕ್ವೆಶನ್ಸ್ ಕೇಳಿದಿರಾ. ಸೊ ನಾನು ಇವತ್ತು ಫಸ್ಟ್ಲಿ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ತೀನಿ, ವಿಚ್ ಆರ್ ದ ವೇರಿಯಸ್ ಕ್ವೆಶನ್ ವಿಚ್ ಆರ್ ಬೀನ್ ಆಸ್ಕ್ಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಸೊ ಅದಾದ್ಮೇಲೆ ಬೇರೆ ಬೇರೆ ಡೌಟ್ಸ್ ನ ಸಾಲ್ವ್ ಮಾಡ್ತಾ ಬರ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನಾನು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಎಸ್, once again I heartily welcome each and everyone who are present in today's class. So before starting the class, I would like to tell, dear students, I have started, we have completed, it's not started. So ನಾನು ಆಲ್ರೆಡಿ ನಿಮಗೆ ಸೈನ್ಸ್ ಫ್ರೀ ಕ್ರಾಶ್ ಕೋರ್ಸ್ ನನ್ನ ಚಾನಲ್ ನಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸೊ 20 days ಕ್ರಾಶ್ ಕೋರ್ಸ್ ಅಂತ ಮಾಡಿದ್ದೆ. ಆ 20 days ಕ್ರಾಶ್ ಕೋರ್ಸ್ ನಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಬಯಾಲಜಿ, ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಒನ್ ಶಾರ್ಟ್ ವಿಡಿಯೋಸ್. ಅಂಡ್ ಇನ್ನೊಂದು ಶಾರ್ಟ್ ಅಲ್ಲಿ ನಿಮ್ಗೆ ಕ್ವೆಶನ್ಸ್ ಯಾವ ರೀತಿ ಅನಲೈಸ್ ಮಾಡಬೇಕು ಆ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಐ ಟೋಲ್ಡ್ ಯು ಅಂಡ್ ಆಸ್ ಐ ಪ್ರಾಮಿಸ್, ಈಗ ಆಲ್ರೆಡಿ ನಾನು ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಕಂಪ್ಲೀಟ್ ಆಗಿ ನಾನು 20 days ಪ್ಲಾನ್ ಅಲ್ಲಿ ನಾನು ನಿಮ್ಗೆ ಅರ್ಥ ಮಾಡ್ಸಿದೀನಿ ಅಂತ ಐ ಫೀಲ್, ಬಿಕಾಸ್ ಮೋಸ್ಟ್ ಆಫ್ ಯು ಆರ್ ರಿಪ್ಲೈಯಿಂಗ್ ಮೀ ಇನ್ ದ ಲೈವ್. ಓಕೆ, ಸೊ ಮೂವಿಂಗ್ ಟು ಫಿಸಿಕ್ಸ್ ಪಾರ್ಟ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ದೀಪಾ ಮ್ಯಾಮ್ ಫಿಸಿಕ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಟುಡೇ ಆಲ್ಸೋ ಶಿ ಹ್ಯಾಸ್ ಅಪ್ಲೋಡೆಡ್ ಒನ್ ವಿಡಿಯೋ. ಫಿಸಿಕ್ಸ್ ವಿಡಿಯೋಸ್ ನಾನು ಹೇಳಿದ್ದೆ ಫಾಲೋ ಅಪ್ ಮಾಡಿ DVS ಮ್ಯಾಥ್ ಅಲ್ಲಿ ಅಂತ. ಸೊ ನಾವಿಬ್ರು ಕೂಡ ಲೈಕ್ ಏನಂದ್ರೆ ವಿ ಆರ್ ವರ್ಕಿಂಗ್ ಟುಗೆದರ್ ಫಾರ್ ದ ಪ್ರೋಗ್ರೆಸ್ ಆಫ್ ಯು ಆಲ್. ಓಕೆ, ನಿಮ್ಮೆಲ್ಲರ ಪ್ರೋಗ್ರೆಸ್ ಗೋಸ್ಕರ ನಾವು ವರ್ಕ್ ಮಾಡ್ತಾ ಇದ್ದೀವಿ. 2022 ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಈಸಿ ಅಂತ ಎಲ್ರಿಗೂ ಅನ್ಸ್ಬೇಕು. ಮ್ಯಾಥ್ಸ್ ಈಸ್ ಈಸಿ, ಸೈನ್ಸ್ ಇಸ್ ಆಲ್ಸೋ ಈಕ್ವಲೆಂಟ್ಲಿ ಈಸಿ. ಸೊ ಇದನ್ನ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸ್ತಾ ನಿಮ್ಗೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಕ್ಕೆ ನಾವಿಬ್ರು ಹೆಲ್ಪ್ ಮಾಡ್ತಾ ಬಂದಿದೀವಿ. ಸೊ ಐ ಹೋಪ್ ದಟ್ ಯು ಆಲ್ ಆರ್ ಫೀಲಿಂಗ್ ಹ್ಯಾಪಿ ಫಾರ್ ದಿಸ್, ಬಿಕಾಸ್ ನೀವೆಲ್ಲ ಕೂಡ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಅನ್ನ ಕೊಡ್ತಾ ಬಂದಿದ್ದೀರಾ. ಅಂಡ್ ಮೂವಿಂಗ್ ಟು ಝೆನ್ ಪೇಪರ್ಸ್ ಕೇಳ್ತಾ ಇದ್ರಿ ಕೆಲವರು. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ದ ಸೆಷನ್ ದರ್ ಆರ್ ಸೋ ಮೆನಿ ಡೌಟ್ಸ್ ಆಸ್ ವೆಲ್. ಓಕೆ, ಬರ್ತಾನೆ ನಿಮ್ಮ ಕ್ವಶನ್ಸ್ಗೆ ಬರ್ತೀನಿ. ಝೆನ್ ಪೇಪರ್ಸ್ ಕೇಳ್ತಾ ಬಂದಿದ್ರಿ. ಸೊ ಐ ಆಸ್ಕ್ಡ್ ಫ್ಯೂ ಸ್ಟೂಡೆಂಟ್ಸ್ ಟು ಶೇರ್ ದ ಝೆನ್ ಪೇಪರ್ಸ್ ಇನ್ ಟೆಲಿಗ್ರಾಮ್. ಸೊ ಟೆಲಿಗ್ರಾಮ್ಗೆ ನೀವೇನಾದ್ರು ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಿ ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಮೆಸೇಜ್ ಮಾಡಿದ್ದೀರಾ, ಲೈಕ್ ನಿಮ್ಮ ಡೌಟ್ಸ್ ಆಗಿರ್ಬೋದು. ಸೊ ವಾಟ್ ಎವರ್ ಇಟ್ ಮೇ ಬಿ, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನನ್ನನ್ನ ಕೇಳ್ತಾ ಬಂದಿದ್ದೀರಾ. ಸೊ ಎರಡಕ್ಕೂ ನೀವು ಒಂದು ಟೆಲಿಗ್ರಾಮ್ ನಲ್ಲಿ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿ. ಸೊ ಇಮಿಡಿಯೇಟ್ ಆಗಿ ನೀವೇನಾದ್ರೂ ಕ್ವಶನ್ಸ್ ಕೇಳಬೇಕು ಅಂದ್ರೆ ಇನ್ಸ್ಟಾದಲ್ಲಿ ನನ್ನನ್ನ ಕೇಳಬಹುದು. ದಟ್ ಇಸ್ ಅ ಒನ್ ಥಿಂಗ್. ಸೊ ಝೆನ್ ಪೇಪರ್ಸ್ ನ ಶೇರ್ ಮಾಡಿ. ಅಂಡ್ ಸಾಕಷ್ಟು ಜನ ಕೇಳ್ತಾ ಇದ್ರ ಏನಂತಂದ್ರೆ, ಮ್ಯಾಮ್ ಎಕ್ಸಾಮಿನೇಷನ್ ಅನ್ನ ಬಾಲ್ ಪೆನ್ ಅಲ್ಲಿ ಬರಿಬಹುದಾ ಅಥವಾ ಜೆಲ್ ಪೆನ್ ಅಲ್ಲಿ ಬರಿಬಹುದಾ ಅಂತ ಕೇಳ್ತಾ ಇದ್ರ. ಯಾವ್ದ್ರಲ್ಲಿ ಬರಿಬೇಕು ಅಂತ ಕೇಳ್ತಾ ಇದ್ರ. ಮೈ ಸಿನ್ಸಿಯರ್ ಅಡ್ವೈಸ್, ನಾನು ವ್ಯಾಲ್ಯೂಯೇಷನ್ ಮಾಡೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಎಕ್ಸಾಮ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಬಾಲ್ ಪೆನ್ ಅಲ್ಲಿ ಬರೆಯೋದನ್ನ ಮರಿಬೇಡಿ. ನೀವು ಬಾಲ್ ಪೆನ್ ಅಲ್ಲೇ ಬರಿಬೇಕು, ಜೆಲ್ ಪೆನ್ ಯೂಸ್ ಮಾಡಬಾರ್ದು. ಅರ್ಥ ಆಗ್ತಿದ್ದಿಲ್ಲ? ಯು ಮಸ್ಟ್ ರೈಟ್ ಯುವರ್ ಎಕ್ಸಾಮಿನೇಷನ್ ಬೈ ಯೂಸಿಂಗ್ ದ ಬಾಲ್ ಪೆನ್ ಓನ್ಲಿ. ಯು ಮಸ್ಟ್ ನಾಟ್ ಯೂಸ್ ದ ಜೆಲ್ ಪೆನ್. ಜೆಲ್ ಪೆನ್ ಅನ್ನ ಯೂಸ್ ಮಾಡಬಾರ್ದು, ಬಿಕಾಸ್ ನಾವು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಬೈ ಮಿಸ್ಟೇಕ್, ಸೊ ಯಾರೋ ಒಬ್ಬ ವ್ಯಾಲ್ಯೂಯೇಟರ್ ನಿಮ್ಮ ಒಂದು ಪೇಪರ್ ಮೇಲೆ ಒಂದು ಡ್ರಾಪ್ ಆಫ್ ವಾಟರ್ ಏನಾದ್ರು ಬಿತ್ತು ಅಂದ್ರೆ ನಿಮ್ಮ ಆನ್ಸರ್ಸ್ ಎಲ್ಲ ಏನಾಗುತ್ತೆ, ಜೆಲ್ ಪೆನ್ ಆಗಿದ್ರೆ ಫೇಡ್ ಔಟ್ ಆಗ್ಬಿಡುತ್ತೆ. ಸೊ ಯು ಮಸ್ಟ್ ಯೂಸ್ ದ ಬಾಲ್ ಪೆನ್. ಅದೊಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ಡೌಟ್ ಸೆಷನ್ ಏನಿದೆ ಇದನ್ನ
ಕಂಟಿನ್ಯೂ ಮಾಡ್ತಾ ಬರೋಣ. ಸೊ ಸಾಕಷ್ಟು ಜನ ಈಗ ಹೊಸ ಹೊಸ ಡೌಟ್ಸ್ ಅನ್ನ ಅರೈಸ್ ಮಾಡ್ತಾ ಬಂದಿದ್ದೀರಾ. ಸೊ ನಿಮ್ಮ ಡೌಟ್ಸ್ ಏನಿದೆ, ಹೊಸ ಡೌಟ್ಸ್ ನ ಅಗೈನ್ ಮತ್ತೆ ಹೇಳ್ತಾ ಇದೀನಲ್ಲ, ನಾನು ಇನ್ನೊಂದು ಪೋಸ್ಟ್ ನ ಹಾಕ್ತೀನಿ ಈ ವಿಡಿಯೋ ಆದ್ಮೇಲೆ. ಸೊ ಪೋಸ್ಟ್ ಕೆಳಗಡೆ ಮೆನ್ಷನ್ ಮಾಡಿ ನಾನು ಡಿಸ್ಕಸ್ ಮಾಡ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್. ಸೊ ಒಂದ್ ವೇಳೆ ನೋಡಿ, ನಾನು ಒಂದು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಫ್ ಯು ಆರ್ ಅನ್ ಆವರೇಜ್ ಸ್ಟೂಡೆಂಟ್, ಓಕೆ, ಸೊ ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಕಲಿಯಕ್ ಆಗ್ತಾ ಇಲ್ಲ ಅಂದ್ರೆ ಪ್ಲೀಸ್ ಗೋ ಥ್ರೂ ದ 2022 ಮಾಡೆಲ್ ಕ್ವಶನ್ ಪೇಪರ್ ಅಂಡ್ ಆಲ್ಸೋ ದ ಸ್ಟೇಟ್ ಪ್ರಿಪರೇಟರಿ ಪೇಪರ್. ಮಾಡೆಲ್ ಪೇಪರ್ ಅಂಡ್ ಸ್ಟೇಟ್ ಪ್ರಿಪರೇಟರಿ ಪೇಪರ್ ಎರಡನ್ನೂ ಕೂಡ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ. ಜೊತೆಗೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹ್ಯಾಂಡ್ ರಿಟನ್ ನೋಟ್ಸ್ ನ ಶೇರ್ ಮಾಡಿದೀನಿ. ಐ ಹ್ಯಾವ್ ಶೇರ್ಡ್ ದ ಹ್ಯಾಂಡ್ ರಿಟನ್ ನೋಟ್ಸ್. ಸೊ ನಾನು ಏನ್ ಹ್ಯಾಂಡ್ ರಿಟನ್ ನೋಟ್ಸ್ ನ ಶೇರ್ ಮಾಡಿದೀನಿ, ಸೊ ಡೂ ರೀಡ್ ಔಟ್ ಆಲ್ ದ ಪಾಯಿಂಟ್ಸ್ ಗಿವನ್ ಇನ್ ದ ಹ್ಯಾಂಡ್ ರಿಟನ್ ನೋಟ್ಸ್. ಸೊ ಅದಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಪಿಂಗ್ ಮಾಡಿ ನಿಮ್ಗೆ ನಾನು ಗೈಡ್ ಮಾಡ್ತೀನಿ. ಇಷ್ಟನ್ನೇ ಓದಿದ್ರು ಕೂಡ ನಿಮ್ಗೆ ಮೋರ್ ದನ್ 50 to 60 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ನಿಮಗೆ ಗೊತ್ತು, ಈ ವರ್ಷ ದೇರ್ ಆರ್ 16 ಮಾರ್ಕ್ಸ್ ಫಾರ್ ಡಯಾಗ್ರಾಮ್ಸ್ ಫ್ರಮ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯೋ. ಅಂಡ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕಾನ್ಸೆಪ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಕೋರಿಂಗ್ ಪ್ಯಾಕೇಜಸ್ ನ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನ ಪ್ಲೇ ಲಿಸ್ಟ್ ನಲ್ಲಿ ಇದೆ ಸ್ಕೋರಿಂಗ್ ಪ್ಯಾಕೇಜಸ್ ನ ವಿಡಿಯೋಸ್, ಅದರ PDF ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿದ್ದೀನಿ. ಡೂ ಫಾಲೋ ದಟ್. ಓಕೆ, once again I am sincerely advising for the students who are asking that which pen we have to use to write the examination, do use the ball pen, do not use the gel pen, yes, fine. So ಈಗ ನಾವು ಡೌಟ್ಸ್ ಅನ್ನ ನೋಡ್ತಾ ಬರೋಣ. ಏನೆಲ್ಲ ಡೌಟ್ಸ್ ನೀವು ಎಕ್ಸಾಮ್ ಅಲ್ಲಿ ಲೈಕ್ ನನ್ನ ಕಮ್ಯುನಿಟಿ ಒಂದು ಪೋಸ್ಟ್ ನಲ್ಲಿ ಕೇಳಿರುವಂತ ಕ್ವೆಶ್ಚನ್ ಗೆ ಪೋಸ್ಟ್ ಮಾಡಿದಿರಾ ಅಂತ. ಸೊ ಫಸ್ಟ್ ಡೌಟ್ ಬಂದು ಇಟ್ ಇಸ್ ಬಿನ್ ಆಸ್ಕ್ಡ್ ಬೈ ಸುಹಾಸಿನಿ ಅನ್ನೋರು ಡೌಟ್ ಕೇಳಿದರೆ. ಶಿ ಇಸ್ ಫ್ರಮ್ ಡಿಸ್ಟ್ರಿಕ್ಟ್ ರಾಯಚೂರ್ ಡಿಸ್ಟ್ರಿಕ್ಟ್ ಇಂದ ಸುಹಾಸಿನಿ ಅನ್ನೋರು ಅವರ ಒಂದು ಡೌಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಸೊ ಅವ್ರ ಡೌಟ್ ಏನು ಅಂದ್ರೆ, ದ ಟಾಲ್ ಪೀ ಪ್ಲಾಂಟ್ ಬೇರಿಂಗ್ ದ ರೆಡ್ ಕಲರ್ ಫ್ಲವರ್ ಈಸ್ ಕ್ರಾಸ್ಡ್ ವಿತ್ ದ dwarf pea plant bearing the white color flower represents the results obtained in the F2 generation of the dihybrid cross ಅಂತ ಕೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಜನಕ್ಕೆ ಏನಪ್ಪಾ ಡೌಟ್, ವಾಟ್ ಈಸ್ ಯುವರ್ ಡೌಟ್? ನಿಮ್ಗೆ ಡೌಟ್ ಏನು ಅಂದ್ರೆ, ಫಸ್ಟ್ ಡೌಟ್ ಏನ್ ಬರುತ್ತೆ ಅಂದ್ರೆ, ಇದು ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಅನ್ನೋದು ಫಸ್ಟ್ ಡೌಟ್ ಬರುತ್ತೆ. ಫಸ್ಟ್ ಆಫ್ ಆಲ್ ನೀವು ಮೋನೋಹೈಬ್ರಿಡ್ ಅಥವಾ ಡೈಹೈಬ್ರಿಡ್ ಅಂತ ಫಸ್ಟ್ ಆಫ್ ಆಲ್ ಐಡೆಂಟಿಫೈ ಮಾಡೋದನ್ನ ಕಲ್ತ್ಕೊಳ್ಬೇಕು ಡಿಯರ್ ಸ್ಟೂಡೆಂಟ್ಸ್. ಸೊ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಓಕೆ, ಸೊ ನೀವ್ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡ್ಬೇಕು ಅಂದ್ರೆ, ನೋಡಿ ಈ ಕ್ವಶನ್ ಅಲ್ಲಿ ಏನೋ ಡೈರೆಕ್ಟ್ ಆಗಿ ಡೈಹೈಬ್ರಿಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದ್ ವೇಳೆ ಎಕ್ಸಾಮ್ ಅಲ್ಲಿ ಇದು ಮೋನೋಹೈಬ್ರಿಡ್ ಅಥವಾ ಡೈಹೈಬ್ರಿಡ್ ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೆ ಹೌ ಡು ಯು ಐಡೆಂಟಿಫೈ? ವೆರಿ ಸಿಂಪಲ್. ನೋಡಿ, ಇದು ಮೋನೋಹೈಬ್ರಿಡ್ ಆಗಿದ್ರೆ ಒಂದೇ ಟೈಪ್ ಆಫ್ ಟ್ರೇಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದಷ್ಟು ಟ್ರೇಟ್ಸ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಟ್ರೇಟ್ಸ್ ಅಂದ್ರೆ ಏನು? ಟ್ರೇಟ್ಸ್ ಆರ್ ನಥಿಂಗ್ ಬಟ್ ಎ ಕ್ಯಾರೆಕ್ಟರ್ಸ್ ಡಿಯರ್ ಸ್ಟೂಡೆಂಟ್ಸ್. ಟ್ರೇಟ್ಸ್ ಅಂದ್ರೆ ನಾವು ಸೈನ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಟಾಲ್ ಅನ್ನೋದು ಒಂದು ಕ್ಯಾರೆಕ್ಟರ್. ಇದಕ್ಕೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಏನಪ್ಪಾ ಆಗಿರುತ್ತೆ ಅಂದ್ರೆ ಶಾರ್ಟ್ ಆಗಿರುತ್ತೆ. ಶಾರ್ಟ್ ಅಂತ ಆದ್ರೂ ಹೇಳ್ಬೋದು, ಅಥವಾ ನಾವು ಡ್ವಾರ್ಫ್ ಅಂತ ಆದ್ರೂ ಕೂಡ ಹೇಳ್ಬೋದು. ಶಾರ್ಟ್ ಅಥವಾ ಡ್ವಾರ್ಫ್ ಎರಡೂ ಕೂಡ ಏನಾಗುತ್ತೆ, ಸೊ ಕಾಮನ್ ವರ್ಡ್ಸ್ ಫಾರ್ ಆಪೋಸಿಟ್ ಫಾರ್ ಟಾಲ್. ಸೊ ಈಗ ಟಾಲ್ ಅನ್ನೋದು, ಶಾರ್ಟ್ ಅನ್ನೋದು, ಹೈಟ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಒಂದು ಟ್ರೇಟ್. ಈ ಟಾಲ್ ಗೆ ಕಾಂಟ್ರಾಸ್ಟಿಂಗ್ ಏನಾಗಿದೆ, ಶಾರ್ಟ್ ಆಗಿದೆ. ಅದೇ ರೀತಿ ಕಲರ್ ತಗೊಳ್ಳೋಣ. ಈಗ ಕಲರ್ ಅಲ್ಲಿ ಲೆಟಸ್ ಟೇಕ್ ಒಂದು ರೆಡ್ ಕಲರ್ ತಗೊಳ್ಳೋಣ. ರೆಡ್ ಕಲರ್ ಗೆ ಆಪೋಸಿಟ್ ಯಾವ್ದಾದ್ರು ತಗೊಳ್ಳೋಣ. ಓಕೆ, ಎನಿ ಕಲರ್ ವಿ ಕ್ಯಾನ್ ಟೇಕ್. ಲೆಟ್ ಇಸ್ ನೇವ್ ಟೇಕ್ ಪಿಂಕ್ ಅಂತ ತಗೊಳ್ಳೋಣ. ಏನಪ್ಪಾ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಅಬ್ಸರ್ವಿಂಗ್ ಹಿಯರ್? ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದ್ರೆ, ಈ ಹೈಟ್ ಅನ್ನೋದು ಒಂದು ಟ್ರೇಟ್ ಆಗಿದೆ, ಕಲರ್ ಅನ್ನೋದು ಒಂದು ಟ್ರೇಟ್ ಆಗಿದೆ. ಹೈಟ್ ಈಸ್ ಒನ್ ಟ್ರೇಟ್ ಅಂಡ್ ಕಲರ್ ಈಸ್ ಅನದರ್ ಟ್ರೇಟ್. ಹಿಯರ್ ವಾಟ್ ಆರ್ ಯು ಅಬ್ಸರ್ವಿಂಗ್ ಹಿಯರ್? Here only one trait is independently taken. I have not taken two traits together. ಎರಡು ಟ್ರೇಟ್ಸ್ ನ ಟುಗೆದರ್ ತಗೊಂಡಿಲ್ಲ, ಒಂದೊಂದೇ ಟ್ರೇಟ್ ನ ಸಪರೇಟ್ ಮಾಡಿದೀನಿ. ಸೊ ಈ ರೀತಿ ಕ್ವಶನ್ ಅಲ್ಲಿ ಟಾಲ್, ಶಾರ್ಟ್ ಅಥವಾ ರೆಡ್, ಪಿಂಕ್ ಅಂತ ಒಂದೇ ಕ್ಯಾರೆಕ್ಟರ್ ನ ಅವರು ಹೈಲೈಟ್ ಮಾಡಿ ಕೇಳ್ತಾ ಇದ್ದಾರೆ. ಅದು ಯಾವ್ದಾದ್ರು ಕ್ಯಾರೆಕ್ಟರ್ ಆಗಿರ್ಬೋದು. ಈಗ ಹೈಟ್ ಅನ್ನೋದಕ್ಕೆ ಟಾಲ್ ಅಂಡ್ ಶಾರ್ಟ್ ಅನ್ನೋದು ಕಾಂಟ್ರಾಸ್ಟಿಂಗ್ ಆಗಿದ್ರೆ, ಕಲರ್ ಅನ್ನೋದಕ್ಕೆ ರೆಡ್ ಅಂಡ್ ಪಿಂಕ್, ರೆಡ್ ಅಂಡ್ ವೈಟ್ ಆಗಿರ್ಬೋದು, ಬ್ಲೂ ಅಂಡ್ ಬ್ಲಾಕ್ ಆಗಿರ್ಬೋದು. ಸೊ ಒಂದೇ ಒಂದು ಟ್ರೇಟ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಅದನ್ನ ನಾವು ಮೋನೋಹೈಬ್ರಿಡ್ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ಇಟ್ ಆಸ್? ಇದನ್ನ ನಾವು ಮೋನೋಹೈಬ್ರಿಡ್ ಅಂತ ಹೇಳ್ತೀವಿ ಡಿಯರ್ ಸ್ಟೂಡೆಂಟ್. ಬಟ್ ಈ ಕ್ವಶನ್ ಅಲ್ಲಿ ನೋಡಿ, ಎರಡೆರಡು ಟ್ರೇಟ್ಸ್ ಏನಾಗುತ್ತೆ, ಒಟ್ಟೊಟ್ಟಿಗೆ ಇದೆ. ಟಾಲ್ ಮತ್ತೆ ಏನಿದೆ, ಒಂದು ನೋಡಿ, ಟಾಲ್ ಅನ್ನೋದು ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಏನು ಹೈಟ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ, ರೆಡ್ ಅನ್ನೋದು ಕಲರ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಟಾಲ್, ರೆಡ್. ಸೊ ಟೂ ಟ್ರೇಟ್ಸ್ ಆರ್ ಕಂಬೈನಿಂಗ್ ಅಂಡ್ ದೇರ್ ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಆರ್ ಆಲ್ಸೋ ಗಿವನ್ ಹಿಯರ್.
ಟಾಲ್ ಅನ್ನೋ ನಾವ್ ಇನ್ನೊಂದು ಹೇಗೆ ನೋಡಿ, ನೀವು ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ಲೆಟರ್ಸ್ ಕೊಟ್ಟಿಲ್ಲ ಅಂದ್ರೆ ನೀವೇ ಲೆಟರ್ಸ್ ಹಾಕೊಳ್ಳಿ, ನೋ ಇಶ್ಯೂಸ್. ನೋಡಿ, ಟಾಲ್ ಅನ್ನೋದಕ್ಕೆ ಕ್ಯಾಪಿಟಲ್ ಟಿ ಅಂತ ನೀವು ಹಾಕೊಳ್ತಿದ್ರೆ, ಶಾರ್ಟ್ ಅನ್ನೋದಕ್ಕೆ ಏನ್ ಮಾಡ್ಬೇಕು, ಇದ್ರ ಆಪೋಸಿಟ್ ಸ್ಮಾಲ್ ಲೆಟರ್ ಏನಿದೆ ಸ್ಮಾಲ್ ಟಿ ಹಾಕೊಳ್ತೀರಾ. ಒಂದ್ ವೇಳೆ ರೆಡ್ ಗೆ ನೀವು ಕ್ಯಾಪಿಟಲ್ ಆರ್ ಅಂತ ತಗೊಂಡ್ರೆ, ನೀವು ಏನ್ ಮಾಡ್ಬೇಕು, ಪಿಂಕ್ ಗೆ ಇದರ ಸ್ಮಾಲ್ ಲೆಟರ್ ಸ್ಮಾಲ್ ಆರ್ ತಗೊಳ್ತೀರಾ. ಸೊ ಇದನ್ನೇ ನೀವು ಕಂಟಿನ್ಯೂ ಮಾಡ್ತೀರಾ ವಿತ್ ಮೋನೋಹೈಬ್ರಿಡ್. ಸೊ ವಿ ಆರ್ ಟಾಕಿಂಗ್ ನಾವ್ ಅಬೌಟ್ ಡೈಹೈಬ್ರಿಡ್ ಬಗ್ಗೆ ಕೇಳಿದ್ದಾರೆ ಇಲ್ಲಿ ಸುಹಾಸಿನಿ. ಓಕೆ, ಸೊ ಡೈಹೈಬ್ರಿಡ್ ಬಗ್ಗೆ ಕೇಳಿದಾಗ ಏನಂತ ಹೇಳಿದೆ, ದೇರ್ ಶುಡ್ ಬಿ 2 traits with the respect to their contrasting characters. So let me take now 2 different traits ಇದೆ. ಏನಿದೆ, ಒಂದು ಇಲ್ಲಿ ಟಾಲ್ ಇದೆ, ಟಾಲ್ ಮತ್ತೆ ರೆಡ್ ಇದೆ. ಟಾಲ್ ಅನ್ನೋದು ಹೈಟ್ ಅಂತ, ರೆಡ್ ಅನ್ನೋದು ಈಗ ಇಲ್ಲಿ ಏನಾಗಿದೆ, ಕಲರ್ ಆಗಿದೆ. ಸೊ ಎಕ್ಸಾಮ್ ಅಲ್ಲಿ ನೋಡಿ, ಬೇಸಿಕಲಿ ಈ ಕ್ವಶನ್ ಅನ್ನು 4 ಮಾರ್ಕ್ ಗೆ ಕೇಳ್ತಾರೆ ಡಿಯರ್ ಸ್ಟೂಡೆಂಟ್ಸ್. ಸೊ ಎಷ್ಟು ಮಾರ್ಕ್ಸ್ ಗೆ ಕೇಳ್ತಾರೆ ಅಂದ್ರೆ, ಬೇಸಿಕಲಿ ಈ ಕ್ವಶನ್ ಅನ್ನ 4 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಸಾಕಷ್ಟು ಜನ ಆಕಾಶವಾಣಿ ಪ್ರೋಗ್ರಾಮ್ ಇಂಪಾರ್ಟೆಂಟ್ ಅಂತ ಕೇಳಿದ್ದೀರಾ. ಸೊ ಆಕಾಶವಾಣಿ ಪ್ರೋಗ್ರಾಮ್ 100% ಇಂಪಾರ್ಟೆಂಟ್. ನಾನು ಏನ್ ಶೇರ್ ಮಾಡಿದೀನಿ, ನೀವು ನನ್ನ ಚಾನಲ್ ನಲ್ಲಿ ಪ್ಲೇ ಲಿಸ್ಟ್ ಹೋದ್ರೆ ಆಕಾಶವಾಣಿ ಪ್ರೋಗ್ರಾಮ್ಸ್ ಅಂತ ಹಾಕಿದೀನಿ, ಚೆಕ್ ಮಾಡಿ. ನೀವು ನಾನು ಎಲ್ಲಾ ಸಬ್ಜೆಕ್ಟ್ಸ್ ಪೋಸ್ಟ್ ಮಾಡಿದೀನಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಎಸ್, ನೋಡಿ ಈಗ ನಾವು ಟಾಲ್ ರೆಡ್ ಅಂಡ್ ಡ್ವಾರ್ಫ್ ವೈಟ್ ಆಯ್ತಾ, ಅಥವಾ ಡ್ವಾರ್ಫ್ ಪಿಂಕ್ ಏನಾದ್ರೂ ಕೊಟ್ಟಿರ್ಲಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಹೌ ಡು ಯು ಡೂ ಇಟ್? ನೋಡಿ, ಫಸ್ಟ್ ಲೆಟ್ ಅಸ್ ರೈಟ್ ದ ಲೆಟರ್ಸ್. ನೋಡಿ, ಇದು ಟಾಲ್, ಕ್ಯಾಪಿಟಲ್ ಟಿ ಏನಾಗಿದೆ, ಟಾಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಟಾಲ್ ಪಿ ಪ್ಲಾಂಟ್ ಯಾವ ಕಲರ್ ಇದೆ, ರೆಡ್ ಕಲರ್ ಇದೆ. ಸೊ ರೆಡ್ ಕಲರ್ ಅಂದ್ರೆ ಕ್ಯಾಪಿಟಲ್ ಆರ್ ಇದೆ. ನೋಡಿ, ಈ ರೀತಿ ಆನ್ಸರ್ಸ್ ಬರಿಬೇಕು ನೀವು ಎಕ್ಸಾಮ್ ಅಲ್ಲಿ. ಸೊ ಏನ್ ಕೇಳ್ತಾ ಇದಾರೆ, ಕ್ರಾಸ್ಡ್ ವೇ. ಸೊ ಒಂದನ್ನ ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ನಾವು F1 ಜನರೇಷನ್ ಅಲ್ಲಿ ಪ್ರೋಜನಿನ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂದ್ರೆ, ಫಸ್ಟ್ಲಿ ವಿ ಆರ್ ಗೋಯಿಂಗ್ ಟು ಕ್ರಾಸ್ ಪಾಲಿನೇಟ್. ಸೊ ಇಫ್ ಯು ಆರ್ ನಾಟ್ ಫೈಂಡಿಂಗ್ ದ ಸ್ಕ್ರೀನ್ ಕ್ಲಿಯರ್ಲಿ, ನಿಮ್ಮ ಯೂಟ್ಯೂಬ್ ನ ಒಂದು ಸೆಟ್ಟಿಂಗ್ಸ್ ಮೇಲೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಬಟನ್ ಇದೆ. ಸೆಟ್ಟಿಂಗ್ಸ್ ಬಟನ್ ನಲ್ಲಿ 480 ಪಿಕ್ಸೆಲ್ಸ್ ಗೆ, ಅಂದ್ರೆ ವಿಡಿಯೋ ಕ್ಲಾರಿಟಿನ 480 ಪಿಕ್ಸೆಲ್ಸ್ ಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅಲ್ಲಿ 480 ಪಿಕ್ಸೆಲ್ಸ್ ಗೆ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಿಮ್ಮ ವಿಡಿಯೋ ಕ್ಲಾರಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಫೈನ್. ಸೊ ಈಗ ಟಾಲ್ ರೆಡ್ ಏನಾಗಿದೆ, ಇಟ್ ಈಸ್ ಕ್ರಾಸ್ ಪಾಲಿನೇಟಿಂಗ್. ಏನಾಗ್ತಾ ಇದೆ, ಇಟ್ ಇಸ್ ಕ್ರಾಸ್ ಪಾಲಿನೇಟಿಂಗ್ ವಿತ್ ಯಾವುದು ಇಲ್ಲಿ ಕೊಟ್ಟಿದ್ದಾರೆ, ಪಿ ಪ್ಲಾಂಟ್ ಬೇರಿಂಗ್ ದ ವೈಟ್ ಫ್ಲವರ್ಸ್. ನೋಡಿ, ಈಗ ಟಾಲ್ ಗೆ ಆಪೋಸಿಟ್ ಏನಾಗಿದೆ, ಇಲ್ಲಿ ಡ್ವಾರ್ಫ್ ಆಗಿರುತ್ತೆ. ಡ್ವಾರ್ಫ್ ಈಸ್ ಸ್ಮಾಲ್ ಟಿ. ಸೊ ರೆಡ್ ಕ್ಯಾಪಿಟಲ್ ಆರ್ ಆದ್ರೆ ಏನಾಗುತ್ತೆ, ವೈಟ್ ಫ್ಲವರ್ ಈಗ ಸ್ಮಾಲ್ ಆರ್. ರೆಡ್ ಗೆ ಆಪೋಸಿಟ್ ಏನೇ ಇರ್ಲಿ, ಯಾವುದೇ ಕಲರ್ ಇದ್ರೂ ಕೂಡ ಇಲ್ಲಿ ಏನಾಗುತ್ತೆ, ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಏನಾಗುತ್ತೆ, ಸ್ಮಾಲ್ ಲೆಟರ್. ಅದು ನಿಮ್ಗೆ ಗೊತ್ತಿರಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸ್ಮಾಲ್ ಲೆಟರ್. ಓಕೆನಾ? ಸೊ ಫಸ್ಟ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು ನೀವು. ಓಕೆನಾ? ಸೊ ಈಗ ಕ್ರಾಸ್ ಪಾಲಿನೇಟ್ ಮಾಡ್ತಾ ಇದ್ರೆ, F1 ಪ್ರೋಜನಿ ಬರ್ಬೇಕು ಅಂದ್ರೆ ಡಿಯರ್ ಸ್ಟೂಡೆಂಟ್, ನೀವು ಕ್ರಾಸ್ ಪಾಲಿನೇಟೇ ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವುದೇ ಟ್ರೇಟ್ ಕೊಡ್ಲಿ, ಓಕೆ, F1 ಪ್ರೋಜನಿಗೆ ನೀವೇನ್ ಮಾಡ್ಬೇಕು, ಕ್ರಾಸ್ ಪಾಲಿನೇಟ್ ಮಾಡ್ಬೇಕು. ನೋಡಿ, ಕ್ರಾಸ್ ಪಾಲಿನೇಟ್ ಮಾಡ್ತೀರಾ F1 ಪ್ರೋಜನಿ ಅಂದ್ರೆ, F1 ಆಫ್ ಸ್ಪ್ರಿಂಗ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಜನರೇಷನ್, ಫಸ್ಟ್ ಫೀಲಿಯರ್ ಜನರೇಷನ್ ಬೇಬಿ ಅಂತ ಹೇಳ್ತೀವಿ. ಇದನ್ನ ಫೈಂಡ್ ಔಟ್ ಮಾಡಕ್ಕೆ ಫಸ್ಟ್ ನೀವೇನ್ ಮಾಡ್ತೀರಾ, ಕ್ರಾಸ್ ಪಾಲಿನೇಟ್ ಮಾಡ್ತೀರಾ. ಕ್ರಾಸ್ ಪಾಲಿನೇಟ್ ಮಾಡಿದಾಗ ಕೆಲವ್ರು ಏನ್ ಮಿಸ್ಟೇಕ್ ಮಾಡ್ತೀರಾ, ಏನ್ ಮಿಸ್ಟೇಕ್ ಮಾಡಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಡಿಯರ್ ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ. ನೋಡಿ, ಇದನ್ನ ಕ್ರಾಸ್ ಪಾಲಿನೇಟ್ ಮಾಡಿದಾಗ ಈ ಲೆಟರ್ಸ್ ಏನಿದೆ, ವಿ ಆರ್ ಕಾಲಿಂಗ್ ದಿಸ್ ಆಸ್ ಅಲೀಲ್ಸ್ ಅಂತ ಹೇಳ್ತೀವಿ. ಈ ಒಂದೊಂದು ಲೆಟರ್ನು ಕೂಡ ನಾವೇನಂತ ಹೇಳ್ತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಅಲೀಲ್. ವಾಟ್ ವಿ ಕಾಲ್ ಇಟ್ ಆಸ್, ವಿ ವಿಲ್ ಕಾಲ್ ಇಟ್ ಆಸ್ ಅಲೀಲ್. ಅರ್ಥ ಆಗ್ತದೆ ಅಲ್ವಾ? ಸೊ ಇಲ್ಲಿ ಕ್ಯಾಪಿಟಲ್ ಟಿ ನ ತಗೊಳ್ಳಿ F1 ಜನರೇಷನ್ ಪ್ರೋಜನಿ ಬರೆಯಕ್ಕೆ. ನೋಡಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್ ಇಲ್ಲಿಂದ ತಗೊಂಡಿದೀವಿ. ದೆನ್ ಇಲ್ಲಿ ಸ್ಮಾಲ್ ಟಿ, ಸ್ಮಾಲ್ ಆರ್ ಇಲ್ಲಿಂದ ತಗೊಂಡಿದೀವಿ. ನೋಡಿ, ಈ ರೀತಿ ಬರೆದ್ರು ಕರೆಕ್ಟ್. ಬಟ್ ನಾವೇನ್ ಮಾಡ್ಬೇಕು ಅಂದ್ರೆ, ನೋಡಿ, ಫಸ್ಟ್ ಆಫ್ ಆಲ್ ಈ ರೀತಿ ಬರೆದ್ರೆ ಕರೆಕ್ಟ್. ಬಟ್ ಏನ್ ತಪ್ಪಾಗುತ್ತೆ ಅಂತ ಹೇಳ್ತೀನಿ ನೋಡಿ, ಯಾವ ರೀತಿ ಬರಿಬೇಕು ಅಂತ ಹೇಳ್ತೀನಿ ನೋಡಿ. ಒಂದ್ ವೇಳೆ ಎಕ್ಸಾಮ್ ಅಲ್ಲಿ ನೀವು ಈ ರೀತಿ ಬರ್ದಿದ್ರ, ಸೊ F1 ಪ್ರೋಜನಿ ಬಂದಿದೆ. F1 ಪ್ರೋಜನಿ ಏನಾಗಿದೆ, ಸೊ ಕ್ಯಾಪಿಟಲ್ ಲೆಟರ್ ಏನಾಗಿರುತ್ತೆ, ಅದು ಡಾಮಿನೆಂಟ್ ರೇಟ್. ಸೊ ಡಾಮಿನೆಂಟ್ ರೇಟೇ ಆಗಿರುತ್ತೆ. ಸೊ ಕ್ಯಾಪಿಟಲ್ ಟಿ ಅಂದ್ರೆ ಟಾಲು, ಕ್ಯಾಪಿಟಲ್ ಆರ್ ಅಂದ್ರೆ ರೆಡ್. ನಮ್ಮ ಪ್ರೋಜನಿ ಏನಾಗಿದೆ, ಟಾಲ್ ರೆಡ್ ಪ್ಲಾಂಟ್ ಆಗಿದೆ F1 ಜನರೇಷನ್ ಅಲ್ಲಿ. F1 ಜನರೇಷನ್ ಅಲ್ಲಿ ಏನಾಗಿದೆ, ಟಾಲ್ ರೆಡ್ ಆಗಿರುತ್ತೆ. ಓಕೆನಾ? ಏನಾಗಿದೆ, ಟಾಲ್ ರೆಡ್ ಆಗಿದೆ. ಬಟ್ ನೀವು F2 ಪ್ರೋಜನಿನ ಈಗ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ವಾಟ್ ಆರ್ ಯು ಗೋಯಿಂಗ್ ಟು ಡೂ ಈಸ್, ಯು ಆರ್ ಗೋಯಿಂಗ್ ಟು ಸೆಗ್ರಿಗೇಟ್. ಇದನ್ನ ನೀವೇನ್ ಮಾಡ್ತೀರಾ, ಸೆಗ್ರಿಗೇಟ್ ಮಾಡ್ತೀರಾ. ಸೆಗ್ರಿಗೇಟ್ ಮಾಡೋ ಟೈಮಲ್ಲಿ ಏನಾಗುತ್ತೆ ನೋಡಿ, ಈ ಟಿ ನ ಇದ್ರ ಜೊತೆ ಕ್ರಾಸ್ ಮಾಡಿದಾಗ ನಮ್ಗೆ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಬರಬಾರ್ದು. ಸೆಗ್ರಿಗೇಟ್ ಮಾಡ್ಬೇಕಾದ್ರೆ ನಮಗೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್ ಬರಬೇಕು. ಸೊ ಹೇಗೆ ಮ್ಯಾಮ್, ನೀವು ಮಾಡಿರೋ ಮೆಥಡ್ ಏನೋ ಕರೆಕ್ಟ್ ಅಂತ ಹೇಳ್ತಾ ಇದ್ರೆ, ಬಟ್ ಇಲ್ಲಿ ರಾಂಗ್ ಅಂತ ಹೇಳ್ತಾ ಇದ್ರ, ಹೇಗೆ ಅರೇಂಜ್ ಮಾಡ್ಬೇಕು, ದಟ್ ಈಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್.
ನೋಡಿ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಈ ರೀತಿ ಅರೇಂಜ್ ಮಾಡಿದ್ರು ಕೂಡ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಬಟ್ ಎಕ್ಸಾಮ್ ಅಲ್ಲಿ ನೀವು ಯಾವ ರೀತಿ ಅರೇಂಜ್ ಮಾಡಬೇಕು ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ arrangement of the letters, that is arrangement of the alleles in the progeny, obtaining progeny is very important. So ಏನ್ ಮಾಡ್ತೀರಾ ಅಂದ್ರೆ, see you are going to take, ನೋಡಿ ಈ ಕ್ಯಾಪಿಟಲ್ ಟಿ ನ ಬರ್ಕೊಳ್ಳಿ F1 ಪ್ರೋಜನಿಗೆ. ಈ F1 ಪ್ರೋಜನಿ ಕ್ಯಾಪಿಟಲ್ ಟಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಟಾಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದರ ಕಾಂಟ್ರಾಸ್ಟಿಂಗ್ ಟ್ರೇಟ್ ಏನಿದೆ, ಸ್ಮಾಲ್ ಟಿ ಅಂದ್ರೆ ಡ್ವಾರ್ಫ್, ಸ್ಮಾಲ್ ಟಿ ನ ಬರ್ಕೊಳ್ಳಿ. ದೆನ್ ಈಗ ನೆಕ್ಸ್ಟ್ ಬರ್ಕೊಳ್ಳಿ, ರೌಂಡ್ ಅನ್ನೋದು ಏನು, ಇಟ್ ಇಸ್ ಸಾರಿ ರೆಡ್ ಕಲರ್ ಅಲ್ವಾ, ರೆಡ್ ಅನ್ನೋದು ಏನು ಕಲರ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ರೆಡ್ ಕಲರ್ ನ ಬರ್ಕೊಳ್ಳಿ. ಅದರ ಕಾಂಟ್ರಾಸ್ಟಿಂಗ್ ಟ್ರೇಟ್ ಏನಾಗಿದೆ, ಈಗ ವೈಟ್ ಕಲರ್ ನ ನೀವು ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಆಗ್ಲೇ ಬರ್ದಂತ ಒಂದು ಪ್ರೋಜನಿ, ಈಗ್ಲೇ ಬರ್ದಿರುವಂತ ಪ್ರೋಜನಿ, ಇದು ಆರ್ಡರ್ ಚೇಂಜ್ ಇದೆ ಬಟ್ ಆನ್ಸರ್ ಸೇಮ್ ಇದೆ. ಸೊ ಕ್ಯಾಪಿಟಲ್ ಟಿ ಇಸ್ ನಥಿಂಗ್ ಬಟ್ ದ ಟಾಲ್, ಕ್ಯಾಪಿಟಲ್ ಟಿ ಇಸ್ ನಥಿಂಗ್ ಬಟ್ ದ ಟಾಲ್ ಅಂಡ್ ಕ್ಯಾಪಿಟಲ್ ಆರ್ ಈಸ್ ನಥಿಂಗ್ ಬಟ್ ದ ರೆಡ್. ಕ್ಯಾಪಿಟಲ್ ಆರ್ ನೋಡಿ ಯಾವಾಗ್ಲೂ ಕೂಡ F1 ಪ್ರೋಜನಿ ವಿಲ್ ಬಿ ಆಲ್ವೇಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್. ಟಾಲ್ ರೆಡ್, ಆಗ್ಲೇ ಕೂಡ ಟಾಲ್ ರೆಡ್ ಬಂದಿತ್ತು, ಈಗ್ಲೂ ಕೂಡ ಟಾಲ್ ರೆಡ್ ಬಂದಿದೆ. ಬಟ್ ಏನಾಗ್ತಾ ಇದೆ ಅಂದ್ರೆ ಅರೇಂಜ್ಮೆಂಟ್ ಶುಡ್ ಬಿ ಪ್ರಾಪರ್. ಯಾಕೆ ಅರೇಂಜ್ಮೆಂಟ್ ಪ್ರಾಪರ್ ಆಗಿರ್ಬೇಕು ಅಂತ ಹೇಳ್ತೀನಿ, ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ F2 ಪ್ರೋಜನೀಸ್. ನಾವು F2 ಪ್ರೋಜನೀಸ್ ನ ಫೈಂಡ್ ಔಟ್ ಮಾಡಬೇಕು ಅದರಿಂದ. ಓಕೆನಾ? ಎಸ್. ನೋಡಿ F2 ಪ್ರೋಜನಿ, ದಿಸ್ ಇಸ್ F1. ನಮ್ಗೆ F1 ಜನರೇಷನ್ ಆನ್ಸರ್ ಬಂತು. ವಾಟ್ ಈಸ್ F1 ಜನರೇಷನ್ ಆನ್ಸರ್? Just we are removing the each allele from that is the parents, and ನಮ್ಗೆ ಏನಾಯ್ತು, F1 progeny ನಲ್ಲಿ ಟಾಲ್ ರೆಡ್ ಬಂತು. We have to find out F2 progeny because 4 marks ಗೆ ಕೇಳಿರ್ತಾರೆ ಇದನ್ನ ಎಕ್ಸಾಮ್ ಅಲ್ಲಿ. ಸೊ ನಿಮಗೆ ರೌಂಡ್ ಎಲ್ಲ ರಿಂಕಲ್ಡ್ ಗ್ರೀನ್ ಆದ್ರೂ ಕೇಳ್ಬಹುದು, ಟಾಲ್ ರೆಡ್, ಡ್ವಾರ್ಫ್ ಪಿಂಕ್ ಅಥವಾ ಡ್ವಾರ್ಫ್ ವೈಟ್ ಅಂತ ಯಾವ್ದಾದ್ರು ಕೇಳ್ಬಹುದು. ಸೆಗ್ರಿಗೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಕ್ರಾಸ್ ದಿಸ್. ನೋಡಿ ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಆರ್, ಏನಾಯ್ತು, ವಿ ಗೆಟ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್. ಓಕೆನಾ? ದೆನ್ ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಸ್ಮಾಲ್ ಆರ್, ಏನಾಗ್ತಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಆರ್. ನೆಕ್ಸ್ಟ್ ಸ್ಮಾಲ್ ಟಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಆರ್, ಏನಾಗ್ತಾ ಇದೆ, ವಿ ಗೆಟ್ ಸ್ಮಾಲ್ ಟಿ ಸ್ಮಾಲ್ ಆರ್. ಸಿಮಿಲರ್ಲಿ ಸ್ಮಾಲ್ ಟಿ ಕ್ರಾಸಸ್ ವಿತ್ ಸ್ಮಾಲ್ ಆರ್, ಏನಾಗ್ತಾ ಇದೆ, ವಿ ಗೆಟ್ ಸ್ಮಾಲ್ ಟಿ ಸ್ಮಾಲ್ ಆರ್. ನೋಡಿ ನಿಮ್ಮ ಸೆಗ್ರಿಗೇಷನ್ ಈ ರೀತಿ ಇರಬೇಕು. ಯುವರ್ ಸೆಗ್ರಿಗೇಷನ್ ಶುಡ್ ಬಿ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಈ ರೀತಿ ಸೆಗ್ರಿಗೇಷನ್ ಇದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ, 100% ನೀವು ಬರೆಯುವಂತ ಚಕ್ಕರ್ ಬೋರ್ಡ್ ಏನಿದೆ ಇದು ಕರೆಕ್ಟ್ ಆಗಿ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಚಕ್ಕರ್ ಬೋರ್ಡ್ 100% ಇದು ಕರೆಕ್ಟ್ ಆಗಿ ಬರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ನೋಡಿ ಈ ರೀತಿ ಸೆಗ್ರಿಗೇಟ್ ಮಾಡಿದ್ರಲ್ವಾ. ಸೊ ಬೈ ಟೇಕಿಂಗ್ ನೌ ದ alleles which you got after segregation, you are going to write the checkerboard. ಇವೇನ್ ನಿಮ್ಗೆ ಸೆಗ್ರಿಗೇಷನ್ ಬಂದಿದೆ, ರೈಟ್ ಇಟ್ ಇನ್ ದ ಚಕ್ಕರ್ ಬೋರ್ಡ್. ಸೊ ಏನ್ ಬಂದಿದೆ, ಫಸ್ಟ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಬರ್ಕೊಳ್ಳಿ, ಫಾಲೋಡ್ ಬೈ ನೆಕ್ಸ್ಟ್ ಏನ್ ಬಂದಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಆರ್. ಎಸ್. ನೆಕ್ಸ್ಟ್ ಬರ್ಕೊಳ್ಳಿ, ಯು ಆರ್ ಗೋಯಿಂಗ್ ಟು ರೈಟ್ ಸ್ಮಾಲ್ ಟಿ ದೆನ್ ಕ್ಯಾಪಿಟಲ್ ಆರ್. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ಸ್ಮಾಲ್ ಟಿ ಸ್ಮಾಲ್ ಆರ್. ನೋಡಿ ಈ ರೀತಿ ನಿಮ್ಗೆ ಸೆಗ್ರಿಗೇಷನ್ಸ್ ಬಂದಿದೆ. ಸೊ ನೀವು ಇಲ್ಲಿ ಏನ್ ಬರ್ಕೊಂಡಿದ್ದೀರಾ, ಓಕೆ, ಇಲ್ಲಿ ರೋಸ್ ನಲ್ಲಿ ಅದೇ ರೀತಿ ಇಲ್ಲಿ ಕಾಲಮ್ಸ್ ಕೂಡ ನೀವು ಬರ್ಕೊಳ್ಬೇಕು. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಓಕೆ, ಸೇಮ್ ಇದೇ ಆರ್ಡರ್ ಅಲ್ಲಿ ಬರ್ಕೊಳ್ಳಿ. ದೆನ್ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್, then small t capital R, and last column ನಾನು ಇಲ್ಲೇ ಬರಿತೀನಿ, it is small t small r. ನೋಡಿ ಈ ರೀತಿ ಬರ್ಕೋಬೇಕು. ಸೊ ಈಗ ಈ ರೀತಿ ಬರ್ಕೊಂಡ ನಂತರ ವಾಟ್ ಆರ್ ಯು ಡೂಯಿಂಗ್ ಈಸ್ ಯು ಆರ್ ಗೋಯಿಂಗ್ ಟು ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ. ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ ಟು ಗೆಟ್ ದ F2 ಜನರೇಷನ್ ಪ್ರೋಜನಿ. ನೋಡಿ ಟಿ ಆರ್ ಕ್ರಾಸಸ್ ವಿತ್ ಟಿ ಆರ್ ಏನಾಗುತ್ತೆ, ಯು ಕ್ಯಾನ್ ರೈಟ್ ಟಿ ಟಿ, ಯು ವಿಲ್ ಗೆಟ್ ಟಿ ಟಿ ಆರ್ ಆರ್. ನಿಮ್ಗೆ ಈ ಮ್ಯಾಥಮೆಟಿಕಲಿ ಟೇಬಲ್ಸ್ ಮಲ್ಟಿಪ್ಲೈ ಮಾಡ್ತಿರಲ್ಲ ನೋಡಿ, 1 1 1 ಅಂತ ಹೇಗೆ ಬರೀತೀರಾ ಹಾಗೆ. ಟಿ ಕ್ರಾಸಸ್ ವಿತ್ ಟಿ ಟಿ, ಆರ್ ಕ್ರಾಸಸ್ ವಿತ್ ಆರ್ ಆರ್ ಆರ್. ನೀವು ಟಿ ಆರ್ ಅಂತ ಅದು ಬರಿಬಹುದು, ಟಿ ಟಿ ಆರ್ ಆರ್ ಅಂತ ಕೂಡ ಬರಿಬಹುದು. ಎರಡು ಕೂಡ ಕರೆಕ್ಟ್, ಬೋತ್ ಆರ್ ಕರೆಕ್ಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಅಗೇನ್ ಟಿ. ನೆಕ್ಸ್ಟ್ ಇದಾದ್ಮೇಲೆ ನೋಡಿ ಈಗ ಇದನ್ನ ಕ್ರಾಸ್ ಮಾಡಿದ್ರ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಕ್ರಾಸ್ ದಿಸ್. ಸೊ ನೋಡಿ ಟಿ ಕ್ರಾಸಸ್ ವಿತ್ ಟಿ ಏನಾಗುತ್ತೆ, ಟಿ ಟಿ. ಕ್ಯಾಪಿಟಲ್ ಆರ್ ಕ್ರಾಸಸ್ ವಿತ್ ಸ್ಮಾಲ್ ಆರ್ ಏನಾಗುತ್ತೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ 4 ಮಾರ್ಕ್ ಕ್ವಶನ್ ಇದು. ನೆಕ್ಸ್ಟ್ ಇದಾದ ನಂತರ ದೆನ್ ಯು ಆರ್ ಕ್ರಾಸಿಂಗ್ ದಿಸ್ ವಿತ್ ದಿಸ್. ಸೊ ಯು ಆರ್ ಕ್ರಾಸಿಂಗ್ ಟಿ ಕ್ರಾಸಸ್ ವಿತ್ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಆರ್ ಕ್ರಾಸಸ್ ವಿತ್ ಆರ್ ಏನಾಗುತ್ತೆ, ಕ್ಯಾಪಿಟಲ್ ಆರ್ ಆಗುತ್ತೆ. ಸಿಮಿಲರ್ಲಿ ಇದರಿಂದ ಈ ಲಾಸ್ಟ್ ಕಾಲಮ್ಗೆ ಕ್ರಾಸ್ ಮಾಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಫಸ್ಟ್ ಸೆಟ್ ಇದು. ಅದೇ ರೀತಿ ನೆಕ್ಸ್ಟ್ ಸೆಟ್ ನೋಡಿ, ನಾವು ಈಗ ಇಲ್ಲಿಂದ ನೀವು ಕ್ರಾಸ್ ಮಾಡ್ತೀರಾ, ಎಲ್ಲಾ ಕಾಲಮ್ಸ್ಗೂ ಕೂಡ ಕ್ರಾಸ್ ಮಾಡ್ತೀರಾ. ಸೊ ಟಿ ಕ್ರಾಸಸ್ ವಿತ್ ಟಿ ಏನಾಗುತ್ತೆ, ಕ್ಯಾಪಿಟಲ್ ಟಿ
Okay, then R crosses with R, capital R, and we also have small r. ಅದೇ ರೀತಿ T crosses with T ಏನಾಗುತ್ತೆ, capital T, small r crosses with small r, we get small r. ಅರ್ಥ ಆಗ್ತದೆ ಅಲ್ವಾ? I think all are able to understand very easily. Again, capital T crosses with small t ಏನಾಗುತ್ತೆ, capital T, small t, then capital R crosses with capital R, we get capital R and also capital R. Next, small t crosses with small t ಏನಾಗುತ್ತೆ, we get small t, then I think I have skipped this. ನೋಡಿ, skip ಮಾಡ್ಬಿಟ್ಟಿದ್ದೀನಿ. We have to do this. Capital T, capital R, small r. See here, capital T, small r. Again, capital T, small t. Again, we should write capital R and small r. So, ನಾನು ಈ ಕಾಲಮ್ ಇಂದ ಹೋಗಿದ್ದೀನಿ. So, just let us take out this capital R, one capital R. And let's write, ನೋಡಿ, small r ಇದೆ, capital R ಇದೆ. You have to write small r and also the capital R. Next, capital T, small t. ನೋಡ್ಕೊಳ್ಳಿ, capital T, small t. Then small r. ನೋಡಿ, ಬರಿಬೇಕಾದ್ರೆ ಕರೆಕ್ಟ್ ಆಗಿ ಯಾವ ಕಾಲಮ್ ಇಂದ ಯಾವ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್ ಡೌನ್. ಅಗೇನ್ capital T, small t. ನೋಡಿ, capital T, small t, capital T ಅಂತ ಕೂಡ ಬರಿಬಹುದು. It is correct. Then you get capital R. ಇದು ಒಂದಾಯ್ತು. Next, small t crosses with capital T. Let's write small t, capital T, small t. ಆ ರೀತಿ ಕೂಡ ಬರಿಬಹುದು. Capital R, small r. We get capital R and also we are getting the small r. So ಅದೇ ರೀತಿ small t. ನೋಡಿ, small t ಇದೆ and we also have small t. Then capital R. We got capital R and also the capital R. Small t. ನೋಡಿ, small t. And also capital R and also the small r. Next, small t, capital T. ನೋಡಿ, capital T, small t. ಇಲ್ಲಿಂದ ನೋಡಿ, ಈ ಒಂದು ಅಲೀಲ್ ಸೆಟ್ ಏನಿದೆ ಇದರಿಂದ ಎಲ್ಲದಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು. capital R and also the small r. Next, capital T, small t and small r. Next, ನೋಡಿ, ಇಲ್ಲಿಂದ ಈ ಕಾಲಮ್ಗೆ small t, capital R, small r. ಅದೇ ರೀತಿ ಕೊನೆಯಲ್ಲಿ ನೋಡಿ, small t, ನಮ್ಗೆ ಇದು ಕಂಪ್ಲೀಟ್ ರಿಸೆಸಿವ್ ಬರುತ್ತೆ, small t, small r. ನೋಡಿ, ಈ ರೀತಿ ಬರುತ್ತೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ರೈಟ್. ನೋಡಿ, ಈ ರೀತಿ ನೀವು ಮಾಡಬೇಕು ಎಕ್ಸಾಮ್ ಅಲ್ಲಿ. ಅರ್ಥ ಆಗ್ತಿದೆ ಅಲ್ಲ? ಸೊ ಇದನ್ನ ಮಾಡಿದ್ಮೇಲೆ ನೀವು ಏನ್ ಬರೀತೀರಾ, ವಾಟ್ ಆರ್ ಯು ಗೋಯಿಂಗ್ ಟು ರೈಟ್? ಯು ಆರ್ ಗೋಯಿಂಗ್ ಟು ರೈಟ್ ದ F2 generation ratio. F2 generation ratio is everywhere it is common, dear students. F2 generation phenotypic ratio is 9:1. ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಅಂತ. 9:3:1. 9:3:1 is the F2 generation phenotypic ratio. ಇದನ್ನ ಬರಿಬೇಕು. ಇದನ್ನ ಬರೆಯಕ್ಕೆ ನಿಮಗೆ 1 ಮಾರ್ಕ್ ಇರುತ್ತೆ. ಸೊ 9 ಏನಾಗಿದೆ ನೋಡಿ, ನಿಮ್ಗೆ ಇಲ್ಲಿ ಸೆಗ್ರಿಗೇಟ್ ಮಾಡಿದಾಗ ಏನಾಯ್ತು, ನೀವು ತಗೊಂಡಿದ್ದು ಟಾಲ್ ರೌಂಡ್ ಅಂಡ್ ಆಲ್ಸೋ ಡ್ವಾರ್ಫ್ ವೈಟ್. ನಿಮ್ಗೆ ಏನೇನ್ ಬಂದಿದೆ ನೋಡಿ, ಇಲ್ಲಿ ಆನ್ ಸೆಗ್ರಿಗೇಷನ್ ಫಾರ್ F2 generation you get tall round, you get tall and again ಇದೇನಿದೆ white, then you got dwarf red, okay, then you also got dwarf white. ಸೊ ಏನ್ ಕಲರ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿರುವಂತದ್ದು ವೈಟ್ ಫ್ಲವರ್. ಓಕೆ, ನಮಗೆ ಬಂದಿರೋದು ಟಾಲ್ ರೆಡ್, ಟಾಲ್ ವೈಟ್, ಡ್ವಾರ್ಫ್ ರೆಡ್, ಡ್ವಾರ್ಫ್ ವೈಟ್. ಸೊ ಈಗ ನಾವ್ ಏನ್ ಮಾಡ್ಬೇಕು, ಎಷ್ಟು ನಿಮ್ಗೆ ಟಾಲ್ ರೆಡ್ ಬಂದಿದೆ ನೋಡಿ, ಎಲ್ಲೆಲ್ಲ ಕ್ಯಾಪಿಟಲ್ ಟಿ ಇದೆ ನೋಡಿ, ಐಡೆಂಟಿಫೈ ಮಾಡಿ. ಎಲ್ಲೆಲ್ಲ ಕ್ಯಾಪಿಟಲ್ ಟಿ ಇದೆ ಅದೆಲ್ಲ ಕೂಡ ಟಾಲ್ ರೆಡ್. ನೋಡಿ, ಟಾಲ್ ರೆಡ್, ಇದು ಟಾಲ್ ರೆಡ್. ನೋಡಿ, ಇದು ಟಾಲ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಇದೆ, ಟಾಲ್ ರೆಡ್. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಇದೆ, ಟಾಲ್ ರೆಡ್. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಟಾಲ್ ರೆಡ್. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಟಾಲ್ ರೆಡ್. ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಇದೆ, ಟಾಲ್ ರೆಡ್ ಅಲ್ಲ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಟಾಲ್ ರೆಡ್. ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಇದೆ, ಟಾಲ್ ರೆಡ್ ಅಲ್ಲ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಟಾಲ್ ರೆಡ್. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಟಾಲ್ ರೆಡ್. ಇಲ್ಲಿ ನೋಡಿ, ಕ್ಯಾಪಿಟಲ್ ಟಿ ಇಲ್ಲ, ಕ್ಯಾಪಿಟಲ್ ಟಿ ಇಲ್ಲ, ಇಲ್ಲಿದೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್. ಟೋಟಲಿ ಎಷ್ಟು ಬಂದಿದೆ ನೋಡಿ, 1 2 3 4 5 6 7 8 9. ಸೊ 9 ಏನಾಗಿರುತ್ತೆ ನಿಮ್ಗೆ, ಟಾಲ್ ರೆಡ್ ಆಗಿರುತ್ತೆ. ಅರ್ಥ ಆಗ್ತದೆ ಅಲ್ವಾ? ಸೊ ಅದೇ ರೀತಿ ನಾವು ಲೆಟ್ ಮಿ ಚೆಕ್ ಫಾರ್ ದ ನೆಕ್ಸ್ಟ್ ಒನ್ ಚೆಕ್ ಮಾಡೋಣ. ಸೊ ಐ ಆಮ್ ಟೇಕಿಂಗ್ ಡಿಫರೆಂಟ್ ಕಲರ್ ಸೊ ದಟ್ ನಿಮ್ಗೆ ಒಂದು ಡಿಫರೆನ್ಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಲುಕ್ ಫಾರ್ ಟಾಲ್ ವೈಟ್. ಓಕೆ, ನೋಡಿ ಎಷ್ಟು ಟಾಲ್ ವೈಟ್ ಇದೆ. ಕ್ಯಾಪಿಟಲ್ ಟಿ ಟಾಲ್, ಸ್ಮಾಲ್ ಆರ್ ವೈಟ್. ಸೊ 1 ಟಾಲ್ ವೈಟ್ ಇದೆ ನೋಡಿ, ಟಾಲ್ ಇದೆ, ವೈಟ್ ಇದೆ. ಕ್ಯಾಪಿಟಲ್ ಟಿ ಟಾಲ್, ಸ್ಮಾಲ್ ಆರ್ ವೈಟ್, 2 ಟಾಲ್ ವೈಟ್ ಇದೆ ನೋಡಿ. ಕ್ಯಾಪಿಟಲ್ ಟಿ ಇದೆ,
ಇಲ್ಲಿ ಸ್ಮಾಲ್ ಕಂಪ್ಲೀಟ್ಲಿ ಸ್ಮಾಲರ್ ಇಲ್ಲ. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಟಿ ಎಲ್ಲಿದೆ ನೋಡ್ಕೊಳ್ಳಿ. ಕ್ಯಾಪಿಟಲ್ ಟಿ ಇಲ್ಲಿದೆ, ದೆನ್ ಇಲ್ಲಿದೆ ಏನು ವೈಟ್. ಸೊ ಕ್ಯಾಪಿಟಲ್ ಟಿ ಸ್ಮಾಲರ್ ಏನಾಗುತ್ತೆ ಈಗ 3 ಟಾಲ್ ವೈಟ್ ಇದೆ. ನೆಕ್ಸ್ಟ್ ಮೂವಿಂಗ್ ಟು ಡ್ವಾರ್ಫ್ ರೆಡ್. ಎಷ್ಟಿದೆ ಡ್ವಾರ್ಫ್ ರೆಡ್ ನೋಡ್ಕೊಳ್ಳಿ. ಸೊ ಇಫ್ ಯು ಲುಕ್ ಅಟ್ ದ ಡ್ವಾರ್ಫ್ ರೆಡ್, ಎಷ್ಟು ಡ್ವಾರ್ಫ್ ರೆಡ್ ಇದೆ? ಓಕೆ, ಲೆಟ್ ಅಸ್ ಟೇಕ್ ಅನದರ್ ಕಲರ್. ಡ್ವಾರ್ಫ್ ರೆಡ್ ನೋಡಿ, ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಇರಬೇಕು. ಸೊ ಸ್ಮಾಲ್ ಟಿ ಕಂಪ್ಲೀಟ್ ಆಗಿದೆ, ಇದು ಡ್ವಾರ್ಫ್ ಆಗಿದೆ, ಇದು ರೆಡ್ ಆಗಿದೆ. ಡ್ವಾರ್ಫ್ ರೆಡ್ 1, ಸೊ ಡ್ವಾರ್ಫ್ ರೆಡ್ 2 ಅಂಡ್ ಆಲ್ಸೋ ಡ್ವಾರ್ಫ್ ರೆಡ್ 3. ನೋಡಿ 3 ಡ್ವಾರ್ಫ್ ರೆಡ್ ಇದೆ, 4 ಮಾರ್ಕ್ ಕ್ವಶನ್ ಇದು. ಲಾಸ್ಟ್ ಇರುವಂತದ್ದು ನಮ್ಗೆ ಒಂದೇ ಉಳಿದಿರುವಂತದ್ದು ಇದು ಡ್ವಾರ್ಫ್ ವೈಟ್, ಕಂಪ್ಲೀಟ್ಲಿ ರಿಸೆಸಿವ್ ಏನಾಗಿದೆ 1 ಆಗಿದೆ. ಸೊ ದಟ್ ಈಸ್ ವೈ ಇಟ್ ಈಸ್ 9:3:3:1. ದಟ್ ಈಸ್ ದ ರೀಸನ್ ಇಟ್ ಇಸ್ 9:3:3:1. ನಿಮಗೆ ಗೊತ್ತಿರ್ಬೇಕು, ಎಕ್ಸಾಮ್ ಅಲ್ಲಿ ಯಾವುದೇ ಡಿಫ್ರೆಂಟ್ ಅಲೀಲ್ಸ್ ಕೊಟ್ಟಿರ್ಲಿ, ದೇ ಕ್ಯಾನ್ ಗಿವ್ ಎನಿ ಕೈಂಡ್ ಆಫ್ ಡಿಫ್ರೆಂಟ್ ಅಲೀಲ್ಸ್. ಯಾವುದೇ ಡಿಫ್ರೆಂಟ್ ಅಲೀಲ್ಸ್ ಕೊಟ್ಟಿದ್ರು ಕೂಡ ಡೈಹೈಬ್ರಿಡ್ ಗೆ ಯು ಹ್ಯಾವ್ ಟು ಟ್ರೈ ಲೈಕ್ ದಿಸ್. ಓಕೆನಾ, ಡೈಹೈಬ್ರಿಡ್ ಗೆ ನೀವು ಇದೇ ರೀತಿ ಮಾಡ್ತೀರಾ. ಓಕೆ, ಐ ಥಿಂಕ್ whose doubt it is? Suhasini from Raichur has asked this doubt. So I think her doubt is clear. ಸೊ ನಿಮ್ಗೆ ಇದು ಸ್ವಲ್ಪ ಲೆಂತಿ ವಿಡಿಯೋ ಆಗಿದ್ರು ಕೂಡ ಪ್ರತಿಯೊಂದು ಕಾನ್ಸೆಪ್ಟ್ ನಾನು ಏನೇನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ಯು ವಿಲ್ ಬಿ ಹ್ಯಾವಿಂಗ್ ದ ಕ್ಲಾರಿಟಿ, ನಿಮ್ಗೊಂದು ಕ್ಲಾರಿಟಿ ಇರುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಏನೇ ಕ್ವೆಶನ್ ಕೇಳಿದ್ರು ಡೆಫಿನೆಟ್ಲಿ ಯು ಕ್ಯಾನ್ ರೈಟ್. ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ ಅಲ್ಲಿ ಈ ರೀತಿ ಕೇಳ್ತಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಬ್ಲಾಕ್ ಕಲರ್ ಓಕೆ ರಿಂಕಲ್ಡ್ ಹೇರ್ಗೆ ನಾವು ಕ್ಯಾಪಿಟಲ್ ಆರ್ ಹಾಕೋಣ. ಓಕೆ, ಈಸ್ ಕ್ರಾಸ್ಡ್ ವಿತ್ ದ ಬ್ರೌನ್ ಕಲರ್ಡ್ ರಿಂಕಲ್ಡ್ ಇದ್ರೆ ಇವಾಗ ಲೆಟ್ ಇಸ್ ರೈಟ್ ಸ್ಟ್ರೇಟ್ ಹೇರ್ ಆರ್ ವೇವಿ ಹೇರ್ ಅಂತ ಬರ್ಕೊಳ್ಳೋಣ. ಸೊ ಏನ್ ಮಾಡ್ತೀರಾ ನೀವು ಈಗ ಇದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಬ್ಲಾಕ್ ಇದೆ, ಬ್ರೌನ್ ಇದೆ, 1 ಟ್ರೇಟ್. ಸೊ ದಿಸ್ ಇಸ್ ದ ಟ್ರೇಟ್ ಫಾರ್ ಕಲರ್. ಇಲ್ಲಿ ಏನಿದೆ, ಐ ಟೋಲ್ಡ್ ರಿಂಕಲ್ ಅಂಡ್ ಆಲ್ಸೋ ದ ಸ್ಟ್ರೇಟ್ ಏನಾಗಿದೆ, ಶೇಪ್ ಆಫ್ ದ ಹೇರ್ ಆಗಿದೆ. ಆಯ್ತಾ, ಶೇಪ್ ಟೈಪ್ ಆಫ್ ದ ಹೇರ್ ಆರ್ ಶೇಪ್ ಆಫ್ ದ ಹೇರ್ ಅಂತ ಹೇಳ್ಬೋದು. ಸೊ 2 ಡಿಫ್ರೆಂಟ್ ಟ್ರೇಟ್ ಇದೆ. ಸೊ F1 ಜನರೇಷನ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ಕ್ಯಾಪಿಟಲ್ ಡಿ, ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ ಅಂಡ್ ವಿ ಗೆಟ್ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಏನಾಯ್ತು ಈಗ? ಸೊ ಬಂದಂತ ಪ್ರೋಜನಿ ಏನಾಗಿದೆ, ವಿ ಗಾಟ್ ಬ್ಲಾಕ್ ಹೇರ್, ಬ್ಲಾಕ್ ವಿತ್ ಏನಾಗಿದೆ ಇಲ್ಲಿ ರಿಂಕಲ್ಡ್ ಹೇರ್ಸ್ ಆಗಿದೆ F1 ಪ್ರೋಜನ್ ನಲ್ಲಿ. ಈ ರೀತಿ ಯಾವುದೇ ಟ್ರೇಟ್ ಕೊಟ್ಟಿದೆಯಾ ಸ್ಟೂಡೆಂಟ್ಸ್, ವೆರಿ ಈಸಿ ಫಾರ್ ಯು ಟು ರೈಟ್. ಓಕೆನಾ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ಸ್. ಓಕೆ, ಸೊ ಈ ರೀತಿ ನೀವು ಎಕ್ಸಾಮ್ ಅಲ್ಲಿ ಟ್ರೈ ಮಾಡಬೇಕು ಸಾಲ್ವ್ ಮಾಡಕ್ಕೆ. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಯಾರು ಕೇಳಿದರೆ ಅಂತ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಓಕೆ ಇಸ್ ಬಿನ್ ಆಸ್ಕ್ಡ್ ಬೈ ಕೀರ್ತನ ಅನ್ನೋರು ನೆಕ್ಸ್ಟ್ ಕ್ವಶನ್ ಅನ್ನ ಕೇಳಿದ್ರ. ಸೊ ನಿಮ್ಮ ಡೌಟ್ ಏನು ಅಂದ್ರೆ, ಯು ಆರ್ ಫ್ರಮ್ ಬ್ಯಾಂಗ್ಳೂರ್, ಯು ಹ್ಯಾವ್ ಆಸ್ಕ್ಡ್ ಡೌಟ್ ಕಾಲ್ಡ್ ವಾಟ್ ಈಸ್ ದ ಮೆಂಡಲ್ಸ್ ಕಾಂಟ್ರಿಬ್ಯೂಷನ್ ಫಾರ್ ದ ಪಿ ಪ್ಲಾಂಟ್ ಫಾರ್ ದ ಮೋನೋಹೈಬ್ರಿಡ್ ಅಂಡ್ ಡೈಹೈಬ್ರಿಡ್ ಅಂತ ಕೇಳಿದ್ರೆ. ಏನ್ ಕಾಂಟ್ರಿಬ್ಯೂಷನ್? ಸಿಂಪಲ್. ಆಕ್ಚುಲಿ ಈ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಗ್ರೆಗರಿ ಮೆಂಡಲ್ ಏನ್ ಮಾಡಿದ್ರು ಅಂದ್ರೆ, ಥ್ರೂ ಹಿಸ್ ವರ್ಕ್ ಏನ್ ಮಾಡಿದ್ರು ಅಂದ್ರೆ, ಹಿ ಹ್ಯಾಸ್ ಡಿಸ್ಕವರ್ಡ್ ದ ಫಂಡಮೆಂಟಲ್ ಲಾಸ್ ಆಫ್ ಇನ್ಹೆರಿಟೆನ್ಸ್. ಸೊ ಈ ಪಿ ಪ್ಲಾಂಟ್ಸ್ ನ ಕ್ರಾಸ್ ಮಾಡಿದ್ರು. ಹಿ ಹ್ಯಾಸ್ ಮಿಕ್ಸ್ ಅಂಡ್ ಮ್ಯಾಚ್ ದ ಮ್ಯಾಥಮೆಟಿಕ್ಸ್ ವಿತ್ ದ ಸೈನ್ಸ್ ಜೊತೆ ಮ್ಯಾಥ್ಸ್ ನ ಮಿಕ್ಸ್ ಮಾಡಿ ಏನ್ ಮಾಡಿದ್ರು, ಪಿ ಪ್ಲಾಂಟ್ ಇಂದ ಬಂದಂತ ಅಂದ್ರೆ F1 ಜನರೇಷನ್, F2 ಜನರೇಷನ್ ಇಂದ ಬಂದಂತ ಆಫ್ರಿಂಗ್ಸ್ ಅನ್ನ ನೋಡ್ಕೊಂಡು ಅವರು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅನ್ನ ಅವರು ಫೌಂಡ್ ಔಟ್ ಮಾಡಿದ್ರು. ದಟ್ ಈಸ್ ದಿಸ್ ಕಾಂಟ್ರಿಬ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇಸ್ ಆಸ್ಕ್ಡ್ ಬೈ ನರೇಶ್ ಅನ್ನೋರು ಬ್ಯಾಂಗ್ಳೂರಿಂದ ಚೆಕ್ಕರ್ ಬೋರ್ಡ್ ಬಗ್ಗೆ ಕೇಳಿದ್ದೀರಾ, ಮೋನೋಹೈಬ್ರಿಡ್ ಅಂಡ್ ಡೈಹೈಬ್ರಿಡ್. ಈಗ ತಾನೇ ನಾನು ಡೈಹೈಬ್ರಿಡ್ ಹೇಳ್ಕೊಟ್ಟಿದ್ದೀನಿ. ಸೊ ಮೋನೋಹೈಬ್ರಿಡ್ ಒಂದು ಎಕ್ಸಾಂಪಲ್ಸ್ ಕೊಟ್ಬಿಡ್ತೀನಿ ನೋಡಿ, ಕ್ವಿಕ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ಮೋನೋಹೈಬ್ರಿಡ್ ಗೆ ಲೆಟ್ ಅಸ್ ನೌ ಟೇಕ್ ಇನ್ನೊಂದು, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ದಿರೋದು ತಗೊಳ್ಳೋಣ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಟಾಲ್ ಮತ್ತೆ ಡ್ವಾರ್ಫ್ ಇದೆ. ಈಗ ನಾನು ಒಂದು ಬ್ಲಾಕ್ ಕಲರ್ ಐಬಾಲ್, ಓಕೆ, ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದ ಬ್ಲಾಕ್ ಕಲರ್ ಐಬಾಲ್ ಇಸ್ ಕ್ರಾಸ್ ಬಿಟ್ವೀನ್ ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದ ಬ್ರೌನ್ ಕಲರ್ ಐಬಾಲ್ ಅಂತ ತಗೊಳ್ಳಿ. ಸೊ ನೋಡಿ, ಬ್ಲಾಕ್ ಮತ್ತೆ ಬ್ರೌನ್ ಅನ್ನೋದು ಕಲರ್ ಈಗ ಒಂದೇ ಟ್ರೇಟ್. ಇದು ಒಂದೇ ಟ್ರೇಟ್ ಆಗಿದ್ರೆ ಇದೇನಾಗುತ್ತೆ, ಮೋನೋ ಆಗುತ್ತೆ. ಓಕೆನಾ, ಸೊ ಇದನ್ನ ಕ್ರಾಸ್ ಮಾಡಿದಾಗ F1 ಜನರೇಷನ್ ಅಲ್ಲಿ ನಮಗೆ ಕ್ಯಾಪಿಟಲ್ ಬಿ ಮತ್ತೆ ಸ್ಮಾಲ್ ಬಿ ಬರುತ್ತೆ. ಓಕೆನಾ, ಬಂದಂತ ಪ್ರೋಜನಿ ಏನಾಗಿದೆ, ಪ್ರೋಜನಿ ಬ್ಲಾಕ್ ಕಲರ್ ಐಬಾಲ್ ಇರುತ್ತಾ, ಬ್ರೌನ್ ಕಲರ್ ಐಬಾಲ್ ಇರುತ್ತಾ, ಡೌಟೇ ಬೇಡ. ಕ್ಯಾಪಿಟಲ್ ಲೆಟರ್ ಏನ್ ಡಿನೋಟ್ ಮಾಡುತ್ತೋ ಅದೇ ಕಲರ್, ಬ್ಲಾಕ್ ಕಲರ್ ಐಬಾಲ್ ಇರುತ್ತೆ. ಸೊ ಈಗ ನಾವು ಇದಕ್ಕೆ ಒಂದು ಚಕ್ಕರ್ ಬೋರ್ಡ್ ಅನ್ನ ಬರೆದಾಗ ನೋಡಿ, ಕ್ವಿಕ್ ಆಗಿ ಒಂದು ಚಕ್ಕರ್ ಬೋರ್ಡ್ ಅನ್ನ ಬರಿತೀವಿ. ಚಕ್ಕರ್ ಬೋರ್ಡ್ ಅನ್ನ ಬರೆದಾಗ ನಮ್ಗೆ ಈ ರೀತಿ ಕಾಣುತ್ತೆ. ಸೊ ವಾಟ್ ಆರ್ ವಿ ರೈಟಿಂಗ್? ವಿ ಆರ್ ರೈಟಿಂಗ್ ಕ್ಯಾಪಿಟಲ್ ಬಿ. ನಮ್ಗೆ ಏನ್ ಬಂದಿದೆ ಇಲ್ಲಿ ಅಲೀಲ್ಸು, ಇದನ್ನ ನಾವು ಸೆಗ್ರಿಗೇಟ್ ಮಾಡ್ತಾ ಇದೀವಿ, ಸ್ಮಾಲ್ ಬಿ. ಸೊ ಅದೇ ರೀತಿ ಇಲ್ಲೂ ಕೂಡ ನಾವ್ ಏನ್ ಅಪ್ಪರ್ ರೀಜನ್ ಅಲ್ಲಿ ಬರ್ದಿರ್ತೀರಾ ಅದನ್ನೇ ನೀವು ಸೈಡ್ ಅಲ್ಲೂ ಕೂಡ ಬರ್ಕೊಳ್ಬೇಕು, ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ. ಕ್ರಾಸ್ ಮಾಡಿ, ಕ್ಯಾಪಿಟಲ್ ಬಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಬಿ ಏನಾಗುತ್ತೆ, ಕ್ಯಾಪಿಟಲ್ ಬಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ಯಾಪಿಟಲ್ ಬಿ ಕ್ರಾಸಸ್ ವಿತ್ ಸ್ಮಾಲ್ ಬಿ ಏನಾಗುತ್ತೆ, ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ ಆಗುತ್ತೆ. ಓಕೆನಾ, ಅದೇ ರೀತಿ ಇಲ್ಲಿ ಸ್ಮಾಲ್ ಬಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಬಿ ಏನಾಗುತ್ತೆ, ಸ್ಮಾಲ್ ಬಿ, ಕ್ಯಾಪಿಟಲ್ ಬಿ ಆಗುತ್ತೆ. ಓಕೆನಾ,
ಅದೇ ರೀತಿ ಸ್ಮಾಲ್ ಬಿ ಕ್ರಾಸ್ ವಿತ್ ಸ್ಮಾಲ್ ಬಿ ಏನಾಗುತ್ತೆ, ಸ್ಮಾಲ್ ಬಿ ಆಗುತ್ತೆ. ಓಕೆನಾ? ಸೊ ಕಾಲಮ್ ಇಂದ ಹೊರಗಡೆ ಇದೆ, ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್ ಮೈ ಮೌತ್, ಸೊ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಸೊ ಆನ್ಸರ್ ನೋಡ್ಕೊಳ್ಳಿ. ಸೊ ಇದಾದ್ಮೇಲೆ ನೀವೇನ್ ಬರೀತೀರಾ, F2 ಜನರೇಷನ್ ನ ಒಂದು ಆನ್ಸರ್ ಬರೀತೀರಾ. ದಿಸ್ ಇಸ್ F1, ಇದು F1 ಆಯ್ತು. F2 ಜನರೇಷನ್ ಅಲ್ಲಿ ಎಷ್ಟೊಂದು ಜನಕ್ಕೆ ಫಿನೋಟೈಪ್ ಅಂದ್ರೆ ಏನು, ಜಿನೋಟೈಪ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೋ ಮೆನಿ ಆಫ್ ಯು ಡೋಂಟ್ ನೋ ವಾಟ್ ಈಸ್ ಫಿನೋಟೈಪ್, ವಾಟ್ ಈಸ್ ಜಿನೋಟೈಪ್. ನೋಡಿ ಎರಡು ಹೇಳ್ತೀನಿ ನಿಮ್ಗೆ. ನೋಡಿ ಫಿನೋಟೈಪ್ ನ ಕೇಳಿದಾಗ ಯು ಆರ್ ಗೋಯಿಂಗ್ ಟು ರೈಟ್, ನೋಡು ಫಿನೋಟೈಪ್ ನ ಕೇಳಿದಾಗ you are going to write totally what is the ratio of the plants or the whatever the genes is given. Okay, ಇಲ್ಲಿ black and brown ಅಂತ ಕೊಟ್ಟಿರೋದಕ್ಕೆ ನೋಡಿ ಕ್ಯಾಪಿಟಲ್ ಬಿ ಅಂದ್ರೆ ಏನಂತ ಹೇಳಿದೆ, ಇಟ್ ಈಸ್ ಬ್ಲಾಕ್. ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದೆ, ಕ್ಯಾಪಿಟಲ್ ಇರೋದ್ರಿಂದ ಇದು ಕೂಡ ಬ್ಲಾಕ್. ಡಾಮಿನೆಂಟ್ ಟ್ರೇಟ್ ಡಾಮಿನೇಟ್ ಓವರ್ ದ ರಿಸೆಸಿವ್ ಟ್ರೇಟ್. ಅದೇ ರೀತಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದೆ, ಇದು ಕೂಡ ಬ್ಲಾಕ್. ಸ್ಮಾಲ್ ಬಿ ಒಂದೇ ಇದೆ, ಇದು ಮಾತ್ರ ಬ್ರೌನ್ ಆಗಿರುತ್ತೆ. ಸೊ ಔಟ್ ಆಫ್ 4 ಏನಾಗಿರುತ್ತೆ, ಇದನ್ನ ಔಟ್ ಆಫ್ 4 ಅಂದ್ರೆ ಔಟ್ ಆಫ್ 100 ಅನ್ಕೊಳ್ಳೋಣ. ಔಟ್ ಆಫ್ 100 ಏನಾಗಿರುತ್ತೆ, 75% ಆಫ್ ದ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ದ ಬ್ಲಾಕ್ ಕಲರ್ ಐಬಾಲ್. 25% ಆಫ್ ದ ಪೀಪಲ್ ಆರ್ ಹ್ಯಾವಿಂಗ್ ದ ಬ್ರೌನ್ ಕಲರ್ ಐಬಾಲ್. ಓಕೆನಾ? ಸೊ ಫಿನೋಟೈಪಿಕ್ ರೇಷಿಯೋ ಏನಾಗುತ್ತೆ ಅಂದ್ರೆ, ಫಿನೋಟೈಪಿಕ್ ರೇಷಿಯೋ ವಿಲ್ ಬಿ 3:1. ಯಾಕೆಂದ್ರೆ ಔಟ್ ಆಫ್ 4 ಏನಾಗುತ್ತೆ, 3 ಆರ್ ಹ್ಯಾವಿಂಗ್ ದ ಬ್ಲಾಕ್ ಕಲರ್ ಐಬಾಲ್, 1 ಈಸ್ ಹ್ಯಾವಿಂಗ್ ದ ಬ್ರೌನ್ ಕಲರ್ ಐಬಾಲ್. ಸೊ ನೆಕ್ಸ್ಟ್ ಜಿನೋಟೈಪ್ ಅಂದ್ರೆ ಏನು? ಜಿನೋಟೈಪ್ ಅಂದ್ರೆ ನಾನು ನನ್ನ ಸ್ಟೂಡೆಂಟ್ಸ್ ಗೆ ಹೇಳ್ಕೊಡೋದು ಈಸಿಯಾಗಿ. ಜಿನೋಟೈಪ್ ಅಂದ್ರೆ ಜೀನ್ ನೋಡ್ಕೊಂಡು ಬರೀರಿ. ಸೊ ನೋಡಿ ಏನ್ ಜೀನ್ ಇದೆ, ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಕ್ಯಾಪಿಟಲ್ ಬಿ ಅನ್ನೋದು ಎಷ್ಟಿದೆ, 1 ಇದೆ. ಓಕೆ, ಇದನ್ನ ಹೋಮೋ ಅಂತ ಹೇಳ್ತೀವಿ. ನಾನು ನೆಕ್ಸ್ಟ್ ನೋಡಿ ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಕೇಳಿದ್ದಾರೆ ಕೆಲವರು, ಹೇಳ್ತಾ ಬರ್ತೀನಿ. ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅನ್ನೋ ಸೆಟ್ 2 ಇದೆ ನೋಡಿ, 2 ಇದೆ. ಲುಕಿಂಗ್ ಅಟ್ ದ ಜೀನ್ಸ್, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದನ್ನ ಹಿಟಿರೋ ಅಂತ ಹೇಳ್ತೀವಿ. ಸೊ ಕಾಂಬಿನೇಷನ್ ಆಫ್ ಡಾಮಿನೆಂಟ್ ಅಂಡ್ ರಿಸೆಸಿವ್ ಎಷ್ಟಿದೆ, 2 ಇದೆ. ಕಂಪ್ಲೀಟ್ ರಿಸೆಸಿವ್ ಎಷ್ಟಿದೆ, ಸ್ಮಾಲ್ ಬಿ 1 ಇದೆ. ಸೊ 1:2:1, 1:2:1 ಇಸ್ ದ ಜಿನೋಟೈಪಿಕ್ ರೇಷಿಯೋ. ಜೀನ್ ನೋಡ್ತಾ ಬರೆಯೋದು ಜಿನೋಟೈಪಿಕ್ ಆಯ್ತಾ. ಸೊ ಓವರ್ ಆಲ್ ಆಗಿ ರೇಷಿಯೋ ಬಂದಿರೋದು ಫಿನೋಟೈಪಿಕ್. ಅರ್ಥ ಆಗ್ತಿದೆ ಅಲ್ವಾ? ಎಸ್, ವೆರಿ ಗುಡ್. ನಿಮ್ಗೆ ಐ ಥಿಂಕ್ ಈ ಕ್ವಶನ್ ಅರ್ಥ ಆಗಿದೆ ಅಂತ ನರೇಶ್. ಸೊ ಯು ಹ್ಯಾವ್ ಆಸ್ಕ್ ಫಾರ್ ಚೆಕ್ಕರ್ ಬೋರ್ಡ್ ಫಾರ್ ಮೋನೋಹೈಬ್ರಿಡ್ ಅಂಡ್ ಡೈಹೈಬ್ರಿಡ್. ಸೊ ಡೈಹೈಬ್ರಿಡ್ ಈಗ ತಾನೇ ಇನ್ನೊಬ್ರು ಕೇಳಿದಕ್ಕೆ ಆನ್ಸರ್ ಮಾಡಿದೀನಿ, ಅದನ್ನೇ ನೀವು ತಗೊಳ್ಬಹುದು. ಮೋನೋಹೈಬ್ರಿಡ್ ಇಲ್ಲಿ ನಾನೀಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಪರ್ಸನ್ ಡೌಟ್. ನೆಕ್ಸ್ಟ್ ಪರ್ಸನ್ ಏನ್ ಕೇಳಿದ್ದಾರೆ, ಸೊ ನೆಕ್ಸ್ಟ್ ಪರ್ಸನ್ ಹರ್ ನೇಮ್ ಇಸ್ ಸಿಂಚನಾ ಫ್ರಮ್ ವಿಜಯಪುರ ಡಿಸ್ಟ್ರಿಕ್ಟ್. ಇವ್ರು ಏನ್ ಕೇಳಿದ್ದಾರೆ ಅಂದ್ರೆ, ಮ್ಯಾಮ್ ಐ ಹ್ಯಾವ್ ಅ ಡೌಟ್ ಅಬೌಟ್ ಹೆರಿಡಿಟರಿ ಅಂಡ್ ಎವಲ್ಯೂಷನ್, ಪ್ಲೀಸ್ ಕ್ಯಾನ್ ಯು ಕ್ಲಿಯರ್ ದಟ್ ಲೆಸನ್ ಅಟ್ 1 ಶಾಟ್ ಅಂತ ಕೇಳಿದಿರಾ. ಸೊ ಐ ರಿಕ್ವೆಸ್ಟ್, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಸಿಂಚನಾ ಅವ್ರಿಗೆ, ಸೊ ನೋಡಿ ಪ್ಲೇ ಲಿಸ್ಟ್ ಹೋಗಿ ನೀವು ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ನಾನು ಹೆರಿಡಿಟರಿ ಅಂಡ್ ಎವಲ್ಯೂಷನ್ 1 ಶಾರ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ, ಕ್ರಾಶ್ ಕೋರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ನೋಡಿ ಕ್ರಾಶ್ ಕೋರ್ಸ್ ನ ನೋಡಿ ಸಿಂಚನಾ, ನೋಡಾದ್ಮೇಲೆ ನಿಮ್ಗೆ ಯಾವ ಕಾನ್ಸೆಪ್ಟ್ ಡೌಟ್ ಇದೆ ಪ್ಲೀಸ್ ಡ್ರಾಪ್ ದ ಮೆಸೇಜ್ ಇನ್ ಇನ್ಸ್ಟಾಗ್ರಾಮ್. ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಯಾವ್ದು ನಿಮ್ಗೆ ಟಾಪಿಕ್ ಡೌಟ್ ಇದೆ ಅದ್ರ ರಿಲೇಟೆಡ್ ಆಗಿ ಕೇಳಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 1 ಶಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಲೈವ್ ಅಲ್ಲಿ ಈಗ ನಾನು ಕಂಪ್ಲೀಟ್ ಲೆಸನ್ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಸೊ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನನ್ನ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಕ್ರಾಶ್ ಕೋರ್ಸ್ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಒಂದು ವಿಡಿಯೋನ ವಾಚ್ ಮಾಡಿ, ವಿತ್ ಎಕ್ಸಾಂಪಲ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಫೈನ್. ನೆಕ್ಸ್ಟ್ ಮಣಿಕಂಠ ಫ್ರಮ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಅವರು ಕೂಡ ಚೆಕ್ಕರ್ ಬೋರ್ಡ್ ಫ್ರೀಕ್ವೆಂಟ್ ಆಗಿ ತುಂಬಾ ಜನ ಚೆಕ್ಕರ್ ಬೋರ್ಡ್ ಅನ್ನ ಕೇಳಿದಿರಾ. ಸೊ ಚೆಕ್ಕರ್ ಬೋರ್ಡ್ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಈಗ ಮಣಿಕಂಠ ಐ ಥಿಂಕ್ ನಿಮ್ಗೂ ಕೂಡ ಆನ್ಸರ್ ಸಿಕ್ಕಿದೆ. ಸೊ ನೆಕ್ಸ್ಟ್ ವಿವೇಕ್ ಅನ್ನೋರು ಕ್ವಶನ್ ಕೇಳಿದ್ದಾರೆ, ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಬಗ್ಗೆನೇ ಕೇಳಿದ್ದಾರೆ. ಇವರು ಕೂಡ ಚೆಕ್ಕರ್ ಬೋರ್ಡ್ ರಿಲೇಟೆಡ್ ಆಗಿ ಕೇಳಿದ್ದಾರೆ. ಸೊ ತುಂಬಾ ಔಟ್ ಆಫ್ ಮೆನಿ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಆಸ್ಕ್ಡ್ ಅಬೌಟ್ ಚೆಕ್ಕರ್ ಬೋರ್ಡ್ ಓನ್ಲಿ. ಓಕೆ, ಸೊ ಚೆಕ್ಕರ್ ಬೋರ್ಡ್ ಬಗ್ಗೆನೇ ಕೇಳಿದಿರಾ. ಸೊ ಚೆಕ್ಕರ್ ಬೋರ್ಡ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಐ ಥಿಂಕ್ ನಿಮ್ಮ ಕ್ವಶನ್ಗೂ ಕೂಡ ಯು ಹ್ಯಾವ್ ಗಾಟ್ ಆನ್ಸರ್. ನೆಕ್ಸ್ಟ್ ಸೋನು ಅವರು ಕೂಡ ಒಂದು ಕ್ವಶನ್ ಕೇಳಿದ್ರೆ, ಶಿ ಇಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಅವ್ರು ಏನ್ ಕ್ವಶನ್ ಕೇಳಿದರೆ, ಐ ಹ್ಯಾವ್ ಡೌಟ್ ಆನ್ ಇವಲ್ಯೂಷನ್ ಪಾರ್ಟ್. ಡಿಯರ್ ಸ್ಟೂಡೆಂಟ್, ಇವಲ್ಯೂಷನ್ ಅಂತ ಹೇಳಿದಾಗ ವಿ ಹ್ಯಾವ್ ಮೆನಿ ಪಾರ್ಟ್ಸ್ ಇನ್ ಇವಲ್ಯೂಷನ್. ಇವಲ್ಯೂಷನ್ ಅಲ್ಲಿ ಇವಲ್ಯೂಷನ್ ಬೈ ಸ್ಟೇಜಸ್ ಇದೆ, ಅನಾಟಮಿಕಲ್ ಇವಲ್ಯೂಷನ್ ಇದೆ, ಆರ್ಟಿಫಿಷಿಯಲ್ ವೆಜಿಟೇಷನ್ ಇವಲ್ಯೂಷನ್ ಇದೆ, ಎಷ್ಟೊಂದು ಇವಲ್ಯೂಷನ್ ಇದೆ. ಸೊ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇವಲ್ಯೂಷನ್ ಅಲ್ಲಿ ಯಾವ ಕಾನ್ಸೆಪ್ಟ್ ಅಂತ ಪ್ಲೀಸ್ ಡ್ರಾಪ್ ದ ಮೆಸೇಜ್. ಸೊ ನೆಕ್ಸ್ಟ್ ಗಾನವಿ ಅನ್ನೋರು ಬ್ಯಾಂಗ್ಳೂರಿಂದ, ನೀವು ಕೂಡ ಸೇಮ್ ಡೌಟ್, ಇವಲ್ಯೂಷನ್ ಪಾರ್ಟ್ ಹೇಳಿದಿರಾ. ಸೊ ನಿಮ್ಮಿಬ್ಬರಿಗೂ ಕೂಡ ಮತ್ತೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಪ್ಲೀಸ್ ಚೆಕ್ ಔಟ್ ದ ಪ್ಲೇ ಲಿಸ್ಟ್. ಪ್ಲೇ ಲಿಸ್ಟ್ ಅಲ್ಲಿ ಇವಲ್ಯೂಷನ್ ಪಾರ್ಟ್ ನ ಚೆಕ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೊಬ್ರು ಕೂಡ ಇವಲ್ಯೂಷನ್ ಬೈ ಸ್ಟೇಜಸ್ ಕೇಳಿದ್ದಾರೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೀವು ಪಾಯಿಂಟ್ ಅನ್ನ ಕ್ಯಾಚ್ ಮಾಡ್ಕೊಳ್ಬಹುದು. ಸೊ ನೀವು ಒಂದ್ಸತಿ ಪ್ಲೇ ಲಿಸ್ಟ್ ಅಲ್ಲಿ ಆ ವಿಡಿಯೋನ ನೋಡಿ, ಎವಲ್ಯೂಷನ್ ಬೈ ಸ್ಟೇಜಸ್ ಅನ್ನ ಇವತ್ತಿನ ನಾನು ಈ ಲೈವ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಯು ಕ್ಯಾನ್ ಸ್ಟೇ ಬ್ಯಾಕ್. ನೆಕ್ಸ್ಟ್ ಮೇಘನಾ ಅನ್ನೋರು ಕೂಡ ಚೆಕ್ಕರ್ ಬೋರ್ಡ್ ಬಗ್ಗೆ ಕೇಳಿದಿರಾ. ಓಕೆ, ನಿಮ್ಗೆ ಕೂಡ ಈ ಡೌಟ್ ಕ್ಲಿಯರ್ ಆಗಿದೆ. ಸೊ ಮೇಘನಾ ಅವರು ಅಪಾರ್ಟ್ ಫ್ರಮ್ ದಿಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬಗ್ಗೆ ಕೇಳಿದ್ದಾರೆ. ಶಿ ಹ್ಯಾವ್ ಆಸ್ಕ್ಡ್ ಅಬೌಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಲೆಟ್ ಮಿ ಎಕ್ಸ್ಪ್ಲೇನ್ ಯು ಅಬೌಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್.
ನೋಡಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀಬೇಕು ಅಂದ್ರೆ ನಿಮಗೆ ಅದನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಸಿಂಪಲ್ ಒಂದು ಕಾಂಪ್ಲೆಕ್ಸ್ ಎರಡು ಹೇಳ್ಕೊಡ್ತೀನಿ. ಲೆಟ್ ಅಸ್ ಟೇಕ್ ಒಂದು ಸಿಂಪಲ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಮೀಥೇನ್ ಬಗ್ಗೆ ಒಂದು ಸಿಂಪಲ್ ಆಗಿ ಬರೆಯೋಣ. ಫಂಕ್ಷನಲ್ ಗ್ರೂಪ್ ಬಗ್ಗೆ ಒಂದು ಕಾಂಪ್ಲಿಕೇಟೆಡ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಆಕ್ಚುಲಿ ಅದು ಕಾಂಪ್ಲಿಕೇಟೆಡ್ ಅಲ್ಲ, ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆಕ್ಚುಲಿ ಅದು ಕಾಂಪ್ಲಿಕೇಟೆಡ್ ಅನ್ಸ್ಬೋದು. ಸೊ ಮೀಥೇನ್ ಫಾರ್ಮುಲಾ ಏನಾಗಿದೆ? ಫಾರ್ಮುಲಾ ಫಾರ್ ಮೀಥೇನ್ is CH4DS ಸ್ಟೂಡೆಂಟ್. ದ ಫಾರ್ಮುಲಾ ಫಾರ್ ಮೀಥೇನ್ is CH4 ಆಗಿದೆ. ಸೊ ಇದ್ರದ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರ್ದಾಗ ಸೊ 1 ಕಾರ್ಬನ್ ಇದೆ. ವಾಟ್ ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ ಫಾರ್ ಕಾರ್ಬನ್? ಕಾರ್ಬನ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಶಫಲ್ ಮಾಡ್ಕೊಳ್ಳಿ. ವಾಟ್ ಇಸ್ ದ ನಂಬರ್ ಆಫ್ ಹೈಡ್ರೋಜನ್? ಯು ಹ್ಯಾವ್ ಟು ರೈಟ್ 4 ನಂಬರ್ ಆಫ್ ಹೈಡ್ರೋಜನ್ ಬರಿಬೇಕು ನೀವು. ಈಚ್ ಹೈಡ್ರೋಜನ್ ಆಟಮ್ ಹ್ಯಾಸ್ 1 ವೇಲೆನ್ಸ್ ಎಲೆಕ್ಟ್ರಾನ್. ನೀವು ನೋಡ್ಬೋದು, ಈಚ್ ಹೈಡ್ರೋಜನ್ ಆಟಮ್ ಹ್ಯಾಸ್ 1 ವೇಲೆನ್ಸ್ ಎಲೆಕ್ಟ್ರಾನ್. ಸೊ ನೀವೇನ್ ಮಾಡ್ತೀರಾ? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ಈ ರೀತಿ ಮೀಥೇನ್ಗೆ ಬರೀತೀರಾ. ಯು ಗೋಯಿಂಗ್ ಟು ರೈಟ್ ಲೈಕ್ ದಿಸ್ ಫಾರ್ ದ ಮೀಥೇನ್. ಈ ರೀತಿ ಮೀಥೇನ್ಗೆ ಬರೀತೀರಾ. ಸೊ ಮೂವಿಂಗ್ ಟು ನೀವು ನೆಕ್ಸ್ಟ್ ನ ನೋಡೋದಾದ್ರೆ ಇನ್ನೊಂದು ಹೇಳ್ಕೊಡ್ತೀನಿ. ಲೆಟ್ ಮಿ ನಾವು ರೈಟ್ ಫಾರ್ ಇಥನೋಯಿಕ್ ಆಸಿಡ್. ಇಥನೋಯಿಕ್ ಆಸಿಡ್ಗೆ ಬರೀತೀನಿ ನೋಡಿ. ಸೊ ನೀವು ಇದನ್ನ ಎಲ್ಲದಕ್ಕೂ ಕೂಡ ಇದೇ ನೀವು ಏನು ಮೆಥಡ್ ಅನ್ನು ಅಪ್ಲೈ ಮಾಡ್ಕೊಳ್ಳಿ. ಯು ಶುಡ್ ನೋ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಫಾರ್ ಕಾರ್ಬನ್ ಅಂಡ್ ಹೈಡ್ರೋಜನ್. ಇಥನೋಯಿಕ್. ಓಕೆ, ಲೆಟ್ ಮಿ ರೈಟ್ ಇಥನೋಯಿಕ್. ಶಾರ್ಟ್ ಆಗಿ ಬರ್ದಿದ್ದೀನಿ. ಇಥನೋಯಿಕ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಥನೋಯಿಕ್ ಆಸಿಡ್. ಈತ್ ಅಂದ್ರೆ ನೋಡಿ ಫಾರ್ಮುಲಾ ಬರೆಯೋದು ಕೂಡ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಇಟ್ಸ್ ವೆರಿ ಈಸಿ. ಈತ್ ಅಂದ್ರೆ 2 ಕಾರ್ಬನ್ ಬರ್ಕೊಳ್ಬೇಕು. ಓಕೆ, ಓಯಿಕ್ ಅಂದ್ರೆ ಏನು? ಓಯಿಕ್ ಆಸಿಡ್ ಅಂದ್ರೆ COOH ಅಂತ. ಇರುವ ಕಾರ್ಬನ್ಗೆ ಏನ್ ಮಾಡ್ಬೇಕು ನೀವು? COOH ಗ್ರೂಪ್ ಅಂದ್ರೆ OOH ನ ಗ್ರೂಪ್ ಆಡ್ ಮಾಡ್ಬೇಕು. ಸೊ ಇನ್ನೊಂದು ಕಾರ್ಬನ್ ಹಾಕದೆ ಏನಾಗುತ್ತೆ? ಅದು ಈತ್ ಬದಲು ಏನಾಗುತ್ತೆ? ಪ್ರಾಪ್ ಆಗುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ದ ಈಥನೋಯಿಕ್ ಆಸಿಡ್. ಏನ್ ಬರೀತೀರಾ? CH3COOH ಏನಾಗಿದೆ? ಸ್ಟ್ರಕ್ಚರಲ್ ಫಾರ್ಮುಲಾ ಆಗಿದೆ ಇಲ್ಲಿ ಈಥನೋಯಿಕ್ ಆಸಿಡ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ಫೈನ್. ಇದಕ್ಕೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗ್ ಬರೀತೀರಾ? ಜಸ್ಟ್ ಬೈ ಲುಕಿಂಗ್ ಅಟ್ ಸ್ಟ್ರಕ್ಚರ್. ನೋಡಿ ಎಷ್ಟು ಕಾರ್ಬನ್ ಇದೆ? 2 ಕಾರ್ಬನ್ ಇದೆ. ಓಕೆನಾ? 2 ಕಾರ್ಬನ್ ಆಟಮ್ಸ್. ಸೊ ಈಚ್ ಕಾರ್ಬನ್ ಆಟಮ್ಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ? 1 2 3 4. ಓಕೆ, ಸೊ ಇಲ್ಲಿ ನೋಡಿ ಸ್ಟ್ರಕ್ಚರ್ ನೋಡಿ, ಡಬಲ್ ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ಶೇರ್ ಆಗ್ಬೇಕು. ಸೊ ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್, 2 ಆಕ್ಸಿಜನ್ಗೆ ಶೇರ್ ಮಾಡ್ತದೆ. ಥರ್ಡ್ ಒನ್ ಇಲ್ಲಿ, ಫೋರ್ತ್ ಒನ್ ಈ ಕಡೆಗೆ. ಓಕೆನಾ? ಸೊ ಈಗ ಕಾರ್ಬನ್ ವೇಲೆನ್ಸ್ ಸ್ಯಾಟಿಸ್ಫೈ ಆಗಿದೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರ್ದಿದ್ದೀನಿ ಕಾರ್ಬನ್ಗೆ. ನಾವು ಫಾರ್ ಹೈಡ್ರೋಜನ್ ನೋಡಿ, ಹೈಡ್ರೋಜನ್ಗೆ 1 ವೇಲೆನ್ಸ್ ಎಲೆಕ್ಟ್ರಾನ್ ಅಲ್ವಾ? ಸೊ ರೈಟ್ 1 ವೇಲೆನ್ಸ್ ಎಲೆಕ್ಟ್ರಾನ್ ಫಾರ್ ಹೈಡ್ರೋಜನ್. ತುಂಬಾ ಸಿಂಪಲ್ ಮೆಥಡ್ ಇದು. ಓಕೆನಾ? ತುಂಬಾ ಡಿಪ್ತ್ ಆಗಿ ನಾನು ಸೈಂಟಿಫಿಕ್ ವೇದಲ್ಲಿ ಹೇಳ್ಕೊಡ್ತಾ ಇಲ್ಲ. ನಿಮ್ಮ ಎಕ್ಸಾಮ್ಗೆ ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೊಂಡು ಬರಿಬಹುದು. ಸೊ ವೆರಿ ಇಂಪಾರ್ಟೆಂಟ್, ಅದನ್ನ ನೀವು ತಲೆಲಿಟ್ಕೊಂಡು ಬರೀರಿ. ನೋಡಿ CH3 ಏನ್ ಬಾಂಡ್ ಇದೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ. 2 ಎಲೆಕ್ಟ್ರಾನ್ಸ್ ಆರ್ ನಥಿಂಗ್ ಬಟ್ 1 ಬಾಂಡ್. ಈಗ ಇಲ್ಲಿ 2 ಬಾಂಡ್ಸ್ ನಾನು ಆಕ್ಸಿಜನ್ ಕಡೆಗೆ ಫೋಕಸ್ ಮಾಡ್ತಾ ಇದೀನಿ. ಎಷ್ಟೊಂದ್ ಜನ ಕೇಳ್ತೀರಾ, ಮ್ಯಾಮ್ ಯಾಕೆ 2 ಬಾಂಡ್ಸ್ ಫೋಕಸ್ ಮಾಡ್ತಾ ಇದ್ದೀರಾ? ಬಿಕಾಸ್ ಆಕ್ಸಿಜನ್ ಹ್ಯಾಸ್ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆನ್ ಇಟ್. ಅರ್ಥ ಆಗ್ತಿದ್ಯಾ? ಆಕ್ಸಿಜನ್ ಹ್ಯಾಸ್ 6 ವೇಲೆನ್ಸ್ ಎಲೆಕ್ಟ್ರಾನ್ ಇಟ್. ಬಟ್ ಏನಾಗ್ಬೇಕು? ಅದಕ್ಕೆ 2 ಬೇಕು, ಅದಕ್ಕೆ ನಾವು 2 ಶೇರ್ ಮಾಡ್ತಾ ಇದೀವಿ. ಓಕೆ, ಎಸ್. ನೋಡಿ ಆಕ್ಸಿಜನ್ಗೆ 6 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಲೆಟ್ ಮಿ ರೈಟ್ ಇನ್ ಡಿಫರೆಂಟ್ ಕಲರ್. 1 2 3 4 5 6. ಈ 6 ಗೆ ಏನ್ ಬೇಕು? 2 ಬೇಕು. 2 ಕಾರ್ಬನ್ ಶೇರ್ ಮಾಡ್ತಾ ಇದೆ. ಸೊ ರಿಮೈನಿಂಗ್ ನಾವು ಬರಿತಾ ಇದೀವಿ OH ಗೆ. ಸೊ OH ಇಲ್ಲಿ ಬರೆಯೋಣ, OH ಗ್ರೂಪ್. ಓಕೆನಾ? OH ಗೆ. ಸೊ ನಿಮ್ಗೆ ಇಲ್ಲಿ ಅನ್ಸ್ಬೋದು, ಮ್ಯಾಮ್ ಇಲ್ಲಿ ಯಾಕೆ ಆಕ್ಸಿಜನ್ 1, ಇಲ್ಲಿ ಯಾಕೆ ಆಕ್ಸಿಜನ್ಗೆ ಇಲ್ಲಿ ಯಾಕೆ 2, ಇಲ್ಲಿ ಯಾಕೆ 1 ಶೇರ್ ಮಾಡ್ತಾ ಇದ್ರೆ? ಇಲ್ಲಿ ಹೈಡ್ರೋಜನ್ ಕೂಡ ಇದೆ. ಹೈಡ್ರೋಜನ್ ವೇಲೆನ್ಸ್ ಎಲೆಕ್ಟ್ರಾನ್ ಏನಾಗುತ್ತೆ? ಇದಕ್ಕೆ ಶೇರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಹೌ ವಿ ರೈಟ್ ದ ವೇಲೆನ್ಸ್ ದಟ್ ಇಸ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್. ಈ ರೀತಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ನೀವು ಬರೀತೀರಾ. ಎಸ್, ಅರ್ಥ ಆಗ್ತಿದೆ ಅಲ್ವಾ? ಎಸ್, ಫೈನ್. ಸೊ ನೆಕ್ಸ್ಟ್ ಯಾರು ಕ್ವಶನ್ ಕೇಳಿದ್ರೆ ನೋಡೋಣ. ಲೆಟ್ ಮಿ ಸಿ ಹೂ ಹ್ಯಾಸ್ ಆಸ್ಕ್ಡ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇಸ್ ಬಿನ್ ಆಸ್ಕ್ಡ್ ಬೈ ಸಹನಾ ಕೊಪ್ಪಳ್ಳಿಂದ ಕೇಳಿದ್ದಾರೆ ಈ ಕ್ವಶನ್. pH ವ್ಯಾಲ್ಯೂ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅಂತ ಕೇಳಿದ್ರೆ. ಡಿಯರ್ ಸ್ಟೂಡೆಂಟ್, ನಾನು ನಿಮ್ಗೆ ಆಲ್ರೆಡಿ ಕ್ರಾಶ್ ಕೋರ್ಸ್ ನಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆನಾ? ಸೊ pH ವ್ಯಾಲ್ಯೂನ ಕೇಳಿದಾಗ ನೋಡಿ, pH ಸ್ಕೇಲ್ ಇಟ್ ಸ್ಟಾರ್ಟ್ಸ್ ಫ್ರಮ್ 0. ಇಟ್ ಸ್ಟಾರ್ಟ್ಸ್ ಫ್ರಮ್ 0 ಅಂಡ್ ಇಟ್ ಎಂಡ್ಸ್ ಅಟ್ 14. ಯಾರೆಲ್ಲ ಕೇಳಿಸ್ಕೊಂಡಿಲ್ಲ ನೋಡಿ, ಕೇಳಿಸ್ಕೊಳ್ಳಿ. ತುಂಬಾ ಸಿಂಪಲ್. 0 ಇಂದ ಸ್ಟಾರ್ಟ್ ಆಗುತ್ತೆ, 14 ಎಂಡ್ ಆಗುತ್ತೆ. ಮಿಡಲ್ ಅಲ್ಲಿ 7 ಅನ್ನೋ ವ್ಯಾಲ್ಯೂ ಇರುತ್ತೆ. ಇದನ್ನ ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ pH ವ್ಯಾಲ್ಯೂ ಆಫ್ ಆಸಿಡ್ ಏನು, pH ವ್ಯಾಲ್ಯೂ ಆಫ್ ಬೇಸ್ ಏನು, ಎಲ್ಲಿ ಫಾರ್ಮ್ ಆಗುತ್ತೆ? 0 to 7 ಏನಾಗುತ್ತೆ? ಇಟ್ ಈಸ್ ಆಸಿಡಿಕ್. 0 to 7 ಇಟ್ ಈಸ್ ಆಸಿಡಿಕ್. 7 to 14 ಇಟ್ ಈಸ್ ಬೇಸಿಕ್. ಓಕೆ, ಅಂಡ್ 7 ಈಸ್ ನ್ಯೂಟ್ರಲ್. 7 ಈಸ್ ನ್ಯೂಟ್ರಲ್. ಆಸಿಡಿಕ್ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ನಾವು ಒಂದು ಸೊಲ್ಯೂಷನ್ ಅಲ್ಲಿ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತಂದ್ರೆ ಅದನ್ನ ಆಸಿಡಿಕ್ ಅಂತ ಹೇಳ್ತೀವಿ. ಅದೇ ರೀತಿ 7 to 14 ಬೇಸಿಕ್ ಅಂತ ಯಾಕೆ ಹೇಳ್ತೀವಿ? ಬೇಸ್ ಅಂದ್ರೆ ಆ ಸೊಲ್ಯೂಷನ್ ಅಲ್ಲಿ OH- ಅಯಾನ್ಸ್ ಇರುತ್ತೆ. ಇನ್ನು ಕೆಲವರಿಗೆ ಕೆಲವೊಂದು ಡೌಟ್ ಇದೆ, ಮೇಡಮ್ ಏನಂತ ಕೇಳ್ತಾರೆ ಅಂದ್ರೆ ಆಸಿಡಿಕ್ ಅಲ್ಲಿ H+ ಅಯಾನ್ಸ್ ಮಾತ್ರನೇ ಇರುತ್ತಾ, OH- ಅಯಾನ್ಸ್ ಇರೋದಿಲ್ವಾ ಅಂತ ಕೇಳ್ತೀರಾ. ವೆರಿ ಈಸಿ. ನೋಡಿ, ಈ ಸೊಲ್ಯೂಷನ್ ಆಸಿಡಿಕ್ ಆಗಿದೆ ಅಂದ್ರೆ ಇಟ್ ಕಂಟೈನ್ H+ ಅಯಾನ್ಸ್ ಇನ್ ಮೋರ್ ಕಾನ್ಸಂಟ್ರೇಷನ್.
ಹಂಗಂದ್ರೆ OH ಮೈನಸ್ ions ಇಲ್ಲ ಅಂತಲ್ಲ. OH minus ions are also there in acid, but concentration of H plus ions are more. ಅದೇ ರೀತಿ ಬೇಸಿಕ್ ಸೊಲ್ಯೂಷನ್ ಅಲ್ಲೂ ಕೂಡ H plus ions ಇರುತ್ತೆ, ಬಟ್ ಕಾನ್ಸಂಟ್ರೇಷನ್ ಆಫ್ OH minus ions are more in basic solution. ಅದಕ್ಕೆ ನಾವು ಇದನ್ನ ಬೇಸ್ ಅಂತ ಕರಿತೀವಿ. ಇಟ್ ರೇಂಜಸ್ ಫ್ರಮ್ 7.1, 7.2, 7.3 ಇಲ್ಲಿಂದ 14 ವರೆಗೂ ಇದು ಬೇಸ್. ಸೊ ಬಿಲೋ 7 ಇಟ್ ಇಸ್ ಆಸಿಡಿಕ್. ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಕೊಟ್ಟು ಇದು ಆಸಿಡಿಕ್ ಯಾವುದು, ಇದರಲ್ಲಿ ಬೇಸಿಕ್ ಯಾವುದು ಅಂತ ನಿಮ್ನ ಕೇಳ್ತಾರೆ. ಓಕೆನಾ? ಸೊ ಇನ್ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಪಾರ್ಟ್ ಬಗ್ಗೆ ಕೂಡ ಕೇಳಿದ್ದಾರೆ ಸಹನಾ ಮ್ಯಾಮ್. ಇಂಪಾರ್ಟೆಂಟ್ ಟಿಪ್ಸ್ ಆಫ್ ರಿಮೆಂಬರಿಂಗ್ ದ ಎಲಿಮೆಂಟ್ಸ್ ಅಂತ ಕೇಳಿದಿರಾ. ಸೊ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಆಬ್ವಿಯಸ್ಲಿ ನಾನು ನಿಮಗೆ ಕ್ರಾಶ್ ಕೋರ್ಸ್ ಮಾಡಿದೀನಿ, ನೋಡಿಲ್ಲ ಅಂದ್ರೆ ನೋಡಿ. ಹೋಲ್ ಲೆಸನ್ ನೋಡಿದ್ಮೇಲೆ ಯಾವ್ದ್ರಲ್ಲಿ ಡೌಟ್ ಇದೆ ಅಂತ ಕೇಳಿ. ಸೊ ರಿಮೆಂಬರಿಂಗ್ ಎಲಿಮೆಂಟ್ಸ್ ಅಂತ ಬಂದಾಗ ನಾನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದೀನಿ ಡಿಯರ್ ಸ್ಟೂಡೆಂಟ್ಸ್. ಫಸ್ಟ್ 20 ಎಲಿಮೆಂಟ್ಸ್ ನ ನೀವು ನೆನ್ಪಿಟ್ಕೊಳ್ಬೇಕು. ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ಫಸ್ಟ್ 20 ಎಲಿಮೆಂಟ್ಸ್ ನ ನೀವು ನೆನ್ಪಿಟ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ಬರುವಂತ ಎಲ್ಲ ಆನ್ಸರ್ಸ್ ನೀವು ನೆನ್ಪಿಟ್ಕೊಂಡು ಬರೀಬಹುದು. ಸೊ ಫಸ್ಟ್ 20 ಎಲಿಮೆಂಟ್ಸ್ ಏನಾಗುತ್ತೆ, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್. ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ವಿ. ಹ್ಯಾವಿಂಗ್ ಹೀಲಿಯಂ ಈಸ್ ಲೈಕ್ ಬೀಯಿಂಗ್ ವಿತ್ ಬೋರಾನ್. ನೆನ್ಪಿದೆ ಅನ್ಸ್ಕೋತೀನಿ, ಆ ವಿಡಿಯೋನ ಶೇರ್ ಮಾಡಿದೀನಿ ನಾನು ನಿಮ್ಗೆ, ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ. ಓಕೆನಾ? ಸೊ ಹೈಡ್ರೋಜನ್ ನೋಡಿ, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ. ಇದಕ್ಕೆ ನಾನೊಂದು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಿದೀನಿ. ಹ್ಯಾವಿಂಗ್ ಹೀಲಿಯಂ ಈಸ್ ಲೈಕ್ ಬೀಯಿಂಗ್. ಓಕೆ, ಹ್ಯಾವಿಂಗ್ ಹೀಲಿಯಂ ಈಸ್ ಲೈಕ್ ಬೀಯಿಂಗ್. ಏನಾಗುತ್ತೆ, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ ಆದ್ಮೇಲೆ ಬೆರಿಲಿಯಂ, ಬೀಯಿಂಗ್ ವಿತ್ ಬೋರಾನ್ ಅಂತ ಹೇಳಿದೀನಿ. ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಬೋರಾನ್ ಆದ್ಮೇಲೆ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್ ಆದ್ಮೇಲೆ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಬರುತ್ತೆ. ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್ ಅಂಡ್ ನಿಯಾನ್ ಬರುತ್ತೆ. ಸೊ ಇಲ್ಲಿ ಏನಂತ ಹೇಳ್ಕೊಟ್ಟಿದೀನಿ ನಾನು ನಿಮ್ಗೆ, ಹ್ಯಾವಿಂಗ್ ಹೀಲಿಯಂ ಈಸ್ ಲೈಕ್ ಬೀಯಿಂಗ್ ವಿತ್ ಬೋರಾನ್. ಕೆನ್ ಐ ನೌ, ಓಕೆ, ಕೆನ್ ಐ ನೌ ಸೇ ಸಮಥಿಂಗ್, ಏನೋ ಸ್ಟೇಟ್ಮೆಂಟ್ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನನಗೆ ಈ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನನಗೆ ಅದು ನೆನಪಾಗ್ತಿಲ್ಲ. ಸೊ ಅದನ್ನ ನಾನು ಒಂದು ಈಸಿ ಫಾರ್ಮೆಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಹ್ಯಾವಿಂಗ್ ಹೀಲಿಯಂ ಈಸ್ ಲೈಕ್ ಬೀಯಿಂಗ್ ವಿತ್ ಬೋರಾನ್. ಕೆನ್ ಐ ನೌ ಕೆನ್ ಐ ನೌ ಆಸ್ಕ್ ಟು ಫ್ಲೈ ವಿತ್ ನಿಯಾನ್ ಅಂತ ಆ ರೀತಿ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಅದು ಈಸಿ ಆಗುತ್ತೆ. ಓಕೆನಾ? ಫೈನ್. ಸೊ ಈ ರೀತಿ ಒಂದು ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ನಾನು ವಿಡಿಯೋದಲ್ಲಿ ನಿಮ್ಗೆ. ಸೊ ಈವನ್ ಫಾರ್ 20th ಎಲಿಮೆಂಟ್ ಸೋಡಿಯಂಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಆ 20 ಎಲಿಮೆಂಟ್ಸ್ ನೀವು ಕಲ್ತ್ಕೊಳ್ಳಿ, ಈಸಿ ಆಗುತ್ತೆ ಸಹನ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಲಕ್ಷ್ಮಿ ಅನ್ನೋರು ಮಂಡ್ಯ ಡಿಸ್ಟ್ರಿಕ್ಟ್ ಇಂದ ಒಂದು ಕ್ವಶನ್ ಕೇಳಿದ್ರ ರಿಲೇಟೆಡ್ ಟು ಚಕ್ಕರ್ ಬೋರ್ಡ್. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ನಾನು ನಿಮ್ಗೆ. ಸೊ ಐ ಥಿಂಕ್ ಯು ಹ್ಯಾವ್ ಗಾಟ್ ಯುವರ್ ಆನ್ಸರ್. ನೆಕ್ಸ್ಟ್ ಪ್ರೀತಮ್ ಅನ್ನೋರು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಇಂದ ಕೇಳಿದ್ರ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಬಗ್ಗೆ, ಚಕ್ಕರ್ ಬೋರ್ಡ್ ಬಗ್ಗೆ ಕೇಳಿದಿರಾ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸಮ್ಸ್ ಆನ್ ರೆಸಿಸ್ಟಿವಿಟಿ ಬಗ್ಗೆ ಕೇಳಿದಿರಾ. ಪ್ಲೀಸ್ ವಾಚ್ ದೀಪಾ ಮ್ಯಾಮ್ಸ್ DVS ಮ್ಯಾಥ್ ಚಾನಲ್ ಫಾರ್ ಫಿಸಿಕ್ಸ್. ಓಕೆ, ಫಿಸಿಕ್ಸ್ ನಾವು ಇಬ್ರು ಕೂಡ ಸೇರಿ ಕ್ರಾಶ್ ಕೋರ್ಸ್ ಮಾಡ್ತಾ ಇರೋದು. ಸೊ ಫಿಸಿಕ್ಸ್ ಕ್ರಾಶ್ ಕೋರ್ಸ್ ನ ಅವ್ರ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಫಿಸಿಕ್ಸ್ ನ ನೋಡಿ, ನಿಮ್ಗೆ ಎಲ್ಲಾ ರೀತಿ ಏನಾಗಿರುತ್ತೆ ಸಮ್ಸ್ ರಿಲೇಟೆಡ್ ಡೌಟ್ಸ್ ಅಲ್ಲಿ ಕ್ಲಾರಿಫೈ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಯಾರು ಕೇಳಿದ್ದಾರೆ ಅಂದ್ರೆ ಅಮಿತ್ ಅನ್ನೋರು ಕೇಳಿದ್ದಾರೆ. ಸೊ ಅವ್ರು ಕೇಳಿದರೆ ಜೆನೆಟಿಕ್ ಡ್ರಿಫ್ಟ್ ಅಂಡ್ ನ್ಯಾಚುರಲ್ ಸೆಲೆಕ್ಷನ್ ಟುಗೆದರ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ನ್ಯೂ ಸ್ಪೀಶೀಸ್. ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಎರಡೂ ಕೂಡ ಏನಾಗುತ್ತೆ, ಒಂದು ಹೊಸ ಸ್ಪೀಶೀಸ್ ಅನ್ನ ಫಾರ್ಮ್ ಮಾಡಕ್ಕೆ ಕಾರಣ ಆಗುತ್ತೆ. ನೋಡಿ ಡಿಯರ್ ಸ್ಟೂಡೆಂಟ್, ಜೆನೆಟಿಕ್ ಡ್ರಿಫ್ಟ್ ಅಂಡ್ ನ್ಯಾಚುರಲ್ ಸೆಲೆಕ್ಷನ್ ದೇ ಆರ್ ದ ಫಾರ್ಮ್ಸ್ ಆಫ್ ದ ಮೆಕ್ಯಾನಿಸಮ್ ಆಫ್ ಎವಲ್ಯೂಷನ್. ಮೆಕ್ಯಾನಿಸಮ್ ಆಫ್ ಎವಲ್ಯೂಷನ್ ಅಂತ ಬರುತ್ತೆ ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ. ತುಂಬಾನೇ ಇಂಪಾರ್ಟೆಂಟ್, 4 ಮಾರ್ಕ್ಸ್ ಕೇಳ್ತಾರೆ ಅದನ್ನು ಕೂಡ. ಇಲ್ಲಿ ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು ಅಂದ್ರೆ, ವಿ ಸೇ ದಟ್ ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಫ್ರೀಕ್ವೆನ್ಸಿ ಆಫ್ some lucky genes which does not give the survival advantage. Natural selection ಅಲ್ಲಿ ಏನಾಗುತ್ತೆ, frequency of some genes which give the survival advantage. ಇಲ್ಲಿ ನೇಚರ್ ಸರ್ವೈವಲ್ ಅಡ್ವಾಂಟೇಜ್ ಗೆ ಹೆಲ್ಪ್ ಮಾಡ್ತಾ ಇದ್ರೆ, ಜೆನೆಟಿಕ್ ಡ್ರಿಫ್ಟ್ ಅಲ್ಲಿ ಏನಾಗಲ್ಲ, ಇದು ಲಕ್ಕಿ ಆಗಿ ಬದುಕುತ್ತೆ. ಸೊ ಇದೆರಡು ಕೂಡ ಹೊಸ ಸ್ಪೀಶೀಸ್ ಅನ್ನ ಫಾರ್ಮ್ ಮಾಡಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ? ವಾಟ್ ಇಸ್ ದ ಆನ್ಸರ್ ಯು ಕ್ಯಾನ್ ರೈಟ್. ನೋಡಿ, ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಜೆನೆಟಿಕ್ ಡ್ರಿಫ್ಟ್ ಬೋತ್ ಆರ್ ರಿಸಲ್ಟ್ ಇನ್ ಎ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಏನು ಅಂದ್ರೆ ಅಲೀಲ್ಸ್ ಇನ್ ಎ ಪಾಪ್ಯುಲೇಷನ್. ಅಲೀಲ್ಸ್ ಅಂದ್ರೆ ನಾವ್ ಏನೀಗ ಲೆಟರ್ಸ್ ಅನ್ನ ಬರುತ್ತವಲ್ಲ, ಅದು ಕ್ಯಾರೆಕ್ಟರ್ಸ್. ಸೊ ಆ ಕ್ಯಾರೆಕ್ಟರ್ ಅನ್ನ ಒಂದು ಪಾಪ್ಯುಲೇಷನ್ ಅಲ್ಲಿ ಚೇಂಜ್ ಮಾಡುತ್ತೆ. ಬೋತ್ ಇನ್ನೆರಡು ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಎರಡೂ ಕೂಡ ಏನಾಗುತ್ತೆ, ಹೊಸ ಸ್ಪೀಶೀಸ್ ಅನ್ನ ಫಾರ್ಮ್ ಮಾಡುತ್ತೆ. ಜೆನೆಟಿಕ್ ಡ್ರಿಫ್ಟ್ ಅಲ್ಲಿ ಹೇಗೆ ಫಾರ್ಮ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್ ನೋಡಿ, ನಾನು ನಿಮ್ಗೆ ಏನ್ ಹೇಳಿದ್ದೆ ಅಂದ್ರೆ 2 ಗ್ರೂಪ್ ಆಫ್ ಬೀಟಲ್ಸ್ ಇರುತ್ತೆ ಒಂದು ಫಾರೆಸ್ಟ್ ಅಲ್ಲಿ. ನಾನು ನಿಮ್ಗೆ ಈ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದೆ. ಇದೊಂದು ಫಾರೆಸ್ಟ್ ಆದ್ರೆ ಈ 2 ಗ್ರೂಪ್ ಆಫ್ ಏನಾಗಿರುತ್ತೆ, ಇಲ್ಲಿ ಆರ್ಗ್ಯಾನಿಸಮ್ಸ್ ಇರುತ್ತೆ. ಲೆಟ್ ಅಸ್ ಟೇಕ್ ದ ಆರ್ಗ್ಯಾನಿಸಮ್ಸ್. ಯಾವ್ದಾದ್ರು ಒಂದು ಆರ್ಗ್ಯಾನಿಸಮ್ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ನಾವು ಬೀಟಲ್ಸ್ ತಗೊಳ್ಳೋಣ. ಇಲ್ಲಿ ಬ್ಲೂ ಬೀಟಲ್ಸ್ ಇರುತ್ತೆ ಅನ್ಕೊಳ್ಳಿ, ಇಲ್ಲಿ ರೆಡ್ ಬೀಟಲ್ಸ್ ಇರುತ್ತೆ.
ಸೊ ಫಾರೆಸ್ಟ್ ನಲ್ಲಿ ಏನಾಗುತ್ತೆ, ಆನಿಮಲ್ ಮೂವ್ ಆಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಬ್ಲೂ ಬಿಟಲ್ ಅನ್ನ ಅದು ಸ್ಟ್ಯಾಂಪ್ ಮಾಡಿದಾಗ ಏನಾಗುತ್ತೆ, ಎಲ್ಲಾ ಬ್ಲೂ ಬಿಟಲ್ಸ್ ಕೂಡ ಏನಾಗುತ್ತೆ ಇಲ್ಲಿ ಇಟ್ ವಿಲ್ ಗೆಟ್ ವ್ಯಾನಿಸ್ಡ್. ಸೊ ಇಲ್ಲಿ ಲಕ್ಕಿಯಾಗಿ ಸರ್ವೈವ್ ಆಗಿದೆ ಯಾವುದು, ರೆಡ್ ಬಿಟಲ್ಸ್. ಸೊ ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಅದೇನೆ, ಫ್ರೀಕ್ವೆನ್ಸಿ ಆಫ್ ಸಮ್ ಲಕ್ಕಿ ಜೀನ್ಸ್ ವಿಚ್ ಡಸ್ ನಾಟ್ ಗಿವ್ ಎನಿ ಸರ್ವೈವಲ್ ಅಡ್ವಾಂಟೇಜ್. ಅದೇ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಏನಾಗುತ್ತೆ ನೋಡಿ, ಇದೊಂದು ಗ್ರೂಪ್ ಆಫ್ ಆರ್ಗನಿಸಮ್ಸ್ ಇರುತ್ತೆ. ಸೊ ಇದೊಂದು ಫಾರೆಸ್ಟ್ ಅಲ್ಲಿ ಇದೊಂದು ಗ್ರೂಪ್ ಆಫ್ ಆರ್ಗನಿಸಮ್ಸ್ ಅಲ್ಲಿ ರೆಡ್ ಕಲರ್ ಬಿಟಲ್ಸ್ ಇರುತ್ತೆ, ಗ್ರೀನ್ ಕಲರ್ ಬಿಟಲ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ದೀಸ್ ಆರ್ ಪ್ರೆಸೆಂಟ್ ಆನ್ ದ ಗ್ರೀನ್ ಗ್ರಾಸ್. ಇದೊಂದು ಗ್ರೀನ್ ಗ್ರಾಸ್ ಮೇಲೆ ರೆಡ್ ಅಂಡ್ ಗ್ರೀನ್ ಇದ್ರೆ, ಸೊ ಗ್ರೀನ್ ಗ್ರಾಸ್ ಮೇಲೆ ಈಸಿಯಾಗಿ ವಿಸಿಬಲ್ ಆಗುವಂತದ್ದು ಯಾವುದು, ರೆಡ್, ನಾಟ್ ಗ್ರೀನ್. ಸೊ ಆಗ ಏನಾಗುತ್ತೆ, ಇಲ್ಲಿಗೆ ಬಂದಂತ ಎಲ್ಲಾ ಬರ್ಡ್ಸ್ ಆಗಿರ್ಬೋದು, ಯಾವುದೇ ಆರ್ಗನಿಸಮ್ ಆಗಿರ್ಬೋದು, ರೆಡ್ ನ ಈಸಿಯಾಗಿ ಕನ್ಸ್ಯೂಮ್ ಮಾಡುತ್ತೆ, ಗ್ರೀನ್ ಅನ್ನ ಕನ್ಸ್ಯೂಮ್ ಮಾಡಲ್ಲ. ಬಿಕಾಸ್ ನೇಚರ್ ಇಸ್ ಗ್ರೀನ್ ಅಂಡ್ ಇಟ್ ಈಸ್ ಸಪೋರ್ಟಿಂಗ್ ದ ಗ್ರೀನ್ ಕಲರ್ ಬೀಟಲ್. ಸೊ ಇದನ್ನೇ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಸೊ ಈಗ ಗ್ರೀನ್ ಕಲರ್ ಬಿಟಲ್ಸ್ ಮಾತ್ರ ಇಲ್ಲಿ ಉಳ್ಕೊಂಡಿದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರುವಂತ ಆರ್ಗಾನಿಸಮ್ ನಲ್ಲಿ ಅಗೇನ್ ಮ್ಯೂಟೇಷನ್, ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ DNA ಆಗಿ ಅಗೇನ್ ಇಟ್ ವಿಲ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ನ್ಯೂ ಸ್ಪೀಶೀಸ್. ಅರ್ಥ ಆಗ್ತಿದ್ಯಾ? ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು. ಓಕೆ, ಸೊ ಏನಾಗುತ್ತೆ, ಜೆನೆಟಿಕ್ ಡ್ರಿಫ್ಟ್ ನ ತಗೊಳ್ಳೋದಾದ್ರೆ ಏನಾಗುತ್ತೆ, ಇಟ್ ಕಾಸಸ್ ಎವಲ್ಯೂಷನ್ ಬೈ ರ್ಯಾಂಡಮ್ ಚಾನ್ಸ್, ರ್ಯಾಂಡಮ್ ಆಗಿ ಆಗುತ್ತೆ. ಓಕೆ, ಸೊ ಅಂಡ್ ವೇರ್ ಆಸ್ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ತಗೊಳ್ಳೋದಾದ್ರೆ ಇಟ್ ಕಾಸಸ್ ದ ಎವಲ್ಯೂಷನ್ ಬೇಸಿಸ್ ಆನ್ ದ ಫಿಟ್ನೆಸ್. ಓಕೆ ಫೈನ್. ಯಾವ್ದು ಫಿಟ್ ಆಗಿರುತ್ತೆ, ಯಾವ್ದು ಸರ್ವೈವಲ್ ಅಡ್ವಾಂಟೇಜ್ ಕೊಡುತ್ತೆ, ಸೊ ನೇಚರ್ ಅದನ್ನ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಕ್ಲಿಯರ್? ಐ ಥಿಂಕ್ ನಿಮ್ಗೆ ಈ ಆನ್ಸರ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಟೆಲಿಗ್ರಾಮ್ ನಲ್ಲಿ ನಿಮ್ಗೆ ಆನ್ಸರ್ಸ್ ನ ಶೇರ್ ಮಾಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಪ್ರಾಬಬಲಿ ನಾಳೆ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಕೇಳಿರುವಂತದ್ದು ಬಂದು ಸುಹಾಸ್ ಕಲ್ಬುರ್ಗಿಯಿಂದ ಕ್ವಶನ್ ಕೇಳಿದಿರಾ. ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೇಳಿದ್ದಾರೆ, ನೀವು ನೋಡಬಹುದು. ಓಕೆ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೇಳಿದ್ದಾರೆ. ದಟ್ ಈಸ್ ಟಾಪಿಕ್ 9.5.3 ಅಂಡ್ ಟಾಪಿಕ್ 9.6. ಇವರು ಟಾಪಿಕ್ ಅನ್ನೇ ಕೇಳ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಟಾಪಿಕ್ 9.6 ಬಂದು ನಿಮ್ಗೆ ಎವಲ್ಯೂಷನ್ ಬೈ ಸ್ಟೇಜಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಎವಲ್ಯೂಷನ್ ಬೈ ಸ್ಟೇಜಸ್ ಅಲ್ಲಿ ಡಿಯರ್ ಸ್ಟೂಡೆಂಟ್ಸ್ ನಿಮ್ಗೆ ಇರುವಂತ ಟಾಪಿಕ್ ಏನು ಅಂತಂದ್ರೆ, ಎವಲ್ಯೂಷನ್ ಬೈ ಸ್ಟೇಜಸ್ ಅಲ್ಲಿ ಎವಲ್ಯೂಷನ್ ಬೈ ಐಸ್ ಇದೆ. ಎವಲ್ಯೂಷನ್ ಬೈ ಐಸ್, ಸೊ ಇದೊಂದು ಕಾನ್ಸೆಪ್ಟ್ ಇದೆ ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮ್ಗೆ. ಎವಲ್ಯೂಷನ್ ಬೈ ಐಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದಾದ್ಮೇಲೆ ನಿಮ್ಗೆ ಎವಲ್ಯೂಷನ್ ಆಫ್ ಫೆದರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಎವಲ್ಯೂಷನ್ ಆಫ್ ಫೆದರ್ಸ್, ಐಸ್ ಅನ್ನೋ ಒಂದು ಕಾನ್ಸೆಪ್ಟ್ ಆದ್ರೆ ಎವಲ್ಯೂಷನ್ ಆಫ್ ಫೆದರ್ಸ್. ಸೊ ಎವಲ್ಯೂಷನ್ ಆಫ್ ಐಸ್ ಅಂಡ್ ಎವಲ್ಯೂಷನ್ ಆಫ್ ಫೆದರ್ಸ್. ಓಕೆನಾ? ಸೊ ಇದು ಒಂದಿದೆ. ನೆಕ್ಸ್ಟ್ ನಿಮ್ಗೆ ಇರುವಂತದ್ದು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಇದೆ, ಅದು ಕೂಡ ಒಂದು ಎವಲ್ಯೂಷನ್. ಓಕೆನಾ? ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಎವಲ್ಯೂಷನ್ ಅಂತ ಬಂದಾಗ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಎವಲ್ಯೂಷನ್ ಆಫ್ ಐಸ್ ಮತ್ತೆ ಫೆದರ್ಸ್ ಇದೆ. ಎವಲ್ಯೂಷನ್ ಆಫ್ ಐಸ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 9.5.3 ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸಿ ಐಸ್ ಆಫ್ ದ ಆರ್ಗನ್ ಆಫ್ ಸೈಟ್. ನಮ್ಮೆಲ್ರಿಗೂ ಕೂಡ ಐಸ್ ಅನ್ನೋದು ಏನಾಗುತ್ತೆ, ವಿ ಯೂಸ್ ಇಟ್ ಫಾರ್ ಸೀಯಿಂಗ್ ಪರ್ಪಸ್. ಓಕೆ, ಈ ಒಂದು ಕಾಂಪ್ಲೆಕ್ಸ್ ಐ ಅನ್ನೋದು ಏನಾಗಿದೆ, ಭೂಮಿ ಮೇಲೆ ಬಂದಂತ ಆರ್ಗಾನಿಸಮ್ಗೆ ನಮಗೆ ಹೇಗೆ ನಾವು ಹೌ ಡು ವಿ ಹ್ಯಾವ್ ದ ಕಾಂಪ್ಲೆಕ್ಸ್ ಐ, ಆ ರೀತಿ ಒಂದು ಐ ಸೈಟ್ ಇರ್ಲಿಲ್ಲ. ಸಿ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಯೂಗ್ಲಿನಾ ಆಸ್ ಅನ್ ಎಕ್ಸಾಂಪಲ್. ಸೊ ಯೂಗ್ಲಿನಾ ನಾವು ತಗೊಂಡಾಗ ಈ ಯೂಗ್ಲಿನಾ ಒಂದು ಆರ್ಗಾನಿಸಮ್ಗೆ ಏನಾಗಿರ್ಲಿಲ್ಲ, ನಮ್ಗೆ ಇರುವಂತ ಒಂದು ಕಾಂಪ್ಲೆಕ್ಸ್ ಐ ಸ್ಟ್ರಕ್ಚರ್ ಈ ಯೂಗ್ಲಿನಾಗೆ ಇರ್ಲಿಲ್ಲ. ಇಟ್ ವಾಸ್ ಓನ್ಲಿ ಹ್ಯಾವಿಂಗ್ ಎ ಸ್ಪಾಟ್ ಆನ್ ಇಸ್ ಬಾಡಿ, ಒಂದು ಸ್ಪಾಟ್ ಇತ್ತು ಅಷ್ಟೇ. ಈ ಸ್ಪಾಟ್ ಏನಾಗ್ತಾ ಇತ್ತು, ಇಟ್ ವಾಸ್ ಡಿಟೆಕ್ಟಿಂಗ್ ದ ಲೈಟ್ ಆನ್ ಇಟ್ಸ್ ಬಾಡಿ. ಓಕೆ, ಸೊ ಬಟ್ ಏನಾಗುತ್ತೆ, ಗ್ರಾಜುಯಲಿ as the organisms start developing, as the day start to continue, ಏನಾಗುತ್ತೆ, ಈ ಲೈಟ್ ನ ಡಿಟೆಕ್ಟ್ ಮಾಡಕ್ಕೆ ಇದ್ದಂತ ಈ ಸ್ಮಾಲ್ ಸ್ಪಾಟ್ ಏನಾಯ್ತು, as due to the so many changes which take place in the body of an organism, maybe the mutation or the migration, again the natural selection, genetic drift, ಇದೆಲ್ಲ ಕೂಡ ಕಾರಣ ಆಗುತ್ತೆ. ಇದೆಲ್ಲದ್ರಿಂದ ಏನಾಗುತ್ತೆ, it's the evolution of eye has taken place. Evolution of eye has taken place. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಏನಾಗಿತ್ತು, ಹಿಡನ್ ಆಗಿತ್ತು. ಯುಗ್ಲಿನಾನಲ್ಲಿ ಐ ಅನ್ನೋ ಸ್ಟ್ರಕ್ಚರ್ ಕಾಂಪ್ಲೆಕ್ಸ್ ಆಗಿರ್ಲಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಇಟ್ ವಾಸ್ ಅ ಸ್ಮಾಲ್ ಐ ಸ್ಪಾಟ್ ವಿಚ್ ವಾಸ್ ಹಿಡನ್. ಐ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ ಇದರಲ್ಲಿ. ಬಟ್ ಏನಾಗ್ತಾ ಇದೆ, ನೆಕ್ಸ್ಟ್ ಫ್ಲಾಟ್ ವರ್ಮ್ಸ್ ಬಂತು. ಫ್ಲಾಟ್ ವರ್ಮ್ಸ್ ಅಲ್ಲಿ ಏನಾಯ್ತು, ಐ ಸ್ಪಾಟ್ ಅಲ್ಲಿ ಇರುವಂತ ಒಂದು ಕಾಂಪ್ಲೆಕ್ಸಿಟಿ ಸ್ವಲ್ಪ ಇಂಪ್ರೂವ್ ಆಯ್ತು. ಆಗಲ್ಲ ಅದು ಕೂಡ ಐಸ್ ನ ಲೈಟ್ ನ ಡಿಟೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತಾ ಬಂತು. ಸೊ ಈ ರೀತಿ ಏನಾಯ್ತು, as the generation passes, the vertebrates came on the land. So vertebrates ಅಂದ್ರೆ ಗೊತ್ತಿದೆ ಅಲ್ವಾ, the organism which have the backbone. So ಈ organisms ಏನಾಗಿದೆ, as they are having the backbone, they got the complex eye structure. ನಮ್ಗೆಲ್ಲ ಏನಾಗಿದೆ, ಕಾಂಪ್ಲೆಕ್ಸ್ ಐ ಸ್ಟ್ರಕ್ಚರ್ ಇದೆ. So we all have the complex eye structure. ನಮ್ಗೆ ಐ ಸ್ಪಾಟ್ ಇಲ್ಲ, we have eyes. Compared to Euglena, our eyes are very well developed.
ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಈ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಒಂದ್ಸತಿ ಓದಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಹೇಳಿದ ಕಾನ್ಸೆಪ್ಟ್ ಈಗ ಓದಿ ನೀವು, ಓಕೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕೇಳಿದರೆ 9.6 ಅನ್ನೋ ಒಂದು ಕಾನ್ಸೆಪ್ಟ್ ಕೇಳಿದರೆ. ಸೊ ಅದಕ್ಕೆ ಮುಂಚೆ ಫೆದರ್ಸ್ ಬಗ್ಗೆ ಕೂಡ ಹೇಳ್ತೀನಿ ನೋಡಿ. ಎವಲ್ಯೂಷನ್ ಆಫ್ ಫೆದರ್ಸ್ ಬಗ್ಗೆ ಹೇಳೋದಾದ್ರೆ ಡಿಯರ್ ಸ್ಟೂಡೆಂಟ್ಸ್, ಸಿ ಫೆದರ್ಸ್ ಆರ್ ಇವಾಲ್ವ್ಡ್ ಇನ್ ಡೈನೋಸರ್ಸ್. ಸಿ ಫೆದರ್ಸ್ ಅನ್ನೋದು ಆಕ್ಚುಲಿ ರೆಪ್ಟೈಲ್ಸ್ ನಲ್ಲೂ ಇತ್ತು, ಈಗಿರುವ ಬರ್ಡ್ಸ್ ನಲ್ಲೂ ಇದೆ, ಓಕೆನಾ. ಸೊ ನಾವು ಡೈನೋಸರ್ಸ್ ಅಲ್ಲಿ ನೋಡೋದಾದ್ರೆ ಏನಾಗುತ್ತೆ, ದೀಸ್ ಫೆದರ್ಸ್ ವರ್ ಯೂಸ್ಡ್ ಫಾರ್ ದ ಇನ್ಸುಲೇಷನ್ ಪರ್ಪಸ್, ಅಂದ್ರೆ ಟು ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ದ ಕೋಲ್ಡ್. ಈಗಿರುವಂತ ಬರ್ಡ್ಸ್ ನಲ್ಲಿ ಇರುವಂತ ಫೆದರ್ಸ್ ಏನಾಗ್ತಾ ಇದೆ, ಇಟ್ ಈಸ್ ಯೂಸ್ಡ್ ಫಾರ್ ದ ಫ್ಲೈಟ್ ಪರ್ಪಸ್. ಅರ್ಥ ಆಗ್ತಿದೆ ಅಲ್ವಾ. ಸೊ ಫೆದರ್ಸ್ ಅನ್ನೋ ಕಾನ್ಸೆಪ್ಟ್ ಏನಾಗಿದೆ, ಅಲ್ಲಿ ರೆಪ್ಟೈಲ್ಸ್ ನಲ್ಲೂ ಇದೆ, ಬರ್ಡ್ಸ್ ನಲ್ಲೂ ಇದೆ ಇಲ್ಲಿ. ಬಟ್ ಏನಾಗ್ತಾ ಇದೆ, ಇವಲ್ಯೂಷನ್ ಆಗ್ತಾ ಆಗ್ತಾ ಡೈನೋಸರ್ ಇಂದ ಬರ್ಡ್ ಇವಲ್ವ್ ಆದಾಗ ಏನಾಗುತ್ತೆ, ಫೆದರ್ ಅನ್ನ ಯೂಸ್ ಏನಾಗಿದೆ, ಇಟ್ ಈಸ್ ಡಿಫರೆಂಟ್. ಅಂಡರ್ಸ್ಟುಡ್. ಸೊ ಫೆದರ್ಸ್ actually it has been evolved from the dinosaur only. Understood. So we can say that a bird, the ancestor for the birds is maybe the reptiles, because they have some similarity between each other. Okay, so ಈ ಕಾನ್ಸೆಪ್ಟ್ ಈಗ ಎವಲ್ಯೂಷನ್ ಬೈ ಸ್ಟೇಜಸ್ ಗೆ ಕಂಪ್ಲೀಟ್ ಆದ್ರೆ, ಎವಲ್ಯೂಷನ್ ಶುಡ್ ನಾಟ್ ಬಿ ಇಕ್ವೇಟೆಡ್ ವಿತ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಎವಲ್ಯೂಷನ್ ಶುಡ್ ನಾಟ್ ಬಿ ಇಕ್ವೇಟೆಡ್ ವಿತ್ ಪ್ರೋಗ್ರೆಸ್ ಅಂತ ಹೇಳೋದಾದ್ರೆ, ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ವಿ ವಿಲ್ ಟಾಕ್ ಅಬೌಟ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಆಗಿರ್ಬೋದು, ಬೇರೆ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀವಿ. ಸೊ ಬಟ್ ನಿಮ್ಗೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಾಗುತ್ತೆ, ಎಕ್ಸಾಮ್ ಇನ್ಕ್ಲೂಡ್ ಮಾಡಲ್ಲ, ದೇ ಡೋಂಟ್ ಇನ್ಕ್ಲೂಡ್ ಫಾರ್ ಎಕ್ಸಾಮ್. ಸೊ ಐ ಥಿಂಕ್ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಟೈಮ್ ವೇಸ್ಟ್ ಮಾಡುವಂತ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ, ಬಿಕಾಸ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಎಕ್ಸಾಮ್ ಅಲ್ಲಿ 100% ಕೇಳಲ್ಲ. ಫೈನ್. ಎಸ್, ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಫೈನ್. ಹೆರಿಡಿಟಿ ಅಂಡ್ ಎವಲ್ಯೂಷನ್ ನಿಮ್ಗೆ ಬೋರಿಂಗ್ ಲೆಸನ್ ಆಗಿರ್ಬೋದು, ಬಟ್ ನಿಮ್ಗೆ ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಓಕೆ, ಕಾನ್ಸೆಪ್ಟ್ ನಿಮ್ಗೆ ತುಂಬಾನೇ ಈಸಿ ಆಗಿರುತ್ತೆ. ಎಸ್. ನೆಕ್ಸ್ಟ್ ಮಧುರಾ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಇಂದ. ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕೆನಾಟ್ ಡೈರೆಕ್ಟ್ ಇವಲ್ಯೂಷನ್ ಬೈ ಅಂತ ಕೇಳಿದ್ದಾರೆ. ಅಂದ್ರೆ ಕ್ವಶನ್ ಹೇಗಿದೆ ನೋಡಿ, ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್ ಅಂದ್ರೆ ಪ್ರತಿಯೊಬ್ಬರ ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ, ವಿಚ್ ಇಸ್ ಅಕ್ವೈರ್ಡ್ ಡ್ಯೂರಿಂಗ್ ದೇರ್ ಲೈಫ್ ಟೈಮ್, ಕೆನಾಟ್ ಬಿ ಡೈರೆಕ್ಟ್ ಅನ್ ಎವಲ್ಯೂಷನ್. ಅಂದ್ರೆ ನಮ್ಗೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸಸ್, any experience which we gain in our lifetime is present, okay, it is not transferred to our somatic cells. What is meant by somatic cells? Somatic cells are nothing but the cells which is representing all the characters in our body. Understand? Somatic cells is nothing but the cells that are representing all the characters in our body. So experience of an individual during lifetime, for example ನಿಮ್ಮ ಒಂದು ನಾನು ಈಗ ಜನರಲ್ ಆಗಿ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಮಾತಾಡೋದಾದ್ರೆ, ಇಫ್ ಯು ಆರ್ ಅ ವೆರಿ ಗುಡ್ ಟ್ಯಾಲೆಂಟೆಡ್ ಸ್ಟೂಡೆಂಟ್, ದಟ್ ಕ್ಯಾರೆಕ್ಟರ್ ಮೇ ನಾಟ್ ಪಾಸ್ ಟು ಯುವರ್ ನೆಕ್ಸ್ಟ್ ಜನರೇಷನ್. ಅಂಡ್ ಇಫ್ ಯು ಹ್ಯಾವ್ ಅ ವೆರಿ ಗುಡ್ ಬಾಡಿ ಫಿಸಿಕ್, ದಟ್ ಮೇ ನಾಟ್ ಪಾಸ್ ಟು ಯುವರ್ or that will not pass to your next generation, because that is acquired during your lifetime. It cannot be passed to your somatic cells and it cannot be inherited. ಅದು ಏನಾಗಲ್ಲ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಇನ್ಹೆರಿಟ್ ಆಗೋದಿಲ್ಲ. It will not inherit. ಅರ್ಥ ಆಗ್ತದಲ್ಲ. Experiences of an individual during their lifetime cannot direct because they are not transferred to somatic cells. ಅರ್ಥ ಆಗ್ತಿದೆ ಅಲ್ವಾ? Yes, fine. Next, ವಿನಯ್ ಒಂದು ಡೌಟ್ ಕೇಳಿದ್ದಾರೆ. How is the amount of variation be increased in the individuals of each population ಅಂತ ಕೇಳಿದ್ದಾರೆ. So individual of each population ಅನ್ನ ನೋಡೋದಾದ್ರೆ, see how is the amount of variation increased among the individuals of each population. ಪ್ರತಿ ಪಾಪ್ಯುಲೇಷನ್ ಅಲ್ಲೂ ಕೂಡ ವೇರಿಯೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದೇರ್ ಏನಾದ್ರೆ ಒಂದೇ ವರ್ಡ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇಟ್ ಈಸ್ ಬಿಕಾಸ್ ಆಫ್ ದ ಜೆನೆಟಿಕ್ ವೇರಿಯೇಷನ್. Genetic variation, I can say mutation, change in the sequence of DNA. Due to their genetic variation, or we say mutation ಏನಾಗುತ್ತೆ, the amount of variation increases among the individuals of each population. Okay, next. So next question is been asked by Prashant from Raichur. He also asked about dihybrid cross, and he asked about what are the functions of the fluids present in the blood and also lymph in the humans ಅಂತ ಕೇಳಿದ್ದಾರೆ. ಓಕೆ, ಈ ರೀತಿ ಕ್ವಶನ್ ಕೇಳಿದ್ದಾರೆ ಅವರು. ಸಿ ನೀವು ನೋಡ್ಬೋದು, ಈಗ ಬ್ಲಡ್ ಆಗಿರ್ಬೋದು, ಏನಾಗಿರ್ಬೋದು, ಇನ್ನೊಂದು ಕೇಳಿರೋದು ಲಿಂಫ್ ಆಗಿರ್ಬೋದು, ಇದೆರಡೂ ಕೂಡ ದೇ ಬೋತ್ ಆರ್ ದ ಫ್ಲೂಯಿಡ್ ಪ್ರೆಸೆಂಟ್ ಇನ್ ದ ಬಾಡಿ. ಓಕೆ, ಬಟ್ ಬ್ಲಡ್ ಏನಾಗುತ್ತೆ, ಬ್ಲಡ್ ಮೂವ್ಸ್ ವಯಾ ಬ್ಲಡ್ ವೆಸಲ್ಸ್, ಲಿಂಫ್ ಮೂವ್ ವಯಾ ಲಿಂಫ್ಯಾಟಿಕ್ ವೆಸಲ್ಸ್, ಅಷ್ಟೇ ಡಿಫರೆನ್ಸ್. ಓಕೆನಾ? ಬ್ಲಡ್ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ನ ಮುಖಾಂತರ ಇಟ್ ಪಾಸ್ ಆಗುತ್ತೆ. ಲಿಂಫ್ ಏನಾಗುತ್ತೆ, ಲಿಂಫ್ ವಿಲ್ ಮೂವ್ ಟುವರ್ಡ್ಸ್ ದ ಲಿಂಫ್ಯಾಟಿಕ್ ವೆಸಲ್ಸ್. And blood transport all the gases, nutrients and also the metabolic waste. Whereas the lymph ಏನ್ ಮಾಡುತ್ತೆ ಅಂದ್ರೆ, it will drain out, ಇದು ಹೊರಗಡೆಗೆ ಹಾಕುತ್ತೆ. ಏನ್ ಬೇಡ ಇರುತ್ತಲ್ವಾ,
the unwanted things, it will drain out to the circulatory system. That means to the blood. Okay, that is a very important thing. Okay, yes. Next question kelidire, what are the different waste materials added to urine from the blood anta kelidare. See, the different materials which is been added, okay, from the blood to urine are, first of all you have to know children, nitrogenous waste. Nitrogenous waste ಅನ್ನೋದು ಒಂದು important thing. Second important thing ಏನು ಅಂತಂದ್ರೆ urea. Okay, we say nitrogenous wastes are containing urea and also the uric acid. So these are the important materials that are being added to that is urine from the blood. Understand? Yes. So ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಪ್ರಶಾಂತ್. ಸೊ ಡೈಹೈಬ್ರಿಡ್ ಕ್ರಾಸ್ ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಫಂಕ್ಷನ್ಸ್ ಆಫ್ ಫ್ಲೂಯಿಡ್ ಹೇಳಿದೀನಿ. ಬ್ಲಡ್ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಲಿಂಫ್ ವಿಲ್ ಟ್ರಾವೆಲ್ ಥ್ರೂ ಲಿಂಫಾಟಿಕ್ ವೆಸಲ್ಸ್. ಓಕೆ, ಸೊ ಡಿಫರೆನ್ಸ್ ಕೂಡ ಹೇಳಿದೀನಿ. ನೆಕ್ಸ್ಟ್ ಪಲ್ಲವಿ ಫ್ರಮ್ ಚಿಕ್ಕಬಳ್ಳಾಪುರ್, ಶಿ ಹ್ಯಾಸ್ ಆಸ್ಕ್ಡ್ ಅಬೌಟ್ ವಾಟ್ ಈಸ್ ಮೀನ್ ಬೈ ಫಾಸಿಲ್. ಫಾಸಿಲ್ ಅನ್ನೋ ಕ್ವಶನ್ ಅನ್ನ ಕೇಳಿದ್ರ. ಸಿ, ಫಾಸಿಲ್ಸ್ ಆರ್ ದ ಪ್ರಿಸರ್ವ್ಡ್ ರಿಮೈನ್ಸ್. ಇದೇನಾಗುತ್ತೆ, ಭೂಮಿಯ ಒಳಗಡೆ ಎಷ್ಟೋ ಹಿಂದಿನ ವರ್ಷಗಳ ಹಿಂದೆ ಸೆಟಲ್ ಆಗಿರುವಂತ ಪ್ರಿಸರ್ವ್ಡ್ ರಿಮೈನ್ಸ್ ಅನ್ನ ನಾವ್ ಏನ್ ಹೇಳ್ತೀವಿ, ಫಾಸಿಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದೇರ್ ವರ್ ಸೋ ಮೆನಿ ಲಿವಿಂಗ್ ಆರ್ಗನಿಸಮ್ಸ್ ಆನ್ ದ ಅರ್ತ್. ಮೆನಿ ಇಯರ್ಸ್ ಎಗೋ ದೇ ಗಾಟ್ ಬರೀಡ್. ಅದು ಭೂಮಿ ಒಳಗಡೆ ಹೋಗಿ ಏನಾಗಿದೆ, ಹೂತಿದೆ, ಅದು ಏನಾಗಿದೆ, ಸೆಟಲ್ ಆಗಿದೆ. ಅದನ್ನೇ ನಾವು ಫಾಸಿಲ್, ಅದರ ಪ್ರಿಸರ್ವ್ಡ್ ಟ್ರೇಸಸ್ ಅನ್ನ ವಿ ವಿಲ್ ಕಾಲ್ ಇಟ್ ಆಸ್ ಫಾಸಿಲ್ಸ್. ಅರ್ಥ ಆಗ್ತದೆ ಅಲ್ವಾ? ಪ್ರಿಸರ್ವ್ಡ್ ಟ್ರೇಸಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಕಾಲ್ಡ್ ಆಸ್ ಫಾಸಿಲ್ಸ್. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಫಾಸಿಲ್ ರಿಲೇಟೆಡ್ ಆಗಿ ಏನ್ ಕ್ವಶನ್ ಕೇಳ್ತಾರೆ? ಸೊ ಹೌ ಡು ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಂತ ಕೇಳ್ತಾರೆ. ಹೌ ಡು ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ನೋ ಹೌ ಡು ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್. ಸಿ, ಏಜ್ ಆಫ್ ಫಾಸಿಲ್ ನ ಎಸ್ಟಿಮೇಟ್ ಮಾಡೋದು ಟೂ ಮೆಥಡ್ಸ್. ಒಂದು, ಎಸ್ ಯು ಕ್ಯಾನ್ ನೋಟ್ ಡೌನ್, ಒಂದು ಮೆಥಡ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೊಟ್ಟಿದ್ದಾರೆ ಇದು. ಸೊ ಒಂದು ಬಂದು ರಿಲೇಟಿವ್ ಮೆಥಡ್. ರಿಲೇಟಿವ್ ಮೆಥಡ್ ಇಂದ ನಾವು ಏನ್ ಮಾಡ್ತೀವಿ, ವಿ ವಿಲ್ ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್. ಇದನ್ನ ನಾನು ಕ್ರಾಶ್ ಕೋರ್ಸ್ ಅಲ್ಲೂ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ನಾನು ನಿಮ್ಗೆ ಡೌಟ್ಸ್ ಅಂತ ಇರೋದಕ್ಕೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ. ಓಕೆ, ದಿಸ್ ಇಸ್ ವಿಇ. ಓಕೆ, ಸೊ ರಿಲೇಟಿವ್ ಮೆಥಡ್ ಇಂದ ನಾವು ಮಾಡ್ತೀವಿ. ಸೊ ರಿಲೇಟಿವ್ ಮೆಥಡ್ ಅಲ್ಲಿ ಏನಾಗುತ್ತೆ, ರಿಲೇಟಿವ್ ಮೆಥಡ್ ಇನ್ ವಿಚ್ ದ ಫಾಸಿಲ್ಸ್ ಏನಾಗುತ್ತೆ, ಫಾಸಿಲ್ಸ್ ಫೌಂಡ್ ಇನ್ ದ ಅಪ್ಪರ್ ಲೇಯರ್ಸ್ ಆಫ್ ದ ಅರ್ತ್ ಆರ್ ರೀಸೆಂಟ್ ಆರಿಜಿನ್ ದ್ಯಾನ್ ದ ಒನ್ ವಿಚ್ ಆರ್ ಫೌಂಡ್ ಇನ್ ದ ಡೀಪರ್ ಲೇಯರ್ ಅಂತ ಹೇಳ್ತೀವಿ. ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಫಾಸಿಲ್ಸ್ ನ ನೋಡೋದಾದ್ರೆ ನೋಡಿ, ಈಗ ಭೂಮಿ ಒಳಗಡೆ ಎಷ್ಟೊಂದು ಲೇಯರ್ಸ್ ಇರುತ್ತೆ. ಸೊ ಈಗ ಫಾಸಿಲ್ ಒಳಗಡೆ ಇದ್ರೆ, ಡೀಪರ್ ದ ಫಾಸಿಲ್ ಓಲ್ಡರ್ ಇಟ್ ಈಸ್. ಅಂಡ್ ಈ ಫಾಸಿಲ್ ಈ ಲೇಯರ್ ಅಲ್ಲೋ ಅಥವಾ ಈ ಲೇಯರ್ ಅಲ್ಲೋ ಇದ್ರೆ ಏನಾಗುತ್ತೆ, ಆರ್ಗನಿಸಮ್ಸ್ ಇಲ್ಲಿ ಬರಿ ಆಗಿದ್ರೆ, ಆ ಒಂದು ಒಳ್ಳೆ ಈ ಭೂಮಿಯನ್ನು ಆಗದಾಗ ಈ ಲೇಯರ್ ಅಲ್ಲಿ ನಮಗೆ ಫಾಸಿಲ್ ಸಿಗ್ತಾ ಇದೆ ಅಂದ್ರೆ ದಿಸ್ ಇಸ್ ದ ರೀಸೆಂಟ್ ಒನ್. ಓಕೆ, ಡೀಪರ್ ದ ಫಾಸಿಲ್ ಓಲ್ಡರ್ ಇಟ್ ಈಸ್, ಅಂಡ್ ಡೀಪರ್ ದ ಫಾಸಿಲ್ ಬಾಡಿ ಕಾಂಪ್ಲೆಕ್ಸಿಟಿ ಇಸ್ ವೆರಿ ಲೆಸ್, ಅಂಡ್ ರೀಸೆಂಟ್ ಫಾಸಿಲ್ ದ ಬಾಡಿ ಕಾಂಪ್ಲೆಕ್ಸಿಟಿ ಇಸ್ ವೆರಿ ಮೋರ್, ತುಂಬಾ ಹೆಚ್ಚಿರುತ್ತೆ. ಅಂಡ್ ದಿಸ್ ಇಸ್ ರಿಲೇಟಿವ್ ಮೆಥಡ್ ಒಂದಾದ್ರೆ, ಕಾರ್ಬನ್ ಡೇಟಿಂಗ್ ಇಸ್ ದ ಅದರ್ ಮೆಥಡ್. ಸೊ ಕಾರ್ಬನ್ ಡೇಟಿಂಗ್ ಅಲ್ಲಿ ಏನಾಗ್ತವೆ, ಇಟ್ ಈಸ್ ಅ ಮೆಥಡ್ ಇನ್ ವಿಚ್ ದ ಏಜ್ ಆಫ್ ದ ಫಾಸಿಲ್ ಇಸ್ ಫೌಂಡ್ only by comparing the carbon-14 radioactive, we will say. Okay, carbon dating ಅಂತ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ. ಓಕೆನಾ? ಒಂದು ರಿಲೇಟಿವ್ ಮೆಥಡ್ ಬರೀರಿ, ಇನ್ನೊಂದು ಕಾರ್ಬನ್ ಡೇಟಿಂಗ್, ಇದೆರಡೂ ಕೂಡ ನೀವು ಬರೀಬೇಕು. ವೆರಿ ಇಂಪಾರ್ಟೆಂಟ್. ಎಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೃಜಲ್ ಅನ್ನೋರು ಬೆಳಗಾವಿಯಿಂದ ಕೇಳಿದಿರಾ. ಸೊ ನಿಮ್ಮ ಕ್ವೆಶನ್, ಹೌ ಆರ್ ದ ಸ್ಟಡೀಸ್ ಆಫ್ ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಹೆಲ್ಪ್ ಫಾರ್ ಟ್ರೇಸಿಂಗ್ ದ ಇವಲ್ಯೂಷನರಿ ರಿಲೇಶನ್ಶಿಪ್ಸ್ ಅಂತ ಕೇಳಿದಿರಾ. ಇದ್ರ ಬಗ್ಗೆ ಆಲ್ರೆಡಿ ನಾನು ನಿಮ್ಗೆ ಕ್ರಾಶ್ ಕೋರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅನಾಟಮಿ ಅಂತಂದ್ರೆ, ಸೊ ನಾವು ಅನಾಟಮಿ ಬಗ್ಗೆ ಏನು, ನಾವು ಈಗ ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಹೆಂಗ್ ನೋಡ್ತೀವಿ ಅನಾಟಮಿನಲ್ಲಿ ಅಂದ್ರೆ, ಬೈ ಲುಕಿಂಗ್ ಅಟ್ ದ ಎಂಬ್ರಿಯೋಸ್ ನ ನೋಡ್ತೀವಿ. ಸೊ ಇಫ್ ಯು ಲುಕ್ ಅಟ್, ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲೂ ಕೂಡ ಶೇರ್ ಮಾಡಿದ್ದೆ, ಎಂಬ್ರಿಯೋಸ್ ನ ಪಿಕ್ಚರ್ಸ್ ನ ಶೇರ್ ಮಾಡಿದ್ದೆ. ಐ ಹ್ಯಾವ್ ಶೇರ್ ದ ಪಿಕ್ಚರ್ಸ್ ಆಫ್ ಎಂಬ್ರಿಯೋಸ್ ಆಫ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಸೊ ಒಂದಷ್ಟು ಆರ್ಗ್ಯಾನಿಸಮ್, ಫಾರ್ ಎಕ್ಸಾಂಪಲ್ ಈಗ ಕೌ ಆಗಿರ್ಬೋದು, ಪಿಗ್ ಆಗಿರ್ಬೋದು, ಓಕೆ, ಹಾರ್ಸ್ ಆಗಿರ್ಬೋದು, ಅಥವಾ ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು. ಈಗ 4 ಆರ್ಗ್ಯಾನಿಸಮ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಇಷ್ಟು ಆರ್ಗ್ಯಾನಿಸಮ್ಸ್ ಕೂಡ ನಾವು ಒಂದು ವೇಳೆ ತಗೊಂಡಾಗ, ಈ ಇಷ್ಟು ಆರ್ಗ್ಯಾನಿಸಮ್ ನ ಎಂಬ್ರಿಯೋಸ್ ಏನಾಗಿರುತ್ತೆ, ಅಟ್ ಒಂದು ಸ್ಟೇಜ್ ಅಲ್ಲಿ ಏನಾಗಿರುತ್ತೆ, ದೇ ಆಲ್ ಆರ್ ಲುಕಿಂಗ್ ಸಿಮಿಲರ್. ಅದು ಅರ್ಲಿಯರ್ ಸ್ಟೇಜ್ ಅಲ್ಲಿ ಆಗಿರುತ್ತೆ. ಸೊ ಇದರಿಂದ ನಾವ್ ಏನ್ ಮಾಡ್ತೀವಿ, ವಾಟ್ ವಿ ಸ್ಟಡಿ ಬೈ ಲುಕಿಂಗ್ ಅಟ್ ದೇರ್ ಅನಾಟಮಿಕಲ್ ಸ್ಟ್ರಕ್ಚರ್, their embryological structure, we can say that there is relationship between the cow and also pig and also horse and also the human being. ಯಾಕಂದ್ರೆ ಭೂಮಿ ಮೇಲೆ ಬಂದಂತ ಆರ್ಗನಿಸಮ್ ಏನಾಗಿದೆ, ವೆರಿ ಸಿಂಪಲ್ ಆರ್ಗನಿಸಮ್ ಬಿಫೋರ್, ಲೇಟರ್ ದ ಆರ್ಗನಿಸಮ್ ವಿಚ್ ಕೇಮ್ ವಾಸ್ ಕಾಂಪ್ಲೆಕ್ಸ್. ಅರ್ಥ ಆಯ್ತಾ? ಸೊ ಆ ಸಿಂಪಲ್ ಆರ್ಗನಿಸಮ್ ಏನಾಯ್ತು, ಇಟ್ ಅಂಡರ್ಗೋನ್ ಮ್ಯೂಟೇಷನ್, ಮೈಗ್ರೇಷನ್, ಜೆನೆಟಿಕ್ ಡ್ರಿಫ್ಟ್ ಆರ್ ನ್ಯಾಚುರಲ್ ಸೆಲೆಕ್ಷನ್, ಇದ್ರೆಲ್ಲದಿಂದ ನಾವು ಹ್ಯೂಮನ್ ಬೀಯಿಂಗ್ ಕೂಡ ಫಾರ್ಮ್ ಆಗಿರ್ಬಹುದು. ಅರ್ಥ ಆಗ್ತದೆ ಅಲ್ವಾ?
ಸೊ ಬೈ ಲುಕಿಂಗ್ ಅಟ್ ಎಂಬ್ರಿಯೋಸ್ ಏನಾಗುತ್ತೆ ಒಂದು ಸ್ಟೇಜ್ ಅಲ್ಲಿ ದೇ ಹ್ಯಾವ್ ಸಿಮಿಲಾರಿಟಿ. ಸೊ ವಿ ಕ್ಯಾನ್ ಸೇ ದಟ್ ವಿ ಆಲ್ ಆರ್ ಇಂಟರ್ ರಿಲೇಟೆಡ್ ಟು ಈಚ್ ಅದರ್. Okay, so this information says that there is some kind of evolutionary relationship between each and every organism. So ಇದು ನಿಮ್ಮ question ಗೆ answer. Next, how could we determine that the birds are very closely related to the reptiles? ಈಗಷ್ಟೇ ಇದಕ್ಕೆ ಆನ್ಸರ್ ಹೇಳಿದೆ ನಾನು ನಿಮ್ಗೆ. ಸೊ ರೆಪ್ಟೈಲ್ಸ್ ಅಂತ ಅಂದಾಗ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಆರ್ಕಿಯಾಪ್ಟರಿಕ್ಸ್ ಅನ್ನೋ ಒಂದು ಬರ್ಡ್ ನ ಇಂಪ್ರೆಷನ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಆರ್ಕಿಯಾಪ್ಟರಿಕ್ಸ್ ಒಂದು ಏನು ಡೈನೋಸರ್ ರೀತಿ ಇರುವಂತ ಒಂದು ಫಾಸಿಲ್ ನ ಪಿಕ್ಚರ್ ಕೊಟ್ಟಿದ್ದಾರೆ. ಇಟ್ ಈಸ್ ಅ ರೆಪ್ಟೈಲ್ ಆಕ್ಚುಲಿ. ಈ ರೆಪ್ಟೈಲ್ಗೂ ಹಾಗೂ ಈಗಿರುವಂತ ಬರ್ಡ್ಸ್ಗೂ ಕ್ಲೋಸ್ ರಿಲೇಶನ್ಶಿಪ್ ಇದೆ. ವಾಟ್ ಇಸ್ ದ ಕ್ಲೋಸ್ ರಿಲೇಶನ್ಶಿಪ್? ಬೋತ್ ಆರ್ ಹ್ಯಾವಿಂಗ್ ದ ಫೆದರ್ಸ್, ಬಟ್ ದ ಫೆದರ್ಸ್ ಯೂಸ್ಡ್ ಇನ್ ದ ರೆಪ್ಟೈಲ್ಸ್ ಫಾರ್ ದ ಇನ್ಸುಲೇಷನ್ ಪರ್ಪಸ್. ಬರ್ಡ್ಸ್ ಅಲ್ಲಿ ಏನಾಗ್ತಿದೆ, ಇಟ್ ಈಸ್ ಯೂಸಿಂಗ್ ಫಾರ್ ದ ಫ್ಲೈಟ್ ಪರ್ಪಸ್. ಅಷ್ಟೇ ಡಿಫರೆನ್ಸ್ ಇದೆ. ಅರ್ಥ ಆಗ್ತದೆ ಅಲ್ವಾ? ಸೊ ದಟ್ ಇಸ್ ದ ಒನ್ ಥಿಂಗ್ ಯು ವಾಂಟ್ ಟು ಐಡೆಂಟಿಫೈ. ನೆಕ್ಸ್ಟ್ ಒಂದು ಪವಿತ್ರ ಅನ್ನೋರು ಲೈಫ್ ಪ್ರಾಸೆಸ್ ಬಗ್ಗೆ ಕ್ವೆಶ್ಚನ್ ಕೇಳಿದ್ರ. ಯು ಹ್ಯಾವ್ ಆಸ್ಕ್ಡ್ ದ ಕ್ವೆಶ್ಚನ್ ಫ್ರಮ್ ದ ಲೆಸನ್ ಲೈಫ್ ಪ್ರಾಸೆಸ್. ಲೈಫ್ ಪ್ರಾಸೆಸ್ ಅಲ್ಲಿ ಏನ್ ಕೇಳಿದ್ರ ಅಂದ್ರೆ ವೈ ಈಸ್ ದ ಎನರ್ಜಿ ನೀಡ್ಸ್ ಇನ್ ದ ಪ್ಲಾಂಟ್ಸ್ ಈಸ್ ವೆರಿ ಲೆಸ್ ಆಸ್ ಕಂಪೇರ್ ಟು ದ ಅನಿಮಲ್ಸ್. ತುಂಬಾ ಸಿಂಪಲ್ ಪವಿತ್ರ. ನೋಡಿ, ಪ್ಲಾಂಟ್ಸ್ಗೂ ಅನಿಮಲ್ಸ್ಗೂ ಎನರ್ಜಿ ನೀಡ್ಸ್ ಡಿಫ್ರೆಂಟ್ ಆಗಿದೆ. ಯಾಕೆ ಅಂತ ನಾವು ಹೇಳೋದಾದ್ರೆ, ಸಿ ಪ್ಲಾಂಟ್ಸ್ ಆರ್ ಸ್ಟೇಷನರಿ. ಪ್ಲಾಂಟ್ಸ್ ಫಸ್ಟ್ ಆಫ್ ಆಲ್ ಸ್ಟೇಷನರಿ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಯಾಕೆ ಸ್ಟೇಷನರಿ ಆಗಿರುತ್ತೆ? ಬಿಕಾಸ್ ದೇ ಆರ್ ಆಟೋಟ್ರೋಪಿಕ್, ಹೌದಲ್ವಾ? ಸೊ ದೇ ಡೋಂಟ್ ವಾಂಟ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಫಾರ್ ದೇರ್ ಫುಡ್. They can fix in their one position and they can consume their food by manufacturing themselves. ಅದರ ಫುಡ್ ನ ಅದೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುತ್ತೆ and then it consumes. Okay, so energy ಮೂವ್ ಆಗದೆ ಇರೋದ್ರಿಂದ ಇದಕ್ಕೆ it does not require more. But animals ಏನಾಗುತ್ತೆ, we move from one place to another place, right? And we are heterotropic. We don't prepare our own food. We are depending on the plants for our food, ಅಲ್ವಾ? So as we move ಏನಾಗುತ್ತೆ, the requirement of energy is more. So very simple, ತುಂಬಾ ಸಿಂಪಲ್ ಆನ್ಸರ್ ಬರೀರಿ. Plants are non-movable and they are autotrophic. They can prepare their own food. So consumption of energy is less compared to animals. Animals are heterotrophic. They move from one place to another place. As a result of it, they need more energy. ಇಷ್ಟನ್ನೇ ನೀವು ಬರೀತೀರಾ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಸಾಕಷ್ಟು ಜನ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾ ಇದ್ರೆ ನಿಮ್ಗೆಲ್ಲ ಆನ್ಸರ್ ಮಾಡ್ತೀನಿ. ಐ ವಿಲ್ ಆನ್ಸರ್ ಅಟ್ ದ ಎಂಡ್ ಆಫ್ ದಿಸ್ ಲೈವ್. ಈ ಲೈವ್ ನ ಎಂಡ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಎಸ್. Next, ನೋಡಿ, heredity and evolution. How does Mendel monohybrid cross clarify the trait of an organism independently hereditary ಅಂತ ಕೇಳ್ತಾರೆ. ಮೋನೋಹೈಬ್ರಿಡ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೀನಿ. ನೋಡಿ, heredity and evolution. How does the Mendeleev monohybrid cross experiment clarify the traits of an organism independently inherited to the progenies ಅಂತ ಕೇಳ್ತಾ ಇದ್ದೀರಾ. ಸೊ ಮೋನೋಹೈಬ್ರಿಡ್ ಬಗ್ಗೆ ಅಂತೂ ಆಲ್ರೆಡಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬಟ್ ನಿಮ್ಗೆ ಈಗ ಟ್ರೇಟ್ ಬಗ್ಗೆ ಕೇಳ್ತಾ ಇರೋದ್ರಿಂದ ಐ ವಿಲ್ ಆನ್ಸರ್. ನೋಡಿ, ಟ್ರೇಟ್ ಬಗ್ಗೆ ಕೇಳ್ತಾ ಇದ್ರ, ಏನಂತ ಕೇಳ್ತಾ ಇದ್ದೀರಾ? ಹೌ ಡಸ್ ದ ಟ್ರೇಟ್ ಆಫ್ ಅನ್ ಆರ್ಗ್ಯಾನಿಸಮ್ ಇಂಡಿಪೆಂಡೆಂಟ್ಲಿ ಇನ್ಹೆರಿಟೆಡ್ ಟು ದ ಪ್ರೋಜನೀಸ್. ನಾವು ಮೋನೋಹೈಬ್ರಿಡ್ ಅಲ್ಲಿ ಆಗಿರ್ಬೋದು, ಡೈಹೈಬ್ರಿಡ್ ಅಲ್ಲಿ ಆಗಿರ್ಬೋದು ನೋಡಿದಿರಿ ಅಲ್ವಾ? ಸೊ ಏನಾಗುತ್ತೆ, ನಾವು F1 ಜನರೇಷನ್ ಗೆ ಬಂದಾಗ ಯಾವುದೋ ಒಂದು ಏನಾಗುತ್ತೆ ಟ್ರೇಟ್ ಇಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಅದು ಏನಾಗಿರುತ್ತೆ, ಕ್ಯಾಪಿಟಲ್ಲೂ ಆಗಿರುತ್ತೆ, ಸ್ಮಾಲ್ ಆಗಿರುತ್ತೆ. ಬಟ್ ಎಕ್ಸ್ಪ್ರೆಸ್ ಏನಾಗಿರುತ್ತೆ, ಯಾವಾಗ್ಲೂ ಡಾಮಿನೆಂಟ್ ಟ್ರೇಟ್ ಆಗಿರುತ್ತೆ. ಅರ್ಥ ಆಗಿದ್ಯಾ? ಈ ಡಾಮಿನೆಂಟ್ ಟ್ರೇಟ್ ಏನಾಗುತ್ತೆ, ರಿಸೆಸಿವ್ ಟ್ರೇಟ್ ಇದ್ರೂ ಕೂಡ ಇಲ್ಲಿ ಎಕ್ಸ್ಪ್ರೆಸ್ ಆಗಲ್ಲ. ಬಟ್ ಏನಾಯ್ತು, ರಿಸೆಸಿವ್ ಟ್ರೇಟ್ F1 ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿಲ್ಲ. ಬಟ್ ವಾಟ್ ಹ್ಯಾಪನ್, ಇದು ವ್ಯಾನಿಶ್ ಆಯ್ತಾ? ನೋ, ಇಟ್ ಡಸ್ ನಾಟ್ ವ್ಯಾನಿಶ್. ಇದು ರಿಟೈನ್ ಆಗಿರುತ್ತೆ. ಯಾವಾಗ ನಮ್ಗೆ ವಾಪಸ್ ಗೊತ್ತಾಗುತ್ತೆ ನೋಡಿ, ಇದು ನಾವು ಚಕ್ಕರ್ ಬೋರ್ಡ್ ಬರ್ದಾಗ ಏನಾಗುತ್ತೆ, F2 ಜನರೇಷನ್ ಚಕ್ಕರ್ ಬೋರ್ಡ್ ಬರ್ದಾಗ ನಾನು ಜಸ್ಟ್ ನೋಡಿ ಲಾಸ್ಟ್ ಒನ್ ಮಾತ್ರ ಬರೀತಿದೀನಿ, ಸ್ಮಾಲ್ ಟಿ ಅಂತ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ F1 ಜನರೇಷನ್ ಅಲ್ಲಿ ನಮ್ಗೆ ಡ್ವಾರ್ಫ್ ಅನ್ನೋ ಟ್ರೇಟ್ ಸಿಗ್ಲಿಲ್ಲ. ಬಟ್ F2 ಜನರೇಷನ್ ಅಲ್ಲಿ ಏನಾಯ್ತು, ಡ್ವಾರ್ಫ್ ಅನ್ನೋ ಟ್ರೇಟ್ ಬಂತು. This is because of the principles of independent assortment. ನಿಮಗೆ ಗೊತ್ತಿದೆ ಅನ್ಕೋತೀನಿ. Mendel's principle, 3 principles ಇದೆ. Principle of dominance, principle of segregation and principle of independent assortment. Principles of segregation ಅಲ್ಲಿ ನಮ್ಗೆ ಇದು ಗೊತ್ತಾಗುತ್ತೆ. ಸೆಗ್ರಿಗೇಟ್ ಮಾಡಿದಾಗ ಏನಾಗುತ್ತೆ ನಮ್ಗೆ, ಸೊ ನೋಡಿ ಇಲ್ಲಿ ಏನಿದೆ allele ಇದೆ which was hidden will get expressed in the F2 generation. ಅರ್ಥ ಆಗ್ತಿದ್ಯಾ? ಇಂಡಿಪೆಂಡೆಂಟ್ ಆಗಿ ಏನಾಗ್ತದೆ, ಎಕ್ಸ್ಪ್ರೆಸ್ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರ್ಬೇಕು. ಓಕೆ, ಫೈನ್. ನೆಕ್ಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ಕೇಳ್ತಾ ಇದ್ದಾರೆ. ನಿಮ್ಗೆ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಬೇಕು. ನಾನು ಆಲ್ರೆಡಿ ಕ್ರಾಶ್ ಕೋರ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೋಮೋಸೈಗಸ್ ನೋಡಿ, ಇದು ಬಂದು ಓಕೆ ಶುಭ್ರಾಣಿ ಫ್ರಮ್ ಧಾರವಾಡ, ಇವ್ರು ಕೇಳ್ತಾ ಇರುವಂತ ಡೌಟ್, ವೆದರ್ ಹೋಮೋಸೈಗಸ್ ಹೋಮೋಜೀನಸ್, ಹಿಟೋಜಿನಸ್ ಹೆಟ್ರೋಸೈಗಸ್ ಸೇಮ್ ಆರ್ ಡಿಫ್ರೆಂಟ್ ಅಂತ ಕೇಳ್ತಾ. ಇದು ಸೇಮ್ ಆರ್ ಡಿಫ್ರೆಂಟ್? ಖಂಡಿತ ಇದು ಸೇಮ್ ಅಲ್ಲ, ಇದು ಡಿಫ್ರೆಂಟ್ ಆಗಿದೆ. ಹೇಳ್ತೀನಿ ನೋಡಿ. ಹೋಮೋಸೈಗಸ್ ಅಂಡ್
ಹೆಟ್ರೋಜೈಗಸ್ ಅಂದ್ರೇನೆ ಒಂದು, ಹೋಮೋಲಾಗಸ್ ಹೆಟ್ರೋಲಾಗಸ್ ಅಂದ್ರೇನೆ ಒಂದು. ಹೋಮೋಜೈಗಸ್ ಅಂದ್ರೆ ಏನು? ದಿ ಆರ್ಗ್ಯಾನಿಸಮ್ ವಿತ್ ದ ಐಡೆಂಟಿಕಲ್ ಅಲೀಲ್ಸ್. ನೋಡಿ ಕ್ಯಾಪಿಟಲ್ ಟಿ ಅಂತ ಬರ್ದಿದ್ರೆ ಆಯ್ತಾ, ಇದು ಹೋಮೋಜೈಗಸ್ ಆರ್ಗ್ಯಾನಿಸಮ್. ಅದೇ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಬರ್ದಿದ್ರೆ ಇದೇನಾಗುತ್ತೆ? ಜೈಗಸ್ ನೆನ್ಪಿಟ್ಕೊಳ್ಳಿ, ಜೈಗಸ್ ಆರ್ಗ್ಯಾನಿಸಮ್. ಡಿಫ್ರೆನ್ಸ್ ಏನು? ಹೋಮೋಜೈಗಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಐಡೆಂಟಿಕಲ್ ಅಲೀಲ್ಸ್ ಇರುತ್ತೆ, ಸೇಮ್ ಟೈಪ್ ಆಫ್ ಲೆಟರ್ಸ್ ಇರುತ್ತೆ. ಇಲ್ಲಿ ಒಂದು ಕ್ಯಾಪಿಟಲ್ ಅಂಡ್ ಸ್ಮಾಲ್ ಇರುತ್ತೆ ಹೆಟೆರೋಜೈಗಸ್ ಅಲ್ಲಿ, ಅಷ್ಟೇ ಡಿಫ್ರೆನ್ಸ್. ಮೂವಿಂಗ್ ಟು ಹೋಮೋಲಾಗಸ್ ಅಂಡ್ ಹೆಟ್ರೋಲಾಗಸ್. ಹೋಮೋಲಾಗಸ್ ಹೆಟ್ರೋಲಾಗಸ್ಗೂ ಏನ್ ಡಿಫ್ರೆನ್ಸು ನೋಡಿ. ಹೋಮೋಲಾಗಸ್ ಆರ್ಗ್ಯಾನಿಸಮ್ಗೆ ನಾನೊಂದು ಕ್ರೋಮೋಸೋಮ್ ಬರಿತಾ ಇದ್ದೀನಿ, ಇಲ್ಲಿ ನೋಡಿ ಹೋಮೋಲಾಗಸ್. ಓಕೆ, ಸೊ ಹೋಮೋಲಾಗಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸಿ ಇಟ್ ಇಸ್ ಅ ಸೆಟ್ ಆಫ್ ಪೆಟರ್ನಲ್ ಕ್ರೋಮೋಸೋಮ್ ಅಂಡ್ ಮೆಟರ್ನಲ್ ಕ್ರೋಮೋಸೋಮ್. ಅಂದ್ರೆ ಫಾದರ್ ಇಂದ ಬಂದಂತದೊಂದು, ಮದರ್ ಇಂದ ಬಂದಂತ ಒಂದು ಕ್ರೋಮೋಸೋಮ್ ಏನಾಗುತ್ತೆ. ಓಕೆ, ದೇ ವಿಲ್ ಬಿ ಆರ್ ಆಫ್ ಸೇಮ್ ಸೈಜ್ ಇರುತ್ತೆ, ಸೇಮ್ ಶೇಪ್ ಇರುತ್ತೆ. ಅಂಡ್ ಆಲ್ಸೋ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಇಲ್ಲಿ ಜಾಗ ಏನಿದೆ, ಕರೆಸ್ಪಾಂಡಿಂಗ್ ಜೀನ್ ಗವರ್ನಿಂಗ್ ವಿಲ್ ಬಿ ಫಾರ್ ದ ಸೇಮ್ ಟ್ರೇಟ್ಸ್. ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನೀವೇನ್ ತಿಳ್ಕೊಳ್ಬೇಕು ಅಂದ್ರೆ, ಇಲ್ಲಿ ಒಂದು ವೇಳೆ ಈ ಒಂದು ಜಾಗ ಏನಿದೆ ಫಾದರ್ ನ ಕ್ರೋಮೋಸೋಮ್ ಇದಾಗಿದ್ರೆ, ಈ ಜಾಗ ಫಾದರ್ ನ ಹೇರ್ ಕಲರ್ ಗೆ ಟ್ರೇಟ್ ನ ಕೋಡ್ ಮಾಡ್ತಾ ಇದ್ರೆ, ಇದು ಏನಿದೆ ಮದರ್ ನಲ್ಲಿರುವಂತ ಕ್ರೋಮೋಸೋಮ್ ಕೂಡ ಕಲರ್ ಗೆನೇ ಟ್ರೇಟ್ ಮಾಡ್ತಾ ಇರ್ಬೇಕು. ಸೊ ಈ ಜಾಗ ಒಂದ್ ವೇಳೆ ಫಾದರ್ ನಲ್ಲಿರುವಂತ ಒಂದು ಇಯರ್ ಶೇಪ್ ಗೆ ಕೋಡ್ ಮಾಡ್ತಾ ಇದ್ರೆ, ಈ ಅಪೋಸಿಟ್ ಅಲ್ಲಿರುವಂತ ಕ್ರೋಮೋಸೋಮ್ ಇದೇ ಪರ್ಟಿಕ್ಯುಲರ್ ಪ್ಲೇಸ್ ಏನಾಗಿರ್ಬೇಕು, ಮದರ್ ನಲ್ಲಿರುವಂತ ಒಂದು ಇಯರ್ ಶೇಪ್ ಗೆ ಕೋಡ್ ಮಾಡ್ತಿರ್ಬೇಕು. ಇಫ್ ದೇ ಆರ್ ಕೋಡಿಂಗ್ ಫಾರ್ ಸೇಮ್ ಟೈಪ್ ಆಫ್ trait in the opposite corresponding genes are governing for same type of trait, ಇದನ್ನ ಹೋಮೋ ಅಂತ ಹೇಳ್ತೀವಿ. ಒಂದ್ ವೇಳೆ ಫಾದರ್ ಅಲ್ಲಿ ಇಲ್ಲಿ ಹೇರ್ ಕಲರ್ ಕೋಡ್ ಮಾಡ್ತಿದ್ದು, ಇಲ್ಲಿ ಮದರ್ ಅಲ್ಲಿ ಇವಾಗ ಇಫ್ ಇಟ್ ಇಸ್ ನಾಟ್ ಕೋಡಿಂಗ್ ಫಾರ್ ಹೇರ್ ಕಲರ್, ಸಪೋಸ್ ಇಟ್ ಇಸ್ ಕೋಡಿಂಗ್ ಫಾರ್ ಸಮ್ ಇಯರ್ ಶೇಪ್ ಅಂದ್ರೆ ಇಟ್ ಈಸ್ ಹಿಟಿರೋಲಾಗಸ್. ಹೋಮೋಲಾಗಸ್ ಅಂದ್ರೆ ಏನಾಗುತ್ತೆ, ಪೆಟರ್ನಲ್ ಅಂಡ್ ಮೆಟರ್ನಲ್ ಕ್ರೋಮೋಸೋಮ್. ಅಂದ್ರೆ ಕ್ರೋಮೋಸೋಮ್ ಫ್ರಮ್ ಫಾದರ್ ಅಂಡ್ ಮದರ್ ಎರಡೂ ಕೂಡ ಏನಾಗುತ್ತೆ, ಆಪೋಸಿಟ್ ಪ್ಲೇಸಸ್. ದಟ್ ಮೀನ್ಸ್ the corresponding genes are governing for the same type of traits ಅಂತ ಹೇಳ್ತೀವಿ. ಕ್ರಾಶ್ ಕೋರ್ಸ್ ನೋಡಿ, ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಫೈನ್. ನೆಕ್ಸ್ಟ್ ಪಲ್ಲವಿ ಅನ್ನೋರು ಅಗೇನ್ ಹೆರಿಡಿಟಿ ಅಂಡ್ ಎವಲ್ಯೂಷನ್. ಸಾಕಷ್ಟು ಜನ ಹೆರಿಡಿಟಿ ಲೆಸನ್ ಅನ್ನೇ ಕೇಳಿದ್ದೀರಾ. ಓಕೆ, ವಾಸ್ಟ್ ಅಬೌಟ್ ಹೆರಿಡಿಟಿ ಲೆಸನ್ ಓನ್ಲಿ. ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಲ್ಲಿ ಅವ್ರು ಕೇಳಿದ್ರೆ ಜೀನ್ಸ್ ಅಂಡ್ ಕ್ರೋಮೋಸೋಮ್ಸ್ ಆರ್ ಸಿಮಿಲರ್ ಅಂತ. ಜೀನ್ಸ್ ಮತ್ತೆ ಕ್ರೋಮೋಸೋಮ್ ಎರಡು ಕೂಡ ಸಿಮಿಲರ್ ಅಲ್ಲ. ಜೀನ್ಸ್ ಅಂದ್ರೇನೆ ಬೇರೆ, ಕ್ರೋಮೋಸೋಮ್ಸ್ ಅಂದ್ರೇನೆ ಬೇರೆ. ಓಕೆ, there is difference between genes and chromosomes. Genes ಅಂದ್ರೆ ಇದೊಂದು ಸೆಗ್ಮೆಂಟ್ ಅಷ್ಟೇ ಆಗಿರುತ್ತೆ, ಅರ್ಥ ಆಗ್ತಿದ್ಯಾ? ಜೀನ್ಸ್ ಅನ್ನೋದು ಒಂದು ಸೆಗ್ಮೆಂಟ್ ಆಗಿರುತ್ತೆ. ಸೊ ಇಟ್ ಕಂಟೈನ್ DNA, ಇದರಲ್ಲಿ DNA ಇರುತ್ತೆ. ಅಂಡ್ ಇದೇನ್ ಮಾಡುತ್ತೆ ಅಂದ್ರೆ ಒಂದು ಸ್ಪೆಸಿಫಿಕ್ ಪ್ರೋಟೀನ್ ಗೆ ಕೋಡ್ ಮಾಡ್ತಿರುತ್ತೆ. ಓಕೆ, ಕ್ರೋಮೋಸೋಮ್ಸ್ ಏನಂದ್ರೆ ಅದೇ ಆದ ಸ್ಟ್ರಕ್ಚರ್ ಪ್ರೆಸೆಂಟಿಂಗ್. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕ್ರೋಮೋಸೋಮ್ ಇಲ್ಲೇ ಬರ್ದಿದ್ದೀನಲ್ಲ, ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಕ್ರೋಮೋಸೋಮ್. ಇದ್ರಲ್ಲಿ ಏನಾಗುತ್ತೆ, ಒಂದೊಂದು ಕೂಡ ಒಂದೊಂದು ಟ್ರೇಟ್ ನ ಕೋಡ್ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ DNA ಇರುತ್ತೆ, ಅರ್ಥ ಆಗಿದ್ಯಾ? ಸೊ ಜೀನೇ ಬೇರೆ, ಕ್ರೋಮೋಸೋಮ್ ಬೇರೆ, ದೇ ಆರ್ ನಾಟ್ ಸೇಮ್. ಓಕೆ, ಹ್ಯಾವಿಂಗ್ ಟೂ ಸೆಟ್ಸ್ ಆಫ್ ಜರ್ಮ್ ಸೆಲ್ಸ್ ಇಸ್ ನಾಟ್ ಪಾಸಿಬಲ್. ಹೌದು, ಜರ್ಮ್ ಸೆಲ್ಸ್ ಆರ್ ನಥಿಂಗ್ ಬಟ್ ಸೆಕ್ಸ್ ಸೆಲ್ ಅಂತ ಅರ್ಥ. ಟೂ ಸೆಟ್ಸ್ ಆಫ್ ಸೆಕ್ಸ್ ಸೆಲ್ಸ್ ಇರೋದಿಲ್ಲ. ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಏನಾಗಿರುತ್ತೆ, ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್ ಇರುತ್ತೆ, ದಟ್ ಈಸ್ ಹ್ಯಾಪ್ಲಾಯ್ಡ್. 23 ಕ್ರೋಮೋಸೋಮ್ಸ್, ಇದನ್ನ ನಾವು 23 ಅಂತೀವಿ, 23 ಪೇರ್ ಅಲ್ಲ. ಎಲ್ಲಿ? ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ. ಸೊ 23 ಫ್ರಮ್ ಮದರ್ ಅಂಡ್ ಆಲ್ಸೋ 23 ಫ್ರಮ್ ಫಾದರ್, ಎರಡೂ ಕೂಡ ಯುನೈಟ್ ಆಗಿ ಏನಾಗುತ್ತೆ, ಎರಡೂ ಕೂಡ ಯುನೈಟ್ ಆಗಿ ಇಟ್ ವಿಲ್ ಫಾರ್ಮ್ ದ 23 ಪೇರ್ ಆಫ್ ಕ್ರೋಮೋಸೋಮ್. ಸೊ 23 ಪೇರ್ ಆಫ್ ಕ್ರೋಮೋಸೋಮ್ಸ್ ನಾವು ಸಿಂಗಲ್ ಸೆಡ್ ಆರ್ಗನಿಸಮ್ ಝೈಗೋಟ್ ಅಂತ ಹೇಳ್ತೀವಿ. ದಿಸ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಜರ್ಮ್ಸ್ ಅಲ್ಲಿ ಯಾವತ್ತೂ ಕೂಡ ಡೈಪ್ಲಾಯ್ಡ್ ಅಲ್ಲ, ಹ್ಯಾಪ್ಲಾಯ್ಡ್. ಸೊ ಅದರಿಂದ ಏನಾಗುತ್ತೆ, ಟೂ ಸೆಟ್ಸ್ ಆಫ್ ಜರ್ಮ್ ಸೆಲ್ಸ್ ಇರಲ್ಲ, ಒಂದೇ ಸೆಟ್ ಇರುತ್ತೆ. ಎಸ್. ನೆಕ್ಸ್ಟ್ ಶಶಾಂಕ್ ಅನ್ನೋರು ಕ್ವಶನ್ ಕೇಳಿದ್ದೀರಾ, ಹೌ ಡು ಮೆಂಡಲ್ಸ್ ಡೈಹೈಬ್ರಿಡ್ ಎಕ್ಸ್ಪೆರಿಮೆಂಟ್? ಇದು ಆಲ್ರೆಡಿ ನಾನು ಮಾಡಿದೀನಿ. ಓಕೆನಾ? ನೆಕ್ಸ್ಟ್, ಹೌ ಡು ದ ವೇರಿಯೇಷನ್ ಅಕರ್? ಫೇವರಬಲ್ ವೇರಿಯೇಷನ್ ಹೆಲ್ಪ್ ಇನ್ ಸರ್ವೈವಲ್ ಆರ್ಗಾನಿಸಮ್, ಎಕ್ಸ್ಪ್ಲೇನ್ ಇಟ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಿದ್ದೀರಾ. ಸೊ ವೇರಿಯೇಷನ್ ಹೇಗೆ ಅಕರ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ವೇರಿಯೇಷನ್ ಹೇಗೆ ಅಕರ್ ಆಗುತ್ತೆ ಅಂದ್ರೆ, ವೆನ್ ಒನ್ ಜೀನ್ ಈಸ್ ಒನ್ ಜೀನ್ ಇನ್ ಅನ್ ಆರ್ಗಾನಿಸಮ್ ಈಸ್ ಮ್ಯೂಟೆಡ್ ಅಂದ್ರೆ ಏನಾಗುತ್ತೆ, ಒಂದೊಂದು ಆರ್ಗಾನಿಸಮ್ ಅಲ್ಲೂ ಇರುವಂತ ಒಂದು ಜೀನ್ ಏನಾಗುತ್ತೆ, ಇಫ್ ಇಟ್ ಇಸ್ ಶೋಯಿಂಗ್ ದ change in the frequency of its gene, ಏನಾಗುತ್ತೆ, it allows the organism to survive for the longer time. ಅರ್ಥ ಆಗಿದ್ಯಾ? ಸೊ ಅಂಡ್ ದಿಸ್ ಪಾಪ್ಯುಲೇಷನ್, ಐ ಥಿಂಕ್ ನಿಮ್ಗೆ ಇದನ್ನ ಇನ್ನೂ ಈಸಿಯಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಹೌ ಡು ವೇರಿಯೇಷನ್ ಅಕರ್ ಅಂತ ಹೇಳಿದಾಗ ಸಿಂಪಲ್ ನೋಡಿ, ಫಾದರ್ ಇಂದ ಬಂದಂತ ಕ್ರೋಮೋಸೋಮ್, ಮದರ್ ಇಂದ ಬಂದಂತ ಕ್ರೋಮೋಸೋಮ್ ಎರಡೂ ಕೂಡ ಯುನೈಟ್ ಆಗಿ ಒಂದು ಸಿಂಗಲ್ ಸೆಲ್ ಮಾಡುತ್ತೆ.
ಒಂದು ಸಿಂಗಲ್ ಸೆಲ್ ಫಾರ್ಮ್ ಮಾಡಿದಾಗ ಏನಾಗುತ್ತೆ, ಫಾದರ್ ಇಂದ ಒಂದು ಡಾಮಿನೆಂಟ್ ಟ್ರೇಟ್, ಮದರ್ ಇಂದ ಒಂದು ಈಗ ರಿಸೆಸಿವ್ ಟ್ರೇಟ್ ಬಂದಿದೆ ಅಂತಂದ್ರೆ ಏನಾಗುತ್ತೆ, ಫಾದರ್ ಅಥವಾ ಮದರ್ ನ ಟ್ರೇಟ್ ಇದು ಎಕ್ಸ್ಪ್ರೆಸ್ ಆಗ್ಬೇಕು ಆಫ್ ಸ್ಪ್ರಿಂಗ್ ಅಲ್ಲಿ. ಒಂದ್ ವೇಳೆ ಫಾದರ್ ಟ್ರೇಟು ಎಕ್ಸ್ಪ್ರೆಸ್ ಆಗ್ತಿಲ್ಲ, ಮದರ್ ಟ್ರೇಟು ಎಕ್ಸ್ಪ್ರೆಸ್ ಆಗ್ತಿಲ್ಲ, ಆನ್ಸೆಸ್ಟ್ರಲ್ ಟ್ರೇಟ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂದ್ರೆ ದಟ್ ಇಸ್ ದ ವೇರಿಯೇಷನ್. ಓಕೆ, ಸೊ ಫೇವರಬಲ್ ವೇರಿಯೇಷನ್ ಹೆಲ್ಪ್ ಇನ್ ಸರ್ವೈವಲ್ ಆರ್ಗಾನಿಸಮ್. ಹೌದು, ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಈಗ ಕ್ಲೈಮೇಟಿಕ್ ಕಂಡೀಷನ್ ಈಗ ತುಂಬಾ ಕೋಲ್ಡ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಈಗ ಏನಾಗುತ್ತೆ, ಈಗ ಫಾದರ್ ಅಂಡ್ ಮದರ್ ಇಂದ ಬಂದಂತ ಪ್ರೋಜನಿ ಓಕೆ ಈ ಒಂದು ಕ್ಲೈಮೇಟಿಕ್ ಕಂಡೀಷನ್ಗೆ ಅಡ್ಜಸ್ಟ್ ಆಗೋ ರೀತಿನೇ ಹುಟ್ಟಬೇಕು, ಈವನ್ ಹುಟ್ಟುತ್ತೆ ಕೂಡ. ಯಾಕೆ ಅಂದ್ರೆ ಸೊ ದ ವೇರಿಯೇಷನ್ ಇಸ್ ಸಪೋರ್ಟಿಂಗ್ ಫಾರ್ ದ ಸರ್ವೈವಲ್ ಆಫ್ ಅನ್ ಆರ್ಗಾನಿಸಮ್. ಅಂಡರ್ಸ್ಟ್ಯಾಂಡ್? ಸೊ ತುಂಬಾ ಸಿಂಪಲ್ ಟಾಪಿಕ್, ಇದನ್ನ ನೀವು ಅರ್ಥ ಮಾಡ್ಕೊಂಡು ಯು ಕ್ಯಾನ್ ರೈಟ್ ಇನ್ ಓನ್ ಆನ್ಸರ್ ಡಿಯರ್ ಸ್ಟೂಡೆಂಟ್ಸ್. ಎಸ್, ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದಾರೆ, ನೇಮ್ ದ ಸಾಲ್ಟ್ ಯೂಸ್ಡ್ ಇನ್ ಮೇಕಿಂಗ್ ದ ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ನಲ್ಲಿ ಯೂಸ್ ಮಾಡುವಂತ ಸಾಲ್ಟ್ ಒಂದು ಬೇಕಿಂಗ್ ಸೋಡಾ, NaHCO3 ಅಂತ ಹೇಳ್ತೀವಿ. ಬೇಕಿಂಗ್ ಸೋಡಾನ ಏನ್ ಮಾಡ್ತಾರೆ, ಇಟ್ ಈಸ್ ಯೂಸ್ಡ್ ಇನ್ ದ ಮೇಕಿಂಗ್ ಬೇಕಿಂಗ್ ಪೌಡರ್, NaHCO3 ನಾವ್ ಯೂಸ್ ಮಾಡ್ತೀವಿ. ಸೊ ಅಂಡ್ ನ್ಯೂಟ್ರಲೈಸಿಂಗ್ ದ ಎಕ್ಸೆಸ್ ಆಫ್ ಸ್ಟಮಕ್. ಹೌದು, ಈ ಬೇಕಿಂಗ್ ಸೋಡಾನ ಏನ್ ಮಾಡ್ತೀವಿ, ಆಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ. ಎರಡು ಕ್ವಶನ್ ಇದೆ, ಸಾಲ್ಟ್ ಯೂಸ್ಡ್ ಇನ್ ಬೇಕಿಂಗ್ ಪೌಡರ್ ಇದೇನೆ, ಅಂಡ್ ನ್ಯೂಟ್ರಲೈಸಿಂಗ್ ದ ಎಕ್ಸೆಸ್ ಆಫ್ ಆಸಿಡ್ ಇದೇನೆ. ಯಾವುದು, ಬೇಕಿಂಗ್ ಸೋಡಾ. ಆಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ. ನೇಮ್ ದ ಗ್ಯಾಸ್ ರಿಲೀಸ್ ವೆನ್ ದಿಸ್ ಸಾಲ್ಟ್ ಇಸ್ ಹೀಟೆಡ್. ಈ ಸಾಲ್ಟ್ ನ ಹೀಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆದಂತ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನ ಒಂದ್ ವೇಳೆ ನಾವು ಲೈಮ್ ವಾಟರ್ ಗೆ ಪಾಸ್ ಮಾಡ್ತಾ ಇದೀವಿ ಅಂದ್ರೆ ಲೈಮ್ ವಾಟರ್ ವಿಲ್ ಬಿಕಮ್ ಮಿಲ್ಕಿ ವೈಟ್. ಸೊ ನಿಮ್ಮ ಆಕ್ಟಿವಿಟಿಗೂ ಕೂಡ ಆನ್ಸರ್ ಕಂಪ್ಲೀಟ್ ಆಯ್ತು. ಅರ್ಥ ಆಗ್ತದೆ ಅಲ್ವಾ? ಎಸ್. ನೆಕ್ಸ್ಟ್ ಸನಾತನಿ ಅಂತ ಇವರು ಮಂಗಳೂರಿಂದ ಒಂದು ಕ್ವೆಶ್ಚನ್ ಅನ್ನ ಕಳಿಸಿದ್ದಾರೆ. ಅಕ್ವೈರ್ಡ್ ಟ್ರೇಟ್ಸ್ ಆಫ್ ಇಂಡಿವಿಜುವಲ್ ಆರ್ಗಾನಿಸಮ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕೆನಾಟ್ ಶೋ ದ ಕೆನಾಟ್ ಡೈರೆಕ್ಟ್ ದ ಇವಲ್ಯೂಷನ್. ಆಲ್ರೆಡಿ ನಾನು ಇದಕ್ಕೆ ಆನ್ಸರ್ ಹೇಳಿದ್ದೀನಿ ಸನಾತನಿ ಅವರೇ. ನೋಡಿ, ಅಕ್ವೈರ್ಡ್ ಟ್ರೇಟ್ ಆಫ್ ಅನ್ ಇಂಡಿವಿಜುವಲ್. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಬ್ಲೂ ಕಲರ್ ಮಾಡ್ಕೊಂಡಿದ್ದೀನಿ ನನ್ನ ಹೇರ್ನ ಅನ್ಕೊಳ್ಳಿ. ಇದು ನನಗೆ ಅಕ್ವೈರ್ಡ್ ಟ್ರೇಟ್, ನನ್ನ ಲೈಫ್ ಟೈಮ್ ಅಲ್ಲಿ ಚೇಂಜ್ ಮಾಡ್ಕೊಂಡಿರುವಂತ ಒಂದು ಇದು ಟ್ರೇಟ್ ನನ್ನ ಕ್ಯಾರೆಕ್ಟರ್ ಆಗಿದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಬ್ಲೂ ಕಲರ್ ಹೇರ್ ಅನ್ನೋದು ಇಟ್ ಕೆನಾಟ್ ಡೈರೆಕ್ಟ್ ಅನ್ ಎವಲ್ಯೂಷನ್. ಸೊ ನಾನು ನೆಕ್ಸ್ಟ್ ಒಂದು ಆರ್ಗಾನಿಸಮ್ಗೆ ಇವಾಗ ನಾನು ರಿಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಬ್ಲೂ ಕಲರ್ ಹೇರ್. ನನ್ನ ಒರಿಜಿನಲ್ ಟ್ರೇಟ್ ಏನಿತ್ತು, ಬ್ಲಾಕ್ ಅಥವಾ ಬ್ರೌನ್ ಇತ್ತು. ಸೊ ಆ ಒಂದು ಟ್ರೇಟ್ ಇಲ್ಲಿ ಪ್ರೋಜನಿನಲ್ಲೂ ಕೂಡ ಒಪ್ಟೇನ್ ಆಗುತ್ತೆ. ಸೊ ಅಕ್ವೈರ್ಡ್ ಟ್ರೇಟ್ ಏನಾಗುತ್ತೆ, ನನ್ನಲ್ಲಿರುವಂತ ಇಂಡಿವಿಜುವಲ್ ಆರ್ಗಾನಿಸಮ್ ಇರುವಂತ ಅಕ್ವೈರ್ಡ್ ಟ್ರೇಟ್ ನನ್ನ ಲೈಫ್ ಟೈಮ್ ಅಲ್ಲಿ ಆದಂತ ಚೇಂಜ್ ಏನಾಗುತ್ತೆ, ಇಟ್ ಡಸ್ ನಾಟ್ ಡೈರೆಕ್ಟ್ ದ ಇವಲ್ಯೂಷನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, ನೀವು ಯಾವುದೇ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಇಲ್ಲಿ ಇಲಸ್ಟ್ರೇಟ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಕೇಳಿರುವಂತದ್ದು ಚಂದನ್ ಕುಮಾರ್ ಮೈಸೂರಿಂದ ಕೇಳಿದ್ದಾರೆ. ಮ್ಯಾಮ್ ಎಕ್ಸ್ಪ್ಲೇನ್ ಡೈಹೈಬ್ರಿಡ್ ಕ್ರಾಸ್ ಇನ್ ಬ್ರೀಫ್ ಅಂಡ್ ಇಟ್ಸ್ ಚೆಕ್ಕರ್ ಬೋರ್ಡ್ ಅಂತ ಕೇಳಿದ್ದಾರೆ. ಚಂದನ್, ಆಲ್ರೆಡಿ ನಾನು ಈ ಕ್ವಶನ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ, ಚೆಕ್ಕರ್ ಬೋರ್ಡ್ ನ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಯಾವ ರೀತಿ ಅದಕ್ಕೆ F2 ಜನರೇಷನ್, ಫಿನೋಟೈಪ್, ಜಿನೋಟೈಪ್ ಇದೆಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಚಂದನ್. ಸೊ ನಿಮ್ಮ ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ, ನೆಕ್ಸ್ಟ್ ಕ್ವಶನ್ ಕೇಳಿದರೆ ನೆಫ್ರಾನ್ ನ ಫಂಕ್ಷನ್ಸ್ ಕೇಳಿದ್ರಾ. ವಾಟ್ ಈಸ್ ದ ಫಂಕ್ಷನ್ ಆಫ್ ನೆಫ್ರಾನ್? ಸೊ ನೆಫ್ರಾನ್ ಫಂಕ್ಷನ್ ಏನ್ ಮಾಡುತ್ತೆ, ನೆಫ್ರಾನ್ ಈಸ್ ಹೆಲ್ಪಿಂಗ್ ಟು ಫಿಲ್ಟರ್ ದ ಬ್ಲಡ್. ಸೊ ನೆಫ್ರಾನ್ ಏನ್ ಮಾಡುತ್ತೆ, ಬ್ಲಡ್ ನ ಫಿಲ್ಟರ್ ಮಾಡುತ್ತೆ. ಇಟ್ ಹೆಲ್ಪ್ ಇನ್ ಫಿಲ್ಟ್ರೇಷನ್ ಆಫ್ ದ ಬ್ಲಡ್. ಸೊ ಬ್ಲಡ್ ನ ಫಿಲ್ಟರ್ ಮಾಡುತ್ತೆ ಅಂಡ್ ಡೇರ್ಪೈ ಏನ್ ಮಾಡುತ್ತೆ, ಬ್ಲಡ್ ನ ಫಿಲ್ಟರ್ ಮಾಡಿದ್ಮೇಲೆ ಇದು ಅದರಲ್ಲಿರುವಂತ ನೈಟ್ರೋಜಿನಸ್ ವೇಸ್ಟ್ ನ ಫಿಲ್ಟರ್ ಮಾಡುತ್ತೆ. ಯೂರಿಯಾ, ಯೂರಿಕ್ ಆಸಿಡ್ ಇದನ್ನೆಲ್ಲ ಫಿಲ್ಟರ್ ಮಾಡಿ ಇಟ್ ವಿಲ್ ಸೆಂಡ್ ಇಟ್ ಟು ದ ಯುರೇಟರ್ಸ್. ಯುರೇಟರ್ಸ್ ಇಂದ ಯೂರಿನರಿ ಬ್ಲಾಡರ್ಗೆ, ಯೂರಿನರಿ ಬ್ಲಾಡರ್ ಇಂದ ಯುರೇಟರ್ ಆಗಿ ಬಂದು ಅದು ಯೂರಿನ್ ಏನಾಗುತ್ತೆ ಹೊರಗಡೆಗೆ ಪಾಸ್ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ಫಂಕ್ಷನ್ ಬರೀಬಹುದು. ಅರ್ಥ ಆಗ್ತದೆ ಅಲ್ವಾ? ನೆಕ್ಸ್ಟ್ ಕೇಳಿದ್ರೆ ಫಾರ್ಮೇಶನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ಅಂಡ್ ಸೋಡಿಯಂ ಕ್ಲೋರೈಡ್. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಇದನ್ನ. ಮೆಗ್ನೀಷಿಯಂ ಕ್ಲೋರೈಡ್ ಆಗಿರ್ಬೋದು, ಸೋಡಿಯಂ ಕ್ಲೋರೈಡ್ ಎರಡನ್ನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ನೋಡಿ, ಸೋಡಿಯಂ ಕ್ಲೋರೈಡ್ ಆದ್ರೆ ಏನ್ ಮಾಡ್ತೀರಾ, ಫಸ್ಟ್ಲಿ ಯು ವಿಲ್ ರೈಟ್ ಸೋಡಿಯಂ ಬರೀತೀರಾ. ವಾಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೋಡಿಯಂ 2,8,1. ಬಟ್ ಸೋಡಿಯಂಗೆ ಏನಾಗಿರುತ್ತೆ, ಔಟ್ ಮೋಸ್ಟ್ ಆರ್ಬಿಟ್ ಅಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಸೊ ಸೋಡಿಯಂ ಏನ್ ಮಾಡ್ಬೇಕು, ಇನ್ನೊಂದು 2,8,1 ಅಲ್ಲಿ ಸೋಡಿಯಂ ಏನ್ ಮಾಡ್ಬೇಕು, ಇಟ್ ಹ್ಯಾಸ್ ಟು ಬಿಕಮ್ ಸ್ಟೇಬಲ್. ಅಂದ್ರೆ ಇಫ್ ಸೋಡಿಯಂ ಹ್ಯಾಸ್ ಟು ಬಿಕಮ್ ಸ್ಟೇಬಲ್ ಅಂದ್ರೆ ಏನ್ ಮಾಡುತ್ತೆ, ಸೋಡಿಯಂ ವಿಲ್ ಲೂಸ್ 1 ಎಲೆಕ್ಟ್ರಾನ್. ಸೊ ಲೂಸ್ ಮಾಡ್ಕೊಂಡು ಏನಾಗುತ್ತೆ, Na ಪ್ಲಸ್ ಆಗುತ್ತೆ. Na ವಿಲ್ ಬಿಕಮ್ Na+. ಇಟ್ ವಿಲ್ ಲೂಸ್ 1 ಎಲೆಕ್ಟ್ರಾನ್. ಸೊ ಲೂಸ್ ಆಗ್ತಾ ಇರೋದನ್ನ ನೀವು ತೋರಿಸ್ಬೇಕು, ಏನಾಗ್ತದೆ, ಲೂಸ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಲೂಸಿಂಗ್ 1. ಸೊ ಲೂಸ್ ಮಾಡ್ಕೊಂಡು ಏನಾಗ್ತದೆ, 2,8,1 ವಿಲ್ ಬಿಕಮ್ 2,8. ಅದೇ ರೀತಿ ಕ್ಲೋರಿನ್ ಏನಾಗುತ್ತೆ, ಕ್ಲೋರಿನ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರೆದಾಗ ಸೊ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 2,8,7. ಸೊ ಈಗ ಇದು ಕೂಡ ಸ್ಟೇಬಲ್ ಆಗ್ಬೇಕಾದ್ರೆ 7 ಇದೆ, 1 ಬೇಕು. ಸೊ 1 ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಇದು ತಗೊಳುತ್ತೆ, ಎಲೆಕ್ಟ್ರಾನ್ ತಗೊಳುತ್ತೆ. ಸೊ
ತಗೊಂಡು ಏನಾಗುತ್ತೆ ಈಗ Cl will become Cl minus and Cl minus is more stable than Cl. ಸೊ ಈಗ ಇದೇನಾಗುತ್ತೆ 2,8,8 ಆಗುತ್ತೆ. ಇದನ್ನ ಆಲ್ರೆಡಿ ನಾನು ಕ್ರಾಶ್ ಕೋರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ 2,8,8 ಆಯ್ತು. ಸೊ ಫೈನಲಿ ಈಗ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಬರೆದಾಗ ನೋಡಿ, ಸೋಡಿಯಂ ಏನ್ ಬರೀತೀರಾ, 1 ವೇಲೆನ್ಸ್ ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಸೊ ಪ್ಲಸ್ ಕ್ಲೋರಿನ್ ಏನಾಗ್ತದೆ, ಸೊ ಕ್ಲೋರಿನ್ಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, 7 ಇದೆ. 1 2 3 4 5 6 7 ಇದೆ. ಸೊ ಈಗ ಏನ್ ಮಾಡುತ್ತೆ, ಈಗ ಕ್ಲೋರಿನ್ ಸೋಡಿಯಂ ಇಂದ ಒಂದು ಎಲೆಕ್ಟ್ರಾನ್ ಅನ್ನ ತಗೊಳುತ್ತೆ. ಲೆಟ್ ಮಿ ಹೈಲೈಟ್ ಓನ್ಲಿ. ಓಕೆ, ಸೋಡಿಯಂ ಏನ್ ಮಾಡ್ತಾ ಇದೆ, ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ಗೆ ಡೊನೇಟ್ ಮಾಡ್ತಾ ಇದೆ. ಸೊ ಡೊನೇಟ್ ಮಾಡ್ತಾ ಏನಾಗ್ತಾ ಇದೆ, ನೌ ಯು ಕ್ಯಾನ್ ಸಿ Na has become Na plus, Na has become Na plus and Cl ಏನಾಗಿತ್ತು, Cl ಮೇಲೆ 7 1 2 3 4 5 6 7 ಇತ್ತು. ಸೊ ಒಂದನ್ನ ಇದು ಸೋಡಿಯಂ ಇಂದ ತಗೊಳ್ತು. ಲೆಟ್ ಮಿ ರೈಟ್ ಇಟ್ 1 ಇನ್ ರೆಡ್ ಕಲರ್. ಸೊ Cl ಏನಾಯ್ತು, Cl ಮೈನಸ್ ಆಯ್ತು. ಈ ರೀತಿ ನೀವು ಸ್ಟ್ರಕ್ಚರ್ ಬರೀತೀರಾ. ಐ ಹ್ಯಾವ್ ಆಲ್ರೆಡಿ ಥಾಟ್ ದಿಸ್. ಓಕೆ, ಸೊ ಇಷ್ಟು ಕ್ವಶನ್ಸ್ ನೀವು ಒಂದು ಆಲ್ಮೋಸ್ಟ್ ಒಂದು 50% ಕ್ವಶನ್ಸ್ ನಾನು ಇಲ್ಲಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೈವ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಇನ್ನು ಉಳಿದ ಸ್ಟೂಡೆಂಟ್ಸ್ ಯಾರ್ಯಾರೆಲ್ಲ ಏನೇನು ಕ್ವಶನ್ ಕೇಳಿದಾರ ನಿಮ್ಮ ಒಂದು ಕ್ವಶನ್ಸ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ನಿಮ್ಗೆ ಏನಾದ್ರು ಈಗ ಡೌಟ್ಸ್ ಇದ್ರೆ ಕೇಳಿ. ಈ ಸೆಷನ್ ಅಲ್ಲಿ ಒಂದಷ್ಟು ಡೌಟ್ಸ್ ನೀವು ಏನ್ ಕೇಳ್ತೀರ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ನಾನು ಟ್ರೈ ಮಾಡ್ತೀನಿ. ಓಕೆನಾ? ಲೆಟ್ ಮಿ ಸಿ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೌ ಯು ಕ್ಯಾನ್ ಆಸ್ಕ್. ಉಳಿದಂತ ಕಮ್ಯುನಿಟಿನಲ್ಲಿ ಕೇಳಿರುವಂತ ಉಳಿದಂತ ಡೌಟ್ಸ್ ಏನಿದೆ, ವಾಟ್ ಎವರ್ ಡೌಟ್ಸ್ ಯು ಹ್ಯಾವ್ ಆಸ್ಕ್ಡ್ ಇನ್ ದ ಕಮ್ಯುನಿಟಿ ಸೆಕ್ಷನ್, ಸೊ ಅದನ್ನ ನಾನು ನೆಕ್ಸ್ಟ್ ಇನ್ನೊಂದು ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಇನ್ ದ ನೆಕ್ಸ್ಟ್ ಸೆಷನ್. So you can ask the doubts. ಕೆಮಿಕಲ್ ಈಕ್ವೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ, ಕೆಲವರು ಬ್ಲಡ್ ಗ್ರೂಪ್ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ ಫ್ರೀಕ್ವೆಂಟ್ ಆಗಿ. ಯು ಆರ್ ಆಸ್ಕಿಂಗ್ ಅಬೌಟ್ ದ ಬ್ಲಡ್ ಗ್ರೂಪ್. ಪಾರ್ಟ್ಸ್ ಆಫ್ ಹಾರ್ಟ್ ಟೆಕ್ಸ್ಟ್ ಬುಕ್ ನ ನೋಡಿ ಗೊತ್ತಾಗುತ್ತಲ್ವಾ ನಿಮ್ಗೆ. ಆಲ್ರೆಡಿ ನಾನು ಹಾರ್ಟ್ ಅನ್ನ ಯಾವ ರೀತಿ ಈಸಿಯಾಗಿ 2 minutes ಅಲ್ಲಿ ಬರಿಬೇಕು ಐ ಟೋಲ್ಡ್ ಯು. Yes. ನೋಡಿ, ಬ್ಲಡ್ ಗ್ರೂಪ್ ರಿಲೇಟೆಡ್ ಆಗಿ ಫಸ್ಟ್ ಆಫ್ ಆಲ್ ನಿಮ್ಗೆ ಕ್ವಶನ್ ಕೇಳೋದಿಲ್ಲ. ಓಕೆನಾ? 100% ಕೇಳೋದಿಲ್ಲ. ಸೊ ಲೆಟ್ ನಾಟ್ ವೇಸ್ಟ್ ಟೈಮ್ ಆನ್ ವಾಟ್ ಇಸ್ ನಾಟ್ ಬೀನ್ ಗಿವನ್. 100% ಕೇಳೋದಿಲ್ಲ. ಓಕೆ, ಕ್ಯಾನ್ ವಿ ರೈಟ್ ಪಾಯಿಂಟ್ ವೈಸ್ ಆನ್ಸರ್ ಅಂತ ಕೇಳ್ತಾ ಇದ್ರೆ, ಡೆಫಿನೆಟ್ಲಿ ಡಿಯರ್ ಸ್ಟೂಡೆಂಟ್ ಯು ಕ್ಯಾನ್ ರೈಟ್ ದ ಆನ್ಸರ್ ಪಾಯಿಂಟ್ ವೈಸ್. ಓಕೆ, ನೋಟ್ಸ್ ನಾಳೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೋಡಿ, ಫಿಸಿಕ್ಸ್ ರಿಲೇಟೆಡ್ ಆಗಿ ಕ್ವೆಶನ್ಸ್ ನ ಐ ಟೋಲ್ಡ್ ಯು ದಟ್ ಪ್ಲೀಸ್ ವಾಚ್ ದ ಫಿಸಿಕ್ಸ್ ವಿಡಿಯೋಸ್ ವಿಚ್ ಇಸ್ ಬಿನ್ ಪೋಸ್ಟೆಡ್ ಬೈ ಮ್ಯಾಮ್. ಸೊ ಐ ಥಿಂಕ್ ಅನ್ಮೋಲ್ ಅನ್ಕೋತೀನಿ ಈ ಐಡಿ, ಅನ್ಮೋಲ್ ಅವರಲ್ವಾ. ಸೊ ನಿಮ್ಗೆ ನಾನು ಟೆಲಿಗ್ರಾಮ್ ಅಲ್ಲಿ ಆನ್ಸರ್ ಶೇರ್ ಮಾಡ್ತೀನಿ, ಅಡ್ವಾಂಟೇಜಸ್ ಆಫ್ ಪ್ಯಾರಲಲ್ ರೆಸಿಸ್ಟರ್ಸ್ ಓವರ್ ದ ಸೀರೀಸ್. ಓಕೆನಾ? ಓಕೆ, ನೋಟ್ಸ್ ಕೂಡ ನಾನು ಈಗ ಶೇರ್ ಮಾಡ್ತೀನಿ ನಿಮ್ಗೆ. ಓಕೆ, ಎಸ್. ಎಕ್ಸಾಮ್ ಅಲ್ಲಿ ಬಾಲ್ ಪೆನ್ ಅಲ್ಲಿ ಬರಿಬೇಕು. ಡೋಂಟ್ ಯೂಸ್ ದ ಇಂಕ್ ಪೆನ್ ಆರ್ ದ ಜೆಲ್ ಪೆನ್, ಬರಿಬೇಡಿ. ಎಸ್. pH ವ್ಯಾಲ್ಯೂ 5 6 7 ದೆನ್ acidic nature ತುಂಬಾ 5 ಇರುತ್ತೆ. 6 ಅಸಿಡಿಕ್ ಆಗಿರುತ್ತೆ, 5 ಅಸಿಡಿಕ್ ಆಗಿರುತ್ತೆ. ಮೋರ್ ಅಸಿಡಿಕ್ ಇಸ್ 5. ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾ ಇದ್ರ ಮ್ಯಾಮ್, ನೋಟ್ಸ್ ಲಿಂಕ್ ಒಂದು ಶೀಟ್ ನಲ್ಲಿ ಹಾಕಿ ಕಳಿಸಿ ಮ್ಯಾಮ್. ಆಯ್ತು, ಎಲ್ಲಾ ನೋಟ್ಸ್ ಕೂಡ ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ. ಟುಗೆದರ್ ಒಂದ್ ಶೀಟ್ ಅಲ್ಲಿ ಹಾಕಿ ಕಳಿಸ್ಕೊಡ್ತೀನಿ. ಫೈನ್. 5 ಮಾರ್ಕ್ ಕ್ವೆಶನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಯಾವ ಪಾರ್ಟ್ ಇಂದಾನಾದ್ರೂ ಕೇಳ್ಬೋದು ಡಿಯರ್ ಸ್ಟೂಡೆಂಟ್ಸ್. ಸೊ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಇದನ್ನ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಅಥವಾ ಬಯಾಲಜಿ ಯಾವ ಪಾರ್ಟ್ ಇಂದ ಕೂಡ ಕೇಳ್ಬೋದು. ಸೊ ಯು ಕೆನ್ ನಾಟ್ ಪ್ರಿಡಿಕ್ಟ್ ದಿಸ್. ಸೊ ಎಲ್ರು ಕೂಡ ಮಾಡೆಲ್ ಪೇಪರ್ ಅಂಡ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ಸ್ ನ ಒಂದ್ಸತಿ ಸಾಲ್ವ್ ಮಾಡಿ. ಓಕೆನಾ? ಎಸ್. ಓಕೆ ಸ್ಟೂಡೆಂಟ್ಸ್, ಓಕೆ ಫೈನ್. ಇಲ್ಲಿಗೆ ಇವತ್ತಿನ ಲೈವ್ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ಕೆಮಿಕಲ್ ಫಾರ್ಮುಲಾ ಆಫ್ ಬ್ಲೀಚಿಂಗ್ ಪೌಡರ್ CaOCl2 ಅಂತ ತನು ಅವ್ರು ಮೆಸೇಜ್ ಮಾಡ್ತಿದ್ದಾರೆ. ಸಂಬಡಿ ಆಸ್ಟ್, ಐ ಥಿಂಕ್, ಐ ಡೋಂಟ್ ನೋ. ಇಲ್ಲಿ ನನಗೆ ತುಂಬಾ ಫಾಸ್ಟ್ ಆಗಿ ಕಮೆಂಟ್ಸ್ ಮೂವ್ ಆಗ್ತಿರೋದ್ರಿಂದ ಐ ಕುಡ್ ನಾಟ್ ಆನ್ಸರ್ ಫಾರ್ ಫ್ಯೂ. ಓಕೆ, ಸೊ ಇನ್ನು ಸಾಕಷ್ಟು ಕ್ವಶನ್ಸ್ ಇದೆ. ಸೊ ಇವತ್ತು ನಾನು ಪೋಸ್ಟ್ ಮಾಡಿದಂತ ಒಂದು ಕಮ್ಯುನಿಟಿಗೆ ಇನ್ನು ಸಾಕಷ್ಟು ಕ್ವಶನ್ಸ್ ಇದೆ. ಯಾವ್ದೆಲ್ಲ ಕ್ವಶನ್ಸ್ ಇದೆ ಅಂತ ನೋಡೋದಾದ್ರೆ, ಸೊ ಕೆಲವು ಸ್ಟೂಡೆಂಟ್ಸ್, ಓಕೆ ಲೆಟ್ ಮಿ ಟೆಲ್ ಯು, ಕೆಮಿಕಲ್ ಇಕ್ವೇಶನ್ಸ್ ಬಗ್ಗೆ ಕೇಳಿದ್ದೀರಾ.
ಓಕೆ, ಸೊ ಬಹಳ ಕ್ವಶನ್ಸ್ ಇದೆ. ನೆಫ್ರಾನ್ ಬಗ್ಗೆ ಕೇಳಿದೀರಾ, ಅಂಡ್ ದೆನ್ ಎಕ್ಸ್ಟ್ರಾ ಕ್ವಶನ್ಸ್ ಅಂದ್ರೆ ನನಗೆ ನಿಮ್ಗೆ ಲೈಫ್ ಪ್ರೋಸೆಸ್ ಬಗ್ಗೆ ಕೇಳಿದೀರಾ. ಸೊ ಇದನ್ನ ನಿಮ್ಗೆ ನಾಳೆ ನೈಟ್ ಸೆಷನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಉಳಿದಂತ ಏನೆಲ್ಲಾ ಕ್ವಶನ್ಸ್ ರೈಸ್ ಆಗಿದೆ ಕಮೆಂಟ್ ಏರಿಯಾದಲ್ಲಿ ಅದನ್ನೆಲ್ಲ ನಾಳಿನ ಕ್ಲಾಸ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ. ಓಕೆನಾ? ಫೈನ್. ನೋಡಿ, ನಿಮ್ಗೆ ಕೆಲವರಿಗೆ ಫಾರ್ಮುಲಾಸ್ ಬರೆಯೋದು ಗೊತ್ತಿಲ್ಲ. ಓಕೆನಾ? ಫಾರ್ಮುಲಾಸ್ ಬರೆಯೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಕ್ವಶನ್ ಕೇಳಿದ್ರು, ಮೇಡಮ್ Mg+O2 ಆಯ್ತಾ, MgO2 ಬರಿಬಹುದಲ್ವಾ, ಯಾಕೆ 2MgO ಬರಿತೀವಿ ಅಂತ ಕೇಳಿದ್ರು. Mg+O2 is MgO. ಸೊ ಬಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಬ್ಯಾಲೆನ್ಸ್ ಮಾಡ್ತೀವಿ 2MgO ಅಂತ. ಓಕೆನಾ? ಸೊ ನಾವು ನೋಡಿ ಈ ರೀತಿ ಬರಿತೀವಲ್ವಾ MgOಗೆ. ಸೊ ಮೆಗ್ನೀಷಿಯಂಗೆ ಬಂದು ಏನಾಗ್ತಿದೆ ಅಂದ್ರೆ ವೇಲೆನ್ಸಿ 2 ಇದೆ. ಆಕ್ಸಿಜನ್ಗೆ ಬಂದು ಏನಾಗಿದೆ -2 ಇದೆ. ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಇದನ್ನ. ಸೊ MgO ಹೇಗ್ ಫಾರ್ಮ್ ಆಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಹೇಗ್ ಫಾರ್ಮ್ ಆಗುತ್ತೆ ನೋಡಿ. ವೇಲೆನ್ಸಿ ಫಾರ್ ಮೆಗ್ನೀಷಿಯಂ ಇಸ್ +2, ಫಾರ್ ಆಕ್ಸಿಜನ್ ಇಸ್ -2. ಯಾಕಂದ್ರೆ ಇದು ಈಸಿಯಾಗಿ ಟು ಡೊನೇಟ್ ಮಾಡುತ್ತೆ, ಇದು ಈಸಿಯಾಗಿ ಟು ಗೇನ್ ಮಾಡುತ್ತೆ. ಸೊ ಇದನ್ನ ಕ್ರಾಸ್ ಮಾಡಿದಾಗ, ವೆನ್ ವಿ ಕ್ರಾಸ್ ದಿಸ್, ಇದನ್ನ ಕ್ರಾಸ್ ಮಾಡಿದಾಗ ಏನಾಗುತ್ತೆ, +2 -2 ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಗುತ್ತೆ, Mg × 0 is Mg. ಅಲ್ಲಿ ಏನಾಗುತ್ತೆ, ಏನು ಇಲ್ಲ ಚಾರ್ಜ್ ಇಲ್ಲಿ. ಸೊ O × +2 is already cancelled, it is O. ಡೈರೆಕ್ಟ್ ಆಗಿ ಬರಿತೀವಿ ನಾವು. ಓಕೆನಾ? ಫೈನ್. ಸೊ ಓಕೆ ಚಿಲ್ಡ್ರನ್, ಐ ವಿಲ್ ಎಂಡ್ ದ ಕ್ಲಾಸ್. ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಸೊ ಇನ್ ಟುಮಾರೋಸ್ ಲೈವ್ ಕ್ಲಾಸ್ ಅಗೇನ್ 9 o'clock ನಾಳೆ ಲೈವ್ ಶುರು ಮಾಡ್ಕೊಳ್ತೀನಿ. 9 o'clock ಇನ್ನು ಉಳಿದಂತ ಕ್ವಶನ್ಸ್ ಏನೆಲ್ಲ ಕಮ್ಯುನಿಟಿ ಸೆಕ್ಷನ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಫೈನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಟಿಲ್ ನೌ ಇನ್ ಮೈ ಲೈವ್ ಕ್ಲಾಸ್. ಸೊ ಅಂಡ್ ನಾಳೆ ನಿಮ್ಗೆ ಒಂದು ಪ್ರೇರಣಾ ಪೇಪರ್ 3ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರೇರಣಾ ಪೇಪರ್ 3ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಅಲ್ಲಿವರೆಗೂ ಕೂಡ ಫಿಸಿಕ್ಸ್ ನ DVS ಮ್ಯಾಥ್ಸ್ ಚಾನಲ್ ಅಲ್ಲಿ ರೆಫರ್ ಮಾಡಿ. ಓಕೆನಾ? ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ, ಸಾಕಷ್ಟು ಫಿಸಿಕ್ಸ್ ವಿಡಿಯೋಸ್ ಮ್ಯಾಮ್ ಅಪ್ಲೋಡ್ ಮಾಡಿದ್ದಾರೆ. ಕ್ರಾಶ್ ಕೋರ್ಸ್ ಏನೆಲ್ಲ ಇದೆ ಫಿಸಿಕ್ಸ್ ರಿಲೇಟೆಡ್ ಆಗಿ ದೀಪಾ ಮ್ಯಾಮ್ ಚಾನಲ್ ವಾಚ್ ಮಾಡಿ. ಓಕೆನಾ? ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್ ಚಿಲ್ಡ್ರನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಟಿಲ್ ನೌ. ಕಮ್ಯುನಿಟಿ ಸೆಕ್ಷನ್ ಎಲ್ಲಿದೆ ಅಂದ್ರೆ, ನೀವು ನನ್ನ ಚಾನಲ್ಗೆ ಹೋದ್ರೆ ಅದು ಕಮ್ಯುನಿಟಿ ಸೆಕ್ಷನ್ ಅಲ್ಲಿ ನಾನು ಕ್ವಶನ್ ಪೋಸ್ಟ್ ಮಾಡಿ ಅಂತ ಹಾಕಿದ್ದೀನಿ ಅಲ್ವಾ, ಅಲ್ಲಿದೆ, ನೀವು ಚೆಕ್ ಮಾಡಬಹುದು. ಇಟ್ ಇಸ್ ದೇರ್. ಐ ಥಿಂಕ್ ನೀವೆಲ್ಲ ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ ಅನ್ಕೋತೀನಿ. ಇನ್ನೇನು ಸ್ವಲ್ಪನೇ ದಿನ ಇದೆ. ಇವತ್ತು ಆಲ್ರೆಡಿ ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ 4 days ಮಾತ್ರ ಇದೆ ನಿಮಗೆ. ಫಸ್ಟ್ ಡೇ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಸೊ ಮ್ಯಾಮ್, ಐ ಆಮ್ ಗಿವಿಂಗ್ ಮೈ ಎಕ್ಸಾಮ್ಸ್ ಥ್ರೂ ಪ್ರೈವೇಟ್. ಓಕೆ, ಪ್ರೈವೇಟ್ ಸ್ಟೂಡೆಂಟ್ಸ್ ಎಕ್ಸಾಮ್ ನ 80 marksಗೆ ಬರೀತೀರಾ. ಐ ಥಿಂಕ್ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಗೊತ್ತಿದೆ ಅನ್ಕೋತೀನಿ. ಯಾರು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಮೆಸೇಜ್ ಮಾಡಿ. ಇಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ದೀರಾ? ನಿಮ್ ಎಕ್ಸಾಮ್ಸ್ ಎಷ್ಟು ಮಾರ್ಕ್ಸ್ಗೆ ಅಂತ ಗೊತ್ತಿದ್ಯಾ ನಿಮ್ಗೆ? ಡು ಯು ನೋ ಎಷ್ಟು ಮಾರ್ಕ್ಸ್ಗೆ ನಿಮ್ ಎಕ್ಸಾಮ್ ಇದೆ ಅಂತ ಗೊತ್ತಿದ್ಯಾ ನಿಮ್ಗೆ? ವಿಜಿ ಅನ್ನೋರು ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಹಾಕ್ತಿದ್ದೀರಾ. ಸೊ ನಿಮ್ ಎಕ್ಸಾಮ್ ಎಷ್ಟು ಮಾರ್ಕ್ಸ್ಗೆ ಇದೆ ಅಂತ ಗೊತ್ತಿದ್ಯಾ ನಿಮ್ಗೆ? ಎಸ್, ನೋಡಿ, ನಿಮ್ಮ ಯಾರು ಇಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದೀರಾ ನಿಮ್ಗೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ. ಸೊ ನಿಮ್ಗೆ ಏನಂತಂದ್ರೆ, ನಿಮ್ನ ನಾವು ಆಕ್ಚುಲಿ ಪ್ರೈವೇಟ್ ಫ್ರೆಷರ್ಸ್ ಅಂತ ಹೇಳ್ತೀವಿ. ನಿಮ್ಮಲ್ಲಿ ಪ್ರೈವೇಟ್ ರಿಪೀಟರ್ಸ್ ಕೂಡ ಇರ್ತಾರೆ. ಸೊ ನಿಮ್ಗೆ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಬಂದು ಟೋಟಲಿ 100 marks ಇರುತ್ತೆ. ಓಕೆನಾ? ಸೊ ಫಸ್ಟ್ ಲ್ಯಾಂಗ್ವೇಜ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 125. ಸೊ ರಿಮೈನಿಂಗ್ ಸಬ್ಜೆಕ್ಟ್ ಮಾತ್ರ ನಿಮ್ಗೆ 100 marks ಇರುತ್ತೆ. ಸಾರಿ, ಫಸ್ಟ್ ಲ್ಯಾಂಗ್ವೇಜ್ 125 ಬರಿಬೇಕು ನೀವು. ರಿಮೈನಿಂಗ್ ಸಬ್ಜೆಕ್ಟ್ಸ್ ಎಲ್ಲ ನೀವು 100 marks ಬರಿಬೇಕು. ಬೇರೆ ಸ್ಟೂಡೆಂಟ್ಸ್ ಎಲ್ಲ 80 marks ಬರೀತಾರೆ, ನೀವು ಮಾತ್ರ 100 marks ಬರೀತೀರಾ. ಪೋರ್ಷನ್ ಎಲ್ಲ ಸೇಮ್ ಇರುತ್ತೆ ನಿಮ್ಗೆ. ಕ್ವಶನ್ ಪೇಪರ್ ಮಾತ್ರ 100 marks ಸೆಟ್ ಮಾಡಿರ್ತಾರೆ. ಓಕೆ? ಸೊ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ ನೀವು ನೋಡ್ಕೊಳ್ಬೇಕು. ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಿದೆ, ನೀವು ಹಿಂದಿ, ಕನ್ನಡ, ಇಂಗ್ಲಿಷ್ ಯಾವ್ದನ್ನ ಆಫ್ ಮಾಡಿರ್ತೀರಾ, ಫಸ್ಟ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ 125 marks ಬರಿಬೇಕು ನೀವು. ರಿಮೈನಿಂಗ್ ಎಲ್ಲಾ ಸಬ್ಜೆಕ್ಟ್ ನೀವು 100 marks ಬರಿಬೇಕು. ವಾಟ್ ಇಸ್ ಮೀನ್ ಬೈ ಪ್ರೈವೇಟ್ ಎಕ್ಸಾಮ್ ಅಂದ್ರೆ, ನಿಮ್ಗೆ ಕೆಲವು ಸ್ಟೂಡೆಂಟ್ಸ್ ಗೆ ಗೊತ್ತಿರುತ್ತೆ, ಕೆಲವರು ಸ್ಟೂಡೆಂಟ್ಸ್ ಸ್ಕೂಲ್ಗೆ ಹೋಗ್ತಿರಲ್ಲ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಎಕ್ಸಾಮ್ ನ ತಗೊಂಡಿರ್ತಾರೆ, ಅವ್ರ ತನ್ನಷ್ಟಕ್ಕೆ ತಾನೇ ಓದ್ಕೊಂಡು ಹೋಗಿ ಎಕ್ಸಾಮ್ ನ ಬರೀತಾರೆ. ಒಂದು ಟ್ಯೂಷನ್ಸ್ ಅಲ್ಲೂ ಎಲ್ಲೋ ಗೈಡೆನ್ಸ್ ತಗೊಂಡು ಬರೀತಿರ್ತಾರೆ. ಅವರನ್ನ ನಾವು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ. ಸೊ ದೇ ಡೋಂಟ್ ಗೋ ಟು ಸ್ಕೂಲ್. ಓಕೆ? ಸೊ ಅಂತವ್ರಿಗೆ ಎಕ್ಸಾಮು 125 ಫಾರ್ ಫಸ್ಟ್ ಲ್ಯಾಂಗ್ವೇಜ್, ರಿಮೈನಿಂಗ್ ಫಾರ್ 100 marks. ಅರ್ಥ ಆಗ್ತಿದೆ ಅಲ್ವಾ? ಎಸ್.
ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಟುಮಾರೋ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೈವ್. ಓಕೆನಾ? ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಹ್ಯಾಪಿ ನೈಟ್. ಏನೇ ಕ್ವಶನ್ ಇದ್ರು ಕೂಡ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನನಗೆ ಡ್ರಾಪ್ ಮಾಡಿ. ಸೊ ನಿಮ್ಮ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಯು ಕ್ಯಾನ್ ಆಲ್ಸೋ ಫಾಲೋ ಮೀ ಇನ್ ದ ಇನ್ಸ್ಟಾಗ್ರಾಮ್ ಟು.